ಎ ಎಸ್ ಟಿ ಎಫ್ ಜಿ ಎಫ್. ಇಲ್ಲಿ ನೋಡಮ್ಮ, ನನ್ ಮುಖ ಹಾಕಿ ನೋಡ್ತಿ. ಆಮೇಲೆ ಸೆಮಿಕೋಲನ್ ಎಲ್ ಕೆ ಜೆ ಎಚ್ ಜೆ. ಮತ್ತೆ ನಾನು ನೋಡ್ತಾ ಇದೆಯಲ್ಲ, ಕೀಬೋರ್ಡ್ ನೋಡ್ಕೊಂಡು ಟೈಪ್ ಮಾಡು. ಎಫ್ ಜಿ ಎಫ್. ಅಲ್ಲಿ ನೋಡಮ್ಮ, ಸೆಮಿಕೋಲನ್ ಎಲ್ ಕೆ ಜೆ ಎಸ್ ಟಿ ಎಫ್ ಜಿ ಎಫ್ ಕೆ ಜೆ ಸೆಮಿಕೋಲನ್. ಅಲ್ಲಿ ನೋಡು, ಎಲ್ ಕೆ ಜೆ ಎಚ್ ಜೆ. ಮೇಷ್ಟ್ರೆ, ಇದೇನೋ ಸರಿಯಾಗಿ ಟೈಪ್ ಆಗ್ತಾ ಇಲ್ಲ, ಸ್ವಲ್ಪ ನೋಡಿ. ಈಗ ಬಂದೆ. ಸೀತಾ, ತಗೋ ದುಡ್ಡು. ಯಾಕೆ ಮಾವ? ಇವತ್ತು ಫೀಸ್ ಕಟ್ಬೇಕಾದ್ರೆ ಮರ್ತೋಗಿನೋ? ಓಹ್, ಪರವಾಗಿಲ್ಲ ಮಾವ, ನಾಳೆ ಅಕ್ಕನಿಗೆ ಹರಿಕತೆ ಹಣ ಬರುತ್ತೆ, ನಾಳೆ ಕಟ್ಟಿದ್ರೆ ಆಯ್ತು. ನಾಳೆವರೆಗೂ ಕಾಯ್ತಾನೆ ಚಿಪ್ಪಣ ಗಂಗಾಧರ. ಕೊಡ್ಲಿಲ್ಲ ಅಂದ್ರೆ ಮತ್ತೆ ಗೆಟ್ ಔಟ್ ಅಂತಾನೆ. ಅದಾ ಪರವಾಗಿಲ್ಲ. ಮಾಧು, ಮಾಧು, ಏನಪ್ಪ? ರಿಪೇರಿ ಕೊಟ್ಟು ನಮ್ ಕನ್ನಡಕನ ಅಂಗಡಿಯಿಂದ ತಂದೇನೋ? ಇಲ್ಲ. ಯಾಕೆ? ನನಗನ್ಕೊಂಡು ಹೋಗೋದಕ್ಕೆ ನಾಚಿಕೆ ಆಗ್ಬಿಟ್ಟಿದೆ. ಏನ್ ಹೆಣ್ಣೈತೇನೋ ನೀನ್ ನಾಚ್ಕೊಳಕ್ಕೆ? ಕರ್ಮಕ್ಕೆ ಅದು ಒಂದು ಆಗ್ಬೇಕಾಗಿತ್ತು. ನಿಮಗ್ ಬುದ್ಧಿ ಮಂದ ಆದಾಗೆಲ್ಲ ಅದಕ್ಕೂ ಆಗ್ತಾನೇ ಇರುತ್ತೆ. ಏನಂದೆ? ಏನಂದೆ? ಅಯ್ಯಯ್ಯ, ಹೇಳ್ರಿ. ಎಲ್ರ ಕಾಲಿಗೂ ಬೀಳೋದಾಯ್ತಲ್ಲ ನಿಮ್ಮ ಹಣೆ ಬರಹ. ಮುಚ್ಚ ಬಾಯಿ. ಹಿರಿಯ ಪೂಜ್ಯ ಅಂತ ಅವ್ರೆಲ್ಲ ನನ್ ಕಾಲಿಗೆ ಬಿದ್ರೆ ನಾನೇ ಅವ್ರ ಕಾಲಿಗೆ ಬಿದ್ದೆ ಅಂತೀಯಲ್ಲ. ಏನೋ ದೃಷ್ಟಿ ಸೌಲಭ್ಯಕ್ಕೋಸ್ಕರ ಕನ್ನಡಕ ಇಟ್ಕೊಂಡಿದ್ದೀನಿ, ಅಷ್ಟಕ್ಕೆ ನಾನು ಕೂಡಲೇ ಮಾಡ್ಬಿಡ್ತೀಯಾ? ಹೋಗ ಮಾತು, ಹೋಗೋ, ನೀನ್ ಅಂಗಡಿಗೆ ಹೋಗ್ಬಿಟ್ಟು ಹೋಗು. ಹೋಗೆ, ಇನ್ಸ್ಟಿಟ್ಯೂಟ್ ಗೊತ್ತಾಯ್ತು. ಹರ್ಕತೆ ಪ್ರೋಗ್ರಾಮ್ ಫಿಕ್ಸ್ ಮಾಡಕ್ ಬಂದಿದ್ರಾ? ಹೌದು, ಬಂದಿದ್ರು ಮಾವ. ನೀನೇ ಕಲ್ಸಿದ್ದು ಅಂತ ಹೇಳಿದ್ರು. ನಿಲ್ಸೋ, ಸಿಕ್ಕಾಪಟ್ಟಾಯ್ತು ಗೊತ್ತಾ? ಎಲ್ಲಿ ತೆಗ್ಯೋ ಫೀಜು? ಯಾಕೋ ಇದು ಎಷ್ಟಿದೆ? ಇದು ನಾಳೆ ಕೊಡ್ತೀನಿ ಸರ್. ತಗೊಂಡ್ಬೋ, ನಾಳೆ ತಗೊಂಡ್ಬೋ. ಎಲ್ಲಮ್ಮ ಫೀಜು? ಹಾಗಿರ್ಬೇಕು. ಹೌದು, ಅದೇ ಗುರುಭಕ್ತಿ ಅನ್ನೋದು. ಹೌದು, ಫೀಜು. ಲಕ್ಷ್ಮಿ ಇಲ್ಲ ಕೆಳಗೆ. ನನ್ನ ಹತ್ರ ನಿನ್ನ ಜೋರು, ಅಮ್ಮನ ಹತ್ರ ನಡಿ ಒಳಗೆ. ನೀನೇ ನಡಿ. ಬಾಗಿ ಬಾರೆ ಇಲ್ಲಿ. ಏನೇ ನಿಮ್ ಗೋಳು? ಶಾಂತಿ ಶಾಂತಿ. ತಗೋ, ಇವತ್ತಿನ ಸಂಪಾದನೆ 15 ರೂಪಾಯಿ. ಇಷ್ಟೇನಾ? 15 ರೂಪಾಯಿ ತಂದ್ಬಿಟ್ಟು ಏನೋ ದೊಡ್ಡದಾಗಿ ಕೊಚ್ಕೊಳ್ತಾ ಇದ್ದೀರಲ್ಲ. ಸ್ವಲ್ಪ ತಡ್ಕೊಳ್ಳಿ. ಈ ಹಾರ್ಮೋನಿಸ್ಟು ನಾಳೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಹಾವಿನ ಬಾರಿಸಿ ಜನಜನ ಅಂತ ನಿನ್ ಕೈ ತುಂಬ ಹಣ ಸುರಿಸ್ತೀನಿ. ಸುರ್ತ ಮೂತಿ. ಪಾಪ, ಆ ಹರ್ಕತೆ ಮಾಡೋ ಮಾರಾಯ್ತು ಇಲ್ದೆ ಹೋಗಿದ್ರೆ ಈ ಮೂರ್ಖರ ಹಾರ್ಮೋನಿಸ್ಟ್ನ ಯಾರು ಕರೀತಿದ್ರು? ಅದಕ್ಕೇನೆ ಆ ಎಮ್ಮೆಗೆ 5 ರೂಪಾಯಿ ಮನೆ ಬಾಡಿಗೆ ಕಡಿಮೆ ಮಾಡಿರೋದು. ಕಡಿಮೆ ಮಾಡ್ಬಿಟ್ರು, ಕಡಿಮೆ. ತಿಂಗಳಲ್ಲ ಅವಳ ಕೈಲಿ ನಿಮ್ ಮಗಳಿಗೆ ಪುಸ್ತಕ ಪಾಠ ಹೇಳ್ಸಲ್ಲ. ಸ್ವಲ್ಪ ಬನ್ನಿ ಒಳಗೆ. ಓಹೋ, ಊಟಕ್ಕಿರ್ಬೋದು. ಬಂದೆ. ತಗೋ ಸೀತಾ. ಮಾವ, ಇನ್ನು ಎಷ್ಟು ದಿನ ಅಂತ ಹೀಗೆ ನನ್ಗೆ ಸಹಾಯ ಮಾಡ್ತೀಯ? ನಂಗೆ ಸಾಧ್ಯವಾದಷ್ಟು ದಿವಸ. ನಾವಿಬ್ರು ದಂಪತಿಗಳಾಗ್ಬೇಕು ಅಂತಿದ್ರೆ ಅದನ್ನ ಯಾರು ತಪ್ಪಿಸೋದಕ್ಕಾಗೋದಿಲ್ಲ. ಏನು ಇದು ಡ್ರಾಮಾ ಸ್ಟೇಜ್ ಅಲ್ಲ ಕಣೋ, ನಡುರಸ್ತೆ. ನಾಟಕ ಇಷ್ಟೊಂದು ನ್ಯಾಚುರಲ್ ಆಗಿ ಎಲ್ಲಿರುತ್ತೋ. ನಿಜ ಜೀವಮಾನರು ಬಾಲ್ ಗಂಗಾಧರ ಇದಾರಲ್ಲ, ಅವ್ರ ಮಗ ಮಿಸ್ಟರ್ ಮಾಧುರಾವ್. ನಮಸ್ಕಾರ. ನಮಸ್ಕಾರ. BSc ಓದಿದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಮಾವ, ನಾನ್ ಬರ್ತೀನಿ. ಸರಿ. ಬಡವ್ರ ಮನೆ ಹೆಣ್ಣಾದ್ರೂ ಸರಿ, ಒಳ್ಳೆಯವಳಾಗಿರ್ಬೇಕು. ಇದೇ ಮಾತಾನೆ? ಹೌದು. ಪ್ರಾಮಿಸ್? ಪ್ರಾಮಿಸ್. ಹಾಗಾದ್ರೆ ನಿನ್ನ ಮನಸ್ಸಿಗೆ ಮೆಚ್ಚುಗೆ ಆಗಿರೋ ಹುಡುಗಿನ ತಂದ್ಕೊಡೋ ಭಾರ ನಂದು, ಸರಿತಾನೆ? ಓಕೆ. ಓಕೆ.
ಐ ವೆರಿ ಸಾರಿ. ಇದ್ದಕ್ಕಿದ್ದಾಗೆ ಟೈರ್ ಪಂಚರ್ ಆಗೋಯ್ತು. ಡೋರ್ ನಟ್ ಬೇರೆ ಸರಿ ಇಲ್ಲ. ಜೋರಾಗಿ ಎದ್ಬಿತ್ತಾ? ನಿಂಗ್ ಮ್ಯಾನಸಿಲ್ಲ. ವಾಟ್ ಎ ಸ್ವೀಟ್ ಗರ್ಲ್. ನೀನ್ ನೋಡೋದಕ್ಕೆ ಯಾರೋ ಬರ್ತಿದ್ದಾರೆ. ಯಾರಮ್ಮ? ನಿನ್ ಮದ್ವೆ ಆಗವ್ರಮ್ಮ. ಓ ನನ್ ಗಂಡನಾ? ಬರ್ಲಿ ಬರ್ಲಿ. ನೋಡಮ್ಮ, ಅವ್ರು ಕಾರ್ನಲ್ಲಿ ಬರ್ತಾರೆ. ಬಂದ ತಕ್ಷಣ ಒಳ್ಳೆ ಮಾತ್ರ ಒಳಗೆ ಕೂರ್ಸು. ನಾವು ಪೇಟೆಗೆ ಹೋಗಿ ಸಾಮಾನು ತಂದ್ಬಿಡ್ತೀವಿ. ಸರಿ, ಬರುವಾಗ ಮರಿದ ಕೊಬ್ಬರಿ ಮಿಠಾಯಿ ತರಬೇಕು. ತರ್ತೇನೆ. ಸರಿ. ನೋಡ್ದೆ ನಾವು ಟೂಲೆಟ್ ಬೋರ್ಡು ಸಾಧಿಸ್ತಾ ಇದೆ. ಅಬ್ಬಾ, ಕೊನೆಗೂ ಸಿಕ್ಕಲ್ಲ. ಇದೆ ಮನೆ ನೋಡಕ್ ಬಂದಿದೀವಿ. ಅಷ್ಟೇನಾ? ಅನ್ಯಾಯವಾಗಿ ನಿಮ್ಮನ್ನ ನೋಡಿ ನಾಚ್ಕೊಂಡ್ಬಿಟ್ಟೆ. ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ, ಬೇಗ ಬನ್ನಿ. ಇದೇ ಮನೆ. ಅಯ್ಯೋ, ಹಾಳೋದೊಂದು ಬಾಲಗಂಗಾಧರ ಬಂದ್ಬಿಟ್ಟನಪ್ಪ. ನಕ್ಷತ್ರಕ ಅವನು. ಇವನು ಯಾಕೆ ಒಕ್ಕಿಸ್ಕೊಂಡ ಇಲ್ಲಿ? ನಾ ಚಂದ್ರು ಬರ್ತಿದ್ದೀನಿ ಸಾರ್. ಬಂದೆ ಸಾರ್, ಬರ್ತಿದ್ದೀನಿ ಸಾರ್. ನೋಡ್ಕೊಂಡು ಹೋಗೋಣ ಅಂತ ಬಂದ್ರು ಸಾರ್. ನನಗೆ ಡಬಲ್ ನ್ಯೂಮೋನಿಯಾ ಸಾರ್. ಒಂದು ವಾರ ಮೇಲೆ ಹೇಳೋ ಹಾಗಿಲ್ಲ ಸಾರ್. ನೋಡಿ ನೋಡಿ, ನಾನು ಎಷ್ಟು ಪಡುವಾಗ್ಬಿಟ್ಟಿದ್ದೀನಿ ನೋಡಿ ಸರ್. ಹೇ ಕಳ್ಳಿ ನೀನಾ? ಅಯ್ಯೋ, ನಾನೆಲ್ಲೋ ನಮ್ಮ ಯಜಮಾನ್ರು ಬಂದ್ಬಿಟ್ರು ಅಂತ ಒಂದೇ ಉಸಿರು ಸಿಗರೇಟ್ ತೆಗೆದ್ಬಿಟ್ಟೆ. ಅಲ್ಲ, ದನಿ ಬೇರೆ ಬದಲಾಯಿಸಿ ಮಾತಾಡೋದು ಕಲ್ಸ್ಬಿಟ್ಟಿದ್ಯಾ? ಹತ್ತು ನೋಡು. ಏನ್ ಮಾವ, ಹುಷಾರಿಲ್ಲ ಅಂತ ಯಾಕೆ ನಾಟಕ ಆಡ್ಬೇಕು? ಬೇರೆ ನೆವ ಹೇಳಿದ್ರೆ ರಜಾ ಕೊಡಲ್ವೇನು? ಇಲ್ಲ ಸೀತಾ, ಹೆಸರಿಗೆ ಪಾರ್ಟ್ ಟೈಮು, ಕೆಲಸ ಮಾತ್ರ ಫುಲ್ ಟೈಮ್. ಹೀಗೆ ಸುಳ್ಳು ಪಳ್ಳು ಹೇಳಿ ರಜಾ ತಗೊಳ್ದ ಹೋದ್ರೆ ನನ್ BCom ಪರೀಕ್ಷೆ ಗೋವಿಂದ. ಸರಿ, ಈ ವಿಷಯ ನಿಂಗೆ ಯಾಕೆ ಗೊತ್ತಾಯ್ತು? ನಮ್ ದೇವ್ರ ಸತ್ಯ ನಮ್ಗ್ ಗೊತ್ತಾಗಲ್ವಾ? ಮಾವ, ಏನ್ ಈ ವೇಷ? ಸೀತಾ, ಆ ಕಾಲದಲ್ಲಿ ಶ್ರೀರಾಮಚಂದ್ರನಿಗೆ ಒಂದೇ ಮಾತು, ಒಂದೇ ಬಾಣ, ಒಂದೇ ಪತ್ನಿ. ಈ ಕಾಲದಲ್ಲಿ ಈ ಚಂದ್ರನಿಗೆ ಒಂದೇ ಪ್ಯಾಂಟು, ಒಂದೇ ಶರ್ಟು, ಒಂದೇ ಬನಿಯನ್. ಈ ಬನಿಯನ್ ದೇಹದ ಮೇಲಿದೆ, ಪ್ಯಾಂಟು ಶರ್ಟು ಬಕೆಟ್ ನಲ್ಲಿ ಈಜಾಡ್ತಾ ಇದೆ. ಯಾಕೆ ಮಾವ ಹಾಗೆ ನೋಡ್ತಿದ್ದಿ? ನೀನ್ ಹೀಗೇ ನೋಡ್ತಾ ಇದ್ರೆ ನಾವಾಗ್ಲೇ ಮದುವೆ ಆಗೋದ್ ಹಾಗೆ, ನಾನು ಆಫೀಸ್ಗೆ ಹೋಗೋಕ್ ಮುಂಚೆ ನೀನು ಬಂದು ನೋಡ್ದ ಹಾಗೆ, ನೀನ್ ಈ ಕೆನ್ನೆಗೆ ಮುತ್ತು ಕೊಟ್ಟ ಹಾಗೆ. ಆಸೆ ನೋಡು, ಆಗ್ಲೇ ಮದ್ವೆ ಆದ ಹಾಗೆ ಕನಸು ಕಾಣ್ತಾ ಇದೆಯಲ್ಲ. ಕನಸಲ್ಲ ಸೀತಾ, ಆದಷ್ಟು ಬೇಗ ನನ್ಸಾಗುತ್ತೆ ನೋಡ್ತಾ ಇದ್ದೆ. ನನ್ BCom ಪಾಸ್ ಆದ ಕೂಡಲೇ ನಾನು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತೀನಿ. ಹಾಗೆ ಒಂದೊಂದು ಮೆಟ್ಲೇ ಹತ್ಕೊಂಡು ದೊಡ್ಡ ಆಫೀಸರ್ ಆಗ್ಬಿಡ್ತೀನಿ. ಆಮೇಲೆ ಒಂದ್ ದೊಡ್ಡ ಬಂಗ್ಲೆ ಕೊಂಡ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದ್ ದೊಡ್ಡ ಕಾರ್ ಕೊಂಡ್ಕೊಂಡ್ಬಿಡ್ತೀನಿ. ಆಮೇಲೆ ಆಮೇಲೆ ನಮ್ಮಿಬ್ಬರಿಗೂ ಪಿ 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 ಪಿ. ಮನೇಲಿ ನಂಗಿಂತ ದೊಡ್ಡ ಅಕ್ಕ ಇಲ್ವಾ? ಆ ಚಿಂತೆ ನನಗೆ ಬೇಡ ಸೀತಾ. ನಿಮ್ಮ ಅಕ್ಕನಿಗೆ ಒಳ್ಳೆ ಗಂಡ ರೆಡಿ. ಯಾರು ಮಾವ? ಒಳ್ಳೆ ವಿದ್ಯಾವಂತ, ಗುಣವಂತ, ಶ್ರೀಮಂತ. ಯಾರು ಅಂತೀಯ? ನಮ್ಮ ಯಜಮಾನ್ರು ಬಾಲಗಂಗಾಧರ ಇರಲಿಲ್ಲ, ಅವ್ರ ಮಗ. ಯಾರು? ಮಾಧುನ? ಮಾವ, ಎಚ್ಚರವಾಗಿದ್ಯಾ ಇಲ್ಲ ಕನರ್ಸ್ಕೊತಾ ಇದೀಯಾ? ಯಾಕೆ? ಯಾಕೇನ್ ಬಂತು? ಹಾರ್ದು ಹೋದ ಟೈಪ್ ರೈಟರ್ ರಿಬ್ಬನ್ನೇ ಪೆಟ್ಟಿಗೆಯಲ್ಲಿ ಭದ್ರಪಡಿಸುವ ಜುಗ್ಗ ಬರಿಗೈಯಲ್ಲಿ ಬರೋ ಹೆಣ್ಣನ್ನ ಸೊಸೆ ಮಾಡ್ಕೊತಾನ? ಬಡ್ಸೋ ನಮ್ಮನಾದ್ರೆ ಬೇಕಾದ ಪದಾರ್ಥ ನಮ್ಮ ಮೇಲೆ ಬರುತ್ತೆ ಸೀತಾ. ಮಾಧುನ ಒಪ್ಸೋ ಭಾರ ನಂದು. ನಿನಗೆ ಸಂಬಂಧ ಒಪ್ಪಿಗೆನಾ? ಒಪ್ಕೋಬೇಕಾದವಳು ನಾನಲ್ಲ, ನಮ್ಮಕ್ಕ. ಆಲ್ ರೈಟ್, ಒಂದ್ ದಿವಸ ನಾನೇ ಹುಡುಗನ್ ನಿಮ್ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಡೇಂಜರ್. ನನ್ ಪರವಾಗಿ ಬಂದು ಅಂತ ಅತ್ತೆ ಒಪ್ಪದೆ ಹೋದ್ರೆ ಹೀಗ್ ಮಾಡೋಣ. ಯಾವತ್ತೋ ಒಂದ್ ದಿವಸ ಯಾವ್ದೋ ಒಂದ್ ಜಾಗ ನಾನು ಏರ್ಪಾಟ್ ಮಾಡ್ತೀನಿ. ಮಾವ, ನಿನ್ನ ಉಪಕಾರದ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಖಂಡಿತ ತೀರ್ಸಿ ಸೀತಾ, ಇನ್ ಸ್ವಲ್ಪ ದಿವಸ ಆಮೇಲೆ. ಸೀತಾ, ಯಾರೋ ಬಂದ್ಬಿಟ್ರು. ಹೋಗು. ನಾನು ಹೋಗಲ್ಲಪ್ಪ. ನಮ್ಮಿಬ್ರನ್ನ ಹೀಗೆ ಬಿಟ್ರೆ ದೇವರೇ ಗತಿ. ಮೊದಲೇ ಹೆಂಗಸರ್ಬಾರ್ದು ಬೊಂಬಾಯಿ. ಮನೇಲಿ ಯಾರು ಇಲ್ವೇ?
ಅಯ್ಯೋ ಮಾವ, ಹೋಗು ಮಾವ. ನೀನು ಈ ಅವತಾರದಲ್ಲ, ನಾನ್ ಹೋಗಲ್ಲಪ್ಪ. ಯಾಕೆ? ಹಾಗಾದ್ರೆ ಒಂದ್ ಕೆಲಸ ಮಾಡು. ಹೇಗೂ ಈಚೀಚೆಗೆ ಗಂಡಸರು ಸೀರೆ ಉಟ್ಕೊಳ್ತಾ ಇದಾರಲ್ಲ. ಸೀರೆನಾ? ಅದೇ ಮಾವ, ಕೆಂಪು ಹಸಿರು ಹೂಗಳಿರೋ ಲುಂಗಿ. ಓ, ಬರ್ಮಾ ಲುಂಗಿನ? ಅದೇ. ಅದ್ ನನ್ನ ಹತ್ರ ಇಲ್ವಲ್ಲ. ಅಯ್ಯೋ, ಈಗೇನ್ ಮಾಡೋದಪ್ಪ? ಏನ್ ಮಾಡೋದಪ್ಪ? ಓ, ಬರ್ಮಾ ಲುಂಗಿ. ಸರ್, ಸರ್, ಬಂದೆ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಗೆ ಯಾರು ಬೇಕಾಗಿತ್ರಿ? ಸರ್, ಈ ಸಿಂಗಪುರ್ ಲುಂಗಿ ತಾನೆ? ಅಲ್ಲ ಅಲ್ಲ, ಇದು ಬರ್ಮಾ ಲುಂಗಿ. ತುಂಬಾ ಚೆನ್ನಾಗಿದೆ. ಇಂಥ ಒಳ್ಳೆ ಲುಂಗಿನ ನೀವು ಸರಿಯಾಗಿ ಇಟ್ಕೋತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಂದ್ರೆ? ಸರ್, ನಿಮ್ ಬಟ್ಟೆಗಳಿಗೆ ಯಾವ ಸೋಪನ್ನು ಉಪಯೋಗಿರಿ? ಸೋಪಾ? ನಿಮ್ಗೆ ಹತ್ವಾಗಲ್ಲ, ನಿಮ್ ಶ್ರೀಮತಿನ ಕರೀರಿ. ಅಮ್ಮ, ಅಮ್ಮ. ಅವ್ರ ಮನೇಲಿ ಇಲ್ಲಮ್ಮ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ನಿಮ್ಮ ಹತ್ರನೇ ಹೇಳ್ಬಿಡ್ತೀನಿ. ವೈಟ್ ಆರ್ ಸೋಪ್ ಉಪಯೋಗಿಸಿದ್ದೀರಾ? ಓ, ನೀವು ಸೋಪ್ ಪ್ರಚಾರ ಮಾಡೋರಾ? ಹೌದು ಸರ್. ತಗೊಳ್ಳಿ ಸರ್, ಅಧಿಕ ಬಿಳುಪು, ಹೆಚ್ಚು ನೊರೆ, ಆಧುನಿಕ ಬಟ್ಟೆಗಳಿಗೋಸ್ಕರ ತಯಾರು ಮಾಡಿ ಸೋಪು ಸರ್. ಸ್ಯಾಂಪಲಾ? ಇಲ್ಲ, ₹1. ರೂಪಾಯ? ಹೌದು ಸರ್, ₹1. ಥ್ಯಾಂಕ್ಸ್ ಸರ್. ಸರ್, ಈ ಸೋಪ್ನ ಯಾವಾಗ ಉಪಯೋಗಿಸ್ಬೇಕು ಅನ್ನೋದು ಅದ್ ನಮ್ ಹೆಂಗಸರು ಗೊತ್ತು. ನೀವು ಹೋಗಿ ಬನ್ನಿ. ಬರೋ ಬರ್ತೀನಿ ಸರ್. ಮಲ್ಲೆ ಹೂವು ನಾಚಿದೆ, ತಂಪು ಗಾಳಿ ಬೀಸಿದೆ, ಏಕೆ 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 ಮಲ್ಲೆ ಹೂವು ನಾಚಿದೆ, ನಿನ್ನ ಸೊಗಸು ಕಂಡು ತಂಪು ಗಾಳಿ ಬೀಸಿದೆ, ತನುವ ಸೋಕಲೆಂದು ತಾರೆ ನೂರು ಮೂಡಿವೆ, ಶಶಿಯ ಮುಖವು ಬಾಡಿದೆ, ಏಕೆ 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 ತಾರೆ ನೂರು ಮೂಡಿವೆ, ನಿನ್ನ ಕಾಣಲೆಂದು ಶಶಿಯ ಮುಖವು ಬಾಡಿದೆ, ನಿನ್ನ ಸೊಗಸು ಕಂಡು ಆಸೆಯೊಂದು ಮೂಡುತ್ತಿದೆ ನನಗಿಂದು, ಆಸೆಯೊಂದು ಮೂಡುತ್ತಿದೆ ನನಗಿಂದು, ಏನೆಂದು ಎಂದು ಹೇಗೆ ನಿನ್ನೊಡನೆ ಇರಬೇಕು ನಾನೆಂದು, ಎಂದು ಹೇಗೆ ನಿನ್ನೊಡನೆ ಇರಬೇಕು ನಾನೆಂದು ಏನೆಂದು ಮಲ್ಲೆ ಹೂವು ನಾಚಿದೆ, ನಿನ್ನ ಸೊಗಸು ಕಂಡು ಶಶಿಯ ಮೊಗವು ಬಾಡಿದೆ, ನಿನ್ನ ಸೊಗಸು ಕಂಡು. ಇವಳು ಎಲ್ಲಿ ಹೋದ್ರೆ ಅಲ್ಲೇ ಹರಕತೆ ಮಾಡ್ತಾ ಕೂತ್ಬಿಡ್ತಾಳೆ. ನೀನ್ ಇಲ್ಲ ಇದ್ಯಾ? ಏನಾಯ್ತು ನಿಂಗೆ? ತಗೊಳ, ಕಾಫಿ ತಗೊಳ. ಬೇಕಾಗಿಲ್ಲ, ಈಗ ತಾನೇ 3 ಜನ್ಮಕ್ಕಾಗುವಷ್ಟು ಸೌಂದರ್ಯನ ಕುಡಿದು ಸೊಕ್ಕು ಬಿಟ್ಟಿದ್ದೀನಿ. ನಾನು ಅನ್ಕೊಂಡೆ ಕಾಫಿ ಲೇಟ್ ಆದ್ರೆ 2 ರೂಪಾಯಿ ಗಿಳಿಸ್ಬಿಡ್ತೀಯ ಅಂತ. ಅದಲ್ಲ ಕಣೋ, ಸ್ವೀಟ್ 16. ಯಾರು? ಪಂಚರ್
ಇಲ್ಲ ಇದ್ದಾಳೆ. ಎಲ್ಲಿ? ಕೆಳಗಡೆ ಔಟ್ ಹೌಸ್ ನಲ್ಲಿ. ಯಾವಾಗ ನೋಡ್ದು? ವಸ್ತ್ರ ಇಲ್ದೆ ಕೃಷ್ಣ ನನ್ನ ಸೀರೆ ಕೊಡುವಂತ ಕೈ ಚಾಚಿದ ಗೋಪಿಕಾ ನನ್ನ ಕನಸಿನ ಕೈ ಆರನಗ್ನಳಾಗಿ ಈಗ ತಾನೇ ಪಚ್ಚಲ ಮನೆಯಿಂದ ಹೊರಗೆ ಬಂದಳು. ನಿಮ್ಗೆ ಡ್ಯಾನ್ಸ್ ಕೂಡ ಬರುತ್ತಾ? ನನ್ಗೂ ಬರುತ್ತೀರಿ. ಇದು ಏನ್ ಕಾಫಿಯಾ? ನಂಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ. ಹೌದಾ? ಹಾಕೋ. ಅಂದಾಗೆ ನಿನ್ ಹೆಸರೇನಂದೆ? ನಾನು ಏನೋ ಅನ್ಲಿಲ್ವೇ? ಈಗನ್ನು ಭಾಗ್ಯಲಕ್ಷ್ಮಿ. ಸತ್ತೋದ್ ನಮ್ಮ ಅಜ್ಜಿ ಹೆಸರು. ಓಹೋ. ನೋಡ್ ಲಕ್ಷ್ಮಿ, ಆ ಕೆಳಗಡೆ ಮನೇಲಿರೋ ಹುಡುಗಿ ಯಾರು? ಯಾರು? ನಮ್ಮ ಅಮ್ಮನ? ಅಲ್ಲ, ಔಟ್ ಹೌಸ್ ಅಲ್ಲಿ ಇದಾಳಲ್ಲ ಅವಳು. ಅವಳ ನಮ್ ಟೀಚರು, ಅವಳ ತಂಗಿ ಸೀತಾ. ಮದುವೆ ಆಗಿದ್ಯಾ? ಇಲ್ಲಿ ಯಾರಿಗೂ ಮದ್ವೆ ಆಗಿಲ್ಲ, ನಮ್ಮ ಅಮ್ಮನ್ ಬಿಟ್ಟು. ನೋಡ್ ಲಕ್ಷ್ಮಿ, ನಂಗೆ ಕೆಲಸ ಮಾಡ್ತೀಯ? ಏನು? ಸೀತಾ ಹತ್ರ ಹೋಗಿ ಸಾಯಂಕಾಲ ಕೃಷ್ಣ ಟಾಕೀಸ್ಗೆ ದಾರಿ ತಪ್ಪಿದ ಮಗ ಚಿತ್ರ ನೋಡಕ್ಕೆ ಬರ ಹೇಳ್ತೀಯ? ನಿಂಗೊಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್? ಐಸ್ ಕ್ರೀಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಕಡ್ಡಿ ಗುಡಾಗುತ್ತೆ, ತಿನ್ಬಿಡ್ತೀನಿ. ಮರಿದ ಹೇಳ್ತೀಯ? ಮರಿದು ಕೊಡ್ತೀಯಾ? ಹೇಳ್ತೀನಿ. ಅಕ್ಕ ಅಕ್ಕ, ಏನಮ್ಮ? ಒಂದು 2 ರೂಪಾಯಿ ಕೊಡ ಪರೀಕ್ಷೆಗೆ. ಸುಳ್ಳು ಹೇಳಿದ್ರೆ ಕಿವಿ ಹಿಂಡು ಬಿಡ್ತೀನಿ. ಚಂದ್ರ ಜೊತೆ ಪಿಕ್ಚರ್ಗೆ ಹೋಗೋದಕ್ಕೆ ತಾನೆ. ಹೇಗೋ ಗೊತ್ತಾಗ್ಬಿಡ್ತಲ್ಲ. ಕೊಡೆ. ನೋಡ್ ಸೀತಾ, ಚಂದ್ರ ಹೆಸರು ಕೇಳಿದ್ರೇನೆ ಅಮ್ಮಂಗಾಗೋದಿಲ್ಲ. ಈ ರೀತಿ ನೀವಿಬ್ರು ಸುಸ್ತಾ ಇದ್ರೆ ಚೆನ್ನಾಗಿರುತ್ತಾ? ಹಾಗಾದ್ರೆ ಹೋಗೋದು ಬೇಡಂತೀಯಾ? ಚಚೆ, ನೀವಿಬ್ರು ಎಷ್ಟೋ ಆದ ಪ್ರೋಗ್ರಾಮ್ ಹಾಕೊಂಡಿದ್ದೀರಾ. ಹೋಗ್ಬಿಟ್ವಾ? ಅಮ್ಮಂಗೆ ನಾನೇನಾದ್ರೂ ಹೇಳ್ಕೊತೀನಿ. ನೋಡು, ಸಾಸಿವೆ ಡಬ್ಬದಲ್ಲಿ ಹಣ ಇಟ್ಟಿದ್ದೀನಿ. 2 ರೂಪಾಯಿ ಮಾತ್ರ ತಗೊಂಡೋಗ್ಬೇಕು. ಸರಿ. ನಮಸ್ಕಾರ. ನಮಸ್ಕಾರ. ನಾನು ಗೋಪಾಲ್ ಕೃಷ್ಣ ಅಂತ. ನೀವಿರೋ ಮನೆ ಮಹಡಿ ಮೇಲೆ ನಾನು ಬಾಡಿಗೆಗಿರೋದು. ನೀನ್ ಅನುಗ್ರಹಿಸಿದ್ರೆ ಇವತ್ತಿನಿಂದ ನೀನ್ ನನ್ನ ಗರ್ಲ್ ಫ್ರೆಂಡ್. ಅನುಗ್ರಹಿಸ್ತೇ ಇದ್ರೆ ಅಂದ್ಕೊಂಡಿದ್ ಸಾಧಿಸೋದು. ಎದುರು ನೋಡ್ತಾ ನೋಡ್ತಾ ಎದುರ್ಸ್ಕೊಂಡು ಹೋಗೋದೆ ಈ ಗೋಪಾಲ್ ಕೃಷ್ಣ ಹುಟ್ಗುಣ. ಇತ್ತ ನೆತ್ತಿಗೇರಿರೋ ನಿನ್ನಂತ ಪೋಲಿಗಳ ಹಲ್ಲು ಉದುರಿಸೋದು, ಹಾಗೂ ಬುದ್ಧಿ ಬರದೆ ಹೋದ್ರೆ ಬೆನ್ಮೂಳೆ ಮುರಿಯೋದು ಈ ಸೀತೆಯ ಹುಟ್ಟುಗುಣ. ಫನಿ ಗರ್ಲ್, ಐ ಲೈಕ್ ಯು. ಬಟ್ ಐ ಡೋಂಟ್ ಲೈಕ್ ಯು. ಸೀತಾ, ಸಾರಿ, ಲೇಟ್ ಆಗಿ ಹೋಯ್ತು. ಪರವಾಗಿಲ್ಲ, ಶೋ ಶುರುವಾಗೋಯ್ತು. ಬಾ. ಸುಬು, ಹೊರಗೆ ಕೊಟ್ಬಿಡಪ್ಪ. ಕೊಟ್ಬಿಡಪ್ಪ. ಛೇ, ಈ ಮನೆ ಕೆಲಸ ಮಾಡೋದಕ್ಕಿಂತ ಸಾಯೋದು ಎಷ್ಟೋ ವಾಸಿ. ಆ ಕೆಲಸ ಮಾಡ್ಬಿಡು ಮೊದ್ಲು. ರಂಗ, ಏನದು ಗಲಾಟೆ? ನೋಡಿ ಬುದ್ಧಿ, ಆವಾಗಿಂದ ಪರ್ಕೆ ಕಿತ್ಕೊಂಡು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸುಬ್ಬು, ಹಾಗೆಲ್ಲ ಮಾಡ್ಬಾರ್ದಮ್ಮ, ಕೊಟ್ಬಿಡು. ನೀವ್ ಯಾರಿಗೆ ಕೇಳೋದಕ್ಕೆ? ಅಯ್ಯೋ, ದೊಡ್ಡವ್ರನ್ನೆಲ್ಲ ಹಾಗೆ ಅನ್ಬಾರ್ದಪ್ಪ. ನೀನ್ ಮಹಾ ದೊಡ್ಡವ್ ನೋಡು. ನೀನೇ ವಜ್ರಮುನಿ, ನಾನೇ ರಾಜ್ಕುಮಾರ್. ಸುಬ್ಬು. ಅಯ್ಯೋ ಪಾಪಿ, ಅವನ್ನ ಪರ್ಕೆಯಲ್ಲಿ ಹೊಡಿತೀಯ. ಏನು ಬಂತು ನಿನ್ಗೆ? ಏನು ಬಂತು? ಹೊಡಿ, ಚೆನ್ನಾಗಿ ಹೊಡಿ. ಅಮ್ಮ ಚೆನ್ನಾಗಿ, ನಾವು ಸತ್ತಾಗ ಎಷ್ಟು ಚೆನ್ನಾಗಿರೋದು. ಯಾಕ್ರ ಇಷ್ಟೊಂದು ಬೇಜಾರು ಮಾಡ್ಕೋತೀರಿ? ತಾಯಿ ತಬ್ಲಿ ಮಕ್ಕಳು, ನಾವೇ ಅನುಸರಿಸ್ಕೊಂಡು ಹೋದ್ರೆ ಆಯ್ತು. ಅನುಸರಿಸ್ಕೊಂಡು ಹೋಗೋಣ ಅಂತಲೇ ದೇವರಂತ ಹೆಂಡತಿನ ಕಳ್ಕೊಂಡಿದ್ರು ಬದುಕಿರೋದು. ಸೀತಾರಾಮಯ್ಯನವ್ರೆ, ನೀವೇ ನೋಡಿ ಎಷ್ಟು ಚಿತ್ರ ಹಿಂಸೆ ಮಾಡ್ತಾ ಇವೆ ರೀ. ಯಾವ್ದಾದ್ರು ಹಾಸ್ಟೆಲ್ ಸೇರಿಸ್ಬಿಡ್ರಿ, ನನ್ನ ಮನಸ್ಸಿಗೆ ಶಾಂತಿ ಯಾರು ಸಿಗುತ್ತೆ. ಪ್ರಾರಬ್ಧಗಳು. ವಿದ್ಯಾ, ಸುಬ್ಬು, ನೋಡಿದ್ರ ನಿಮ್ ತಂದೆಯವ್ರ ಮನಸ್ಸು ಎಷ್ಟು ನೋವು ಮಾಡಿದಿರಿ ಅಂತ. ಹಾಗೆಲ್ಲ ಮಾಡ್ಬಾರ್ದು, ತಪ್ಪಲ್ಲ. ಸುಮ್ಮನಿರ್ಬೇಕು. ಐಸ್ ಕ್ರೀಮ್ಗೆ 5 ರೂಪಾಯಿ ಕೊಟ್ರೆ ಸುಮ್ಮನಿರೋದು. ಅಳ್ಬೇಡ, ಕೊಡ್ತೀನಿ. ಸುಮ್ಮನೆ ಗಲಾಟೆ ಮಾಡಿದ್ರೆ ಹೋಗಿ. ನೋಡ್ಗ್ಯಾ, ಸುಮ್ಮನಿದ್ರೆ ದುಡ್ಡು ಬರ್ತಿತ್ತಾ? ಬರೇ ಹೋಗೋಣ. ಎಲ್ಲ ಕಿಲಾಡಿಗಳೇ. ಕಳ್ಳ ತಾನ್ ಕದೀತಾ ಇದ್ದಾನೆ, ಕರೀಲಿ ಬಿಡು. ಬಡ್ಡಿ ಮಗನೇ, ದಿನ ಒಂದೊಂದು ಹೂವಿನ ಕುಂಡ ಹೋಗ್ತಾನೆ ಇತ್ತು. ನಾನು ಕಾಯ್ತಾನೆ ಇದ್ದೆ. ಸಿಕ್ಕಾಕೊಂಡ್ಯ ಕಳ್ಳು ಬಡ್ಡಿ ಮಗನೇ. ಏನೋ ಇದು
ಕಳ್ಳ ಪಡ್ಡಿ ಮಗನೆ ಅಂತ ಬಿರುದು ಕೊಟ್ಟು ನನ್ನ ಹಸಿರು ಕಳ್ಳನ್ನೇ ಮಾಡ್ತಾ ಇದೆಯಲ್ಲೋ. ಮುಚ್ಚೋ ಬಾಯಿ. ಅಯ್ಯಪ್ಪ, ನನ್ ಕಳ್ಳ ಅಲ್ಲೋ, ಕಳ್ಳ ಅಲ್ಲ ಕಣೋ. ಬೇಕಾದ್ರೆ ಈ ಮನೆ ಯಜಮಾನ ವಿಶ್ವನಾಥ ರಾಯನ್ನೇ ಕೇಳೋ. ನಾನು ಅವನು ಬಾಲ್ಯ ಸ್ನೇಹಿತರು ಕಣೋ. ಅವನ್ ನೋಡಕ್ಕೆ ಕಣೋ ನಾನೀಗ ಬಂದಿರೋದಲ್ಲ. ನಿಜವಾಗ್ಲು? ಓ, ನಮ್ಮ ಪ್ರಾಣೆಗೂ ಹೌದು. ಓಹೋ, ನಿಮ್ಮ ತಂದೆ ಸ್ನೇಹಿತರಾ? ಹೌದಪ್ಪ, ಹೌದು. ಮತ್ತೆ ನಿಮ್ಮ ಹೆಸರು? ನನ್ನ ಹೆಸರು ಬಾಲಗಂಗಾಧರ ಅಂತ. ಮತ್ತೆ ನಿಮ್ ಬಾಲ ಎಲ್ಲಿ? ಮನುಷ್ಯರಿಗೆ ಎಲ್ಲಾದ್ರೂ ಬಾಲ ಇರುತ್ತೇನೋ ಹುಡುಗ. ಮತ್ತೆ ಹನುಮಂತ ಸಿಕ್ಕಿತ್ತಂತೆ? ಅವನ ವಂಶ ಬೇರೆ, ನಮ್ಮ ವಂಶ ಬೇರೆ. ಯಾರಪ್ಪ ಹುಡುಗ ನೀನು? ಮುಖ ನೋಡೋಣ ಅಂದ್ರೆ ಈ ಕನ್ನಡಕ ಎಲ್ಲೋ ಕಳೆದೋಗ್ಬಿಟ್ಟಿದ್ಯಲ್ಲೋ. ಇಲ್ಲಿನ ತಗೊಳ್ಳಿ. ಎಲ್ಲಿ 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 ಕೊಡೋ. ತಗೊಳ್ಳಿ. ಅಪ್ಪ, ಮೊದ್ಲ ಸರಿಯಾಗಿ ಕಾಣಿಸ್ತಾ ಇಲ್ವಲ್ಲೋ? ನಮಗ್ ಸರಿಯಾಗಿ ಕಾಣಿಸ್ತಾ ಇದೆ. ನಿನಗ್ ಕಂಡುಬಿಟ್ರೆ ನನಗ್ ಕಾಣಬಾರ್ದೇನೋ ಹುಡುಗ? ಆಗ್ಲಿ, ಇದೆಷ್ಟು ಹೇಳಿ? ಇದಾ 3 ಬೆರಳಲ್ಲ? ಆ, ಕಾಣಿಸ್ತಿದೆ. ಬನ್ನಿ, ಕಾಣಿಸ್ತಾ ಇದ್ಯಾ? ಬನ್ನಿ, ಬನ್ನಿ, ಬನ್ನಿ. ಎಲ್ಲಿ ನನ್ನ ಪೆಟ್ಟಿಗೆ ಪೆಟ್ಟಿಗೆ ನಾ ತಗೊಳ್ತೀನಿ, ಬನ್ನಿ. ಓ ಬಾಲು, ಬಾ ಬಾ. ಇಲ್ಲಿದೀಯಾ? ಏನಲ್ಲ, ನಾನ್ ಬಂದು 3 ಗಂಟೆ ಆದ್ಮೇಲೇನೋ ನೀನ್ ನನಗೆ ಸ್ವಾಗತ ಕೊಡೋದು. ಯಾಕೆ ನೀನ್ ಬರ್ತಿದ್ದಾಗೆ ನನ್ನ ಮಕ್ಕಳು ಸ್ವಾಗತ ಬಯಸಿರ್ಬೇಕಲ್ಲ? ಬಯಸಿದ್ರಪ್ಪ, ಬಯಸಿದ್ರು. ಸರ್, ಆ ನಾನು ಟಿಫನ್ ತರ್ತೀನಿ. ಅಯ್ಯೋ ಬೇಡಪ್ಪ, ಬೇಡ ಕಣೋ ಹುಡುಗ. ನನ್ಗೆ 3 ದಿವಸದಿಂದ ಮೈ ಹುಷಾರಿಲ್ಲ ಕಣೋ. ಇದ್ರೆ 8 ಇಡ್ಲಿ 8 ಉದ್ದಿನ ವಡೆ ತಗೊಂಡ್ ಬಾ ಸಾಕು. ಏನೋ ಹಿಡ್ದೂರ ಬಂದಿದ್ದು? ಅದೇಪ್ಪ, ನಿನ್ನ ನೋಡಿ ಬಹಳ ದಿವಸ ಆಯ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಹತ್ರನೇ ಬಿಡ್ತೀಯಲ್ಲಪ್ಪ ಬುರುಡೆ ನಿಂದು. ಏನೇ ಸುಮ್ಮನೆ ಯಾರಿಗೇನು ಮಂಕ್ ಬೂದಿ ಹೆಚ್ಚಿ ವಸೂಲ್ ಮಾಡಕ್ ಬಂದಿದೀಯೋ ಏನೋ? ಏನೋ ಮಲೋ, ಇನ್ನೂ ನೀನ್ ನನ್ನ ಲೇವಡಿ ಮಾಡೋದ್ ಬಿಡ್ಲಿಲ್ವಲ್ಲ. ಸತ್ರು ಬಿಡಲ್ಲ. ಅಂತ ಶತ್ರುನಾ ನನಗೆ? ಸರಿಯಪ್ಪ, ಸರಿ. ಸರ್, ನಿಮ್ಗೋಸ್ಕರ ಇಡ್ಲಿ ಸ್ಪೆಷಲ್ ನುಗ್ಗೆಕಾಯಿ ಸಾಂಬಾರ್ ತಂದಿದ್ದೀನಿ. ನುಗ್ಗೆಕಾಯಿ ತಿನ್ನೋ ವಯಸ್ಸು ಅಲ್ವಲ್ಲ ಹುಡುಗ ನಂದು. ಇರ್ಲಿ ತಾಳಪ್ಪ, ರುಚಿ ನೋಡ್ತೀನಿ. ಏನು ಇದು ನುಗ್ಗೆಕಾಯಿ? ಏನೋ? ಹೌದು ಸರ್, ಮಾಲೂರಿಂದು. ಮಾಲೂರಿಂದ? ಬೇಡಪ್ಪ ನನಗೆ ಮಾಲೂರು ನುಗ್ಗೆಕಾಯಿ ಸವಾಸ. ಕಪ್ಪಳು ತುಂಡು. ನೋಡೋ, ಕಣ್ಣೆದ್ರಿಗೆ ಮಕ್ಕಳನ್ನ ನೀನ್ ಈಗೆಲ್ಲ ಹೊಡಿಬೇಡಪ್ಪ ನೀನು. ಅವ್ರ ತಾಯಿ ಇಲ್ಲದ ಮಕ್ಕಳು, ತಾಯಿ ಇಲ್ಲದ ಮಕ್ಕಳು ಅಂತ ಪ್ರೀತಿಯಿಂದ ನೋಡ್ಕೊತಿದ್ರು, ಕೈ ಎತ್ತಾಗ ಮಾಡ್ತಾಳ ಬಾಲು. ಸಾಕಪ್ಪ, ಈ ನರಕದಲ್ಲಿ ಹೇಗೋ ಸಾಕಾಗೋಗಿದೆ ನನಗೆ. ಈ ಮಾತು ಹೇಳ್ಬೇಡ ಅಂತ ನಾನು ನಿನಗೆ 1000 ಸಲ ಹೇಳಿದ್ದೀನಿ. ಅಲ್ಲೋ, ಮಕ್ಕಳು ಚಿಕ್ಕಂದಲ್ಲಿ ತುಂಟ್ರಾಗಿರೋದು ಮುಂದೆ ಬುದ್ಧಿವಂತರಾಗೋ ಲಕ್ಷಣ ಕಣೋ ವಿಶ್ವ. ಮಕ್ಕಳು ಮನೆಗೆ ಮಾಣಿಕ್ಯ ಇದ್ದಾಗೆ ಕಣೋ. ಇವು ಮಣಿಕೆನ? ಇದು ಮನೆನಾ? ವಿಶ್ವ, ನಿನ್ನ ಇಷ್ಟು ಬೇಜಾರಿಗೆ ಕಾರಣ ಮಕ್ಕಳಲ್ಲ ಕಣು. ನಂಗೆ ಗೊತ್ತಾಯ್ತು ಬಿಡೋ. ನೋಡೋ, ಗುಡಿಗೆ ಕಲಶ ಇದ್ದ ಹಾಗೆ, ಮರಕ್ಕೆ ಹಸಿರಿದ್ದ ಹಾಗೆ, ಮನೆಗೆ ಬೆಳಕಿದ್ದ ಹಾಗೆ ಮನುಷ್ಯನಿಗೆ ಇರಬೇಕಾದವಳು ಮಡದಿ ಅನ್ನೋಳು ಕಣು. ಅದಿಲ್ಲ ನೋಡಿ ನಿನಗೆ, ಅದೇ ನಿನ್ನ ಇಷ್ಟು ಬೇಜಾರಿಗೆ ಕಾರಣ. ವಿಶ್ವ, ನೀನೀಗ ಇನ್ನೊಂದು ಮದುವೆ. ಏನ್ ಮಾತಾಡ್ತಿದ್ದಿ ಬಾಲು? ಊರು ಹೋಗುವಂತೆ ಕಾಡು ಬಾನತ್ತೆ ಅಂಥದ್ರಲ್ಲಿ ಈ ವಯಸ್ಸಿನಲ್ಲಿ ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಆ ಹೆಣ್ಣಿನ ಬಾಳನ್ನ ನರಕ ಮಾಡ್ಬೇಕು ಅಂತ ಹೇಳ್ತೀಯಾ? ವಿಶ್ವ, ನಿನಗೆ ಹೆಂಡತಿ ಬೇಡದೆ ಇರಬಹುದು. ಆ ಬೆಳೆಯೋ ಮಕ್ಕಳಿಗೆ ಒಬ್ಬಳು ತಾಯಿ ಬೇಡ? ಬೇಕಪ್ಪ, ಬೇಕು. ಆ ಮಕ್ಕಳಿಗೆ ಒಬ್ಬಳು ತಾಯಿ ಬೇಕು, ಈ ಮನೆಗೆ ಒಬ್ಬಳು ಮಹಾಲಕ್ಷ್ಮಿ ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಬಾಲು, ನೋಡೋ, ಎಲ್ಲಾ ವಿಷಯದಲ್ಲೂ ನಾನು ನಿನ್ನ ಮತ ಇದ್ದೀನಿ ವಿಶ್ವ. ಇದೊಂದು ವಿಷಯದಲ್ಲಿ ಮಾತ್ರ ನೀನ್ ನನ್ನ ಮಾತು ಕೇಳಬೇಕು, ಕೇಳಲೇಬೇಕು. ಟಿಫನಾರು ಮಾಡ್ಕೊಂಡೋಗೋ. ಆಗಲ್ಲ. ನಿನ್ನ ಆಗೋವರೆಗೂ ನಾನು ಈ ನಿನ್ನ ಮನೇಲಿ ಒಂದು ತೊಟ್ಟು ನೀರು ಕುಡಿಯೋಲ್ವೋ? ನಾನು ಹೇಳಿದ ಸೀತೆಗೆ ಹೇಳಿದ್ಯಾ? ಏನು ಅಂತ? ನಾಳೆ ಸಂಜೆ ನೆಹರು ಪಾರ್ಕ್ ಬಾ ಅಂತ. ಹೇಳಿಲ್ಲ, ಹೇಳೋದು ಇಲ್ಲ. ಯಾಕೆ? ಯಾವಾಗ್ಲೂ ಸೀತೆನೇ ಬರೋ ಹೇಳ್ತೀಯ, ನನ್ನ ಹತ್ರ ಮಾತ್ರ ಇಲ್ಲೇ ಮಾತಾಡ್ತಿ.
ನೆಹರು ಪಾರ್ಕಿಗೆ ನಾನ್ ಬರ್ಬಾರ್ದಾ? ಬರಬಹುದು, ಆದ್ರೆ ಬಂದ್ ನೀನೇನ್ ಮಾಡ್ತೀಯಾ? ಸೀತೆ ಏನ್ ಮಾಡ್ತಾಳೋ ನಾನು ಅದೇ ಮಾಡ್ತೀನಿ. ನಿಜವಾಗ್ಲು? ಅಯ್ಯೋ, ಛೇ 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 ಛೇ. ಲಕ್ಷ್ಮಿ, ಏನಮ್ಮ, ಏನಾಯ್ತು? ನಂಗೆ ತುಂಬಾ ಬಾಯಾರಿಕೆ ಆಗ್ತದೆ, ಸ್ವಲ್ಪ ಕುಡಿಯೋಕೆ ನೀರು ಕೊಡ್ತೀಯಾ? ಏನೇ ಇದು? ನಿನ್ ಕುಂಕುಮ, ತಲೆ. ಲಕ್ಷ್ಮಿ, ಏನಮ್ಮ ಆಯ್ತು ನಿನ್ಗೆ? ನಾಳೆ ನಿಂಗೂ ಹೀಗೆ. ನೀನು ಗೋಪಾಲಕೃಷ್ಣ ರೂಮ್ಗೆ ಹೋಗಿ ಹಾಗೆ ನಾಚ್ಕೊಂಡು ನಿಂತ್ಕೊಳ್ತೀಯಂತೆ. ಅವನು ಹೀಗೆ ನಿನ್ ಮೇಲೆ ಕೈ ಹಾಕಿ ಹಾಗೆ ಮನ್ಸದ ಹತ್ರ ಕರ್ಕೊಂಡೋಗಿ ಆಮೇಲೆ ಆಮೇಲೆ ಇದು ನಿಜನಾ? ನಂಗೆ ಯಾಕೋ ನಿದ್ರೆ ಬರ್ತಾ ಇದೆ. ನೀನು ಮನುಷ್ಯನ ಪಶುನು. ಒಂದು ಮಗುನಂತ ಹೆಣ್ಣಿನ ಬಾಳನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ, ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ. ಸೀತಾ ಡಾರ್ಲಿಂಗ್, ನ್ಯಾಯ ಅನ್ಯಾಯ ಅನ್ನೋದು ನಾವು ಅಂದ್ಕೊಳ್ಳೋದಲ್ಲಿದೆ. ಈ ವಿಸ್ಕಿ ನೋಡಿದ್ಯಾ, ಗಂಟ್ಲೊಳಗೆ ಹೋದ್ರೆ ಮತ್ತೆ ಇರುತ್ತೆ, ಬೆಂಕಿ ಕಟ್ಟಿ ಗೀರಿದ್ರೆ ಭಗ್ಗನತ್ತೆ. ಅವ್ರವ್ರ ಟೇಸ್ಟ್ ತಕ್ಕ ಉಪಯೋಗಿಸ್ಕೋಬೇಕು. ಇಟ್ಸ್ ಎ ಮ್ಯಾಟರ್ ಆಫ್ ಒಪಿನಿಯನ್ ಡಾರ್ಲಿಂಗ್. ಒಂದು ಅಬಲೆಯ ಜೀವನನ ಹಾಳು ಮಾಡಿ ನೀತಿ ಸೂತ್ರ ಹೊಗಳ್ತೀಯ. ನೋಡ್ ಸ್ವೀಟಿ, ಆ ಹೆಣ್ಣು ಎಂಜಾಯ್ ಮಾಡಿದ್ಲು ಅಂತ ನೀನ್ ಸಂಕಟ ಪಡೋದು ಫೋಲಿಶ್ನೆಸ್. ಅದ್ಯಾಕೋ ಡಾರ್ಲಿಂಗ್, ನಿನ್ನಂತ ಚುರುಕ್ ಮೆಣಸಿನ್ಕಾಯಿ ಹುಡುಗಿರು ಕಂಡ್ರೆ ನನಗೊಂಥರ ಸ್ಪೆಷಲ್ ಅಟ್ರಾಕ್ಷನ್. ಇದುವರೆಗೂ 4 ಅಲ್ಲ 5 ಹುಡುಗಿರು ನನ್ನ ಲೈಫಲ್ಲಿ ಹೀಗೇ ಪಾಸ್ ಆಗ್ಬೋದು. ನೀನು ಎಷ್ಟಂದ್ರೆ 6ನೇ ಒಳಾಗ್ತೀಯ. 6ನೇ ಅವಳಾಗಲ್ಲ, ನಿಂಗೆ ಚಪ್ಪಲಿ ಏಟಿಂದ ಬುದ್ಧಿ ಕಲಿಸಿದ ಮೊದಲನೇ ಅವಳಾಗ್ತೀನಿ. ಎಷ್ಟೇ ನಿನಗ್ ಸೊಕ್ಕು, ಎಷ್ಟೋ ನಿನಗ್ ಕೊಬ್ಬು. ಅತಿಯಾದ ಮಾತು ಹೆಂಗಸರಿಗೆ ಒಳ್ಳೇದಲ್ಲ ಕಣೆ. ಮಿತಿ ಮೀರಿದ ಆಟ ಗಂಡಸರಿಗೂ ಒಳ್ಳೇದಲ್ಲ ಕಣೋ. ಏನೇ ಕಣೋಗಿನ ಅಂತ್ಯಾ? ನಿನ್ ಪುಣ್ಯ ಕಣ ಅಂತ ಇದ್ದೀನಿ. ಇನ್ನೊಂದ್ಸಲ ನಾನು ಏನೇ ಗಿನೆ ಅಂದ್ರೆ ಏನೇ ಮಾಡ್ತಿ? 2ರಲ್ಲಿ ಒಂದು ಇತ್ಯರ್ಥ ಮಾಡ್ತೀನಿ. ಯು ಆರ್ ಮೋಸ್ಟ್ ವೆಲ್ಕಮ್. ಇತ್ಯರ್ಥ ಮಾಡು ಅಂತಲೇನೆ ನಾನು ಹೇಳ್ತಾ ಇರೋದು. ಸ್ವೀಟ್ 16, ನಾನೀಗ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನಾಳೆ ಸಂಜೆ ನೆಹರು ಪಾರ್ಕಲ್ಲಿ ಸಂಸೋಣ. ಗುಡ್ ನೈಟ್. ನೆಹರು ಪಾರ್ಕ ಬರ್ತೀನಿ ಕಣೋ, ಬರ್ತೀನಿ. ನನಗ್ ಗೊತ್ತು ನೀನು ಬಂದೇ ಬರ್ತೀಯ ಅಂತ. ಯಾಕೆ ತಿಳ್ಕೊಂಡೆ? ವೆರಿ ಸಿಂಪಲ್. ಎದುರಿಗೆ ಬಂದ ಅವಕಾಶನ ಅದೃಷ್ಟ ಅಂತ ಅರ್ಥ ಮಾಡ್ಕೊಳಕ್ಕೆ ಹೆಂಗಸರಿಗೆ ಸ್ವಲ್ಪ ಟೈಮ್ ಬೇಕು. ನೀನು ಅಷ್ಟೇ. ಹೆಂಗಸರ ಮನಸ್ಸಿನಲ್ಲಿರೋ ಅಭಿಪ್ರಾಯನ ಅರ್ಥ ಮಾಡ್ಕೊಳ್ಳಕ್ಕೆ ಗಂಡಸರಿಗೂ ಸ್ವಲ್ಪ ಟೈಮ್ ಬೇಕು. ನೀನು ಅಷ್ಟೇ. ಫ್ಯಾಂಟಾಸ್ಟಿಕ್, ವಂಡರ್ಫುಲ್ ಜೋಕ್. ನಿನ್ನ ಹಾಗೆ ಮಾತಾಡೋ ಹುಡುಗಿನ ಕಂಡ್ರೆ ನನಗ್ ಬಹಳ ಇಷ್ಟ. ನಿನ್ನಂಥ ಪೋಲಿಗಳನ್ನ ಕಂಡ್ರೆ ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಬ್ರದರ್. ಮುಟ್ಟಾಳ ಒಂಟಿಯಾಗಿರೋ ಹುಡುಗಿರು ಅಂದ್ರೆ ಅಷ್ಟು ಹಗುರ ಆಗೋಯ್ತೇನೋ.
ತಪ್ಪಾಯ್ತು ಅಂತ ಕೇಳ್ಕೊಳೋ, ಕೇಳ್ಕೊತೀಯೋ ಇಲ್ವೋ? ಬೇಡ ಮಾವ, ಬಿಡು, ಬಂದಿರುತ್ತೆ ನೋಡು. ಇಷ್ಟಕ್ಕೆ ಮುಗಿಲಿಲ್ಲ. ಮರ್ಯಾದಾಗಿ ಲಕ್ಷ್ಮಿನ್ ಮದುವೆ ಮಾಡ್ಕೊಂಡು ಮಾಡಿ ತಪ್ಪದ ಪ್ರಾಯಶ್ಚಿತ ಮಾಡ್ಕೊ. ಇಲ್ದೇ ಇದ್ರೆ ಹೀಗೆ ಹಣ್ಣುಗಾಯಿ ನೀರ್ಗಾಯಿ ಸಾಯ್ತೀಯ. ನಡಿ ಮಾವ, ಹೋಗೋಣ. ಅವಮಾನ, ಅವಮಾನ. ಒಂದು ಹೆಣ್ಣಿನ ಮುಂದೆ ನನ್ನನ್ನು ಅವಮಾನ ಮಾಡ್ಬಿಟ್ಟ. ಅವನ್ನು ಸುಮ್ಮನೆ ಬಿಡಬಾರ್ದು. ಕೈ ಕಾಲು ಮುರಿದು ಹಾಕ್ಬೇಕು, ಬೆನ್ನು ಮೂಳೆ ಪುಡಿ ಪುಡಿ ಮಾಡ್ಬೇಕು. ಆ ಕೆಲಸ ನಮಗ್ ಬಿಡಿ ಮಿಸ್ಟರ್. ಏನೋ ಏನಂತಾನೆ? ಮಾಡೋ ಕೆಲಸಕ್ಕೆ ಸಮಥಿಂಗ್ ಕೊಡ್ಬೇಕು ಅಂತ ಕೇಳ್ದ. ಅದೇನು ಬೇಕೋ ನಾನು ಕೊಡ್ತೀನಿ. ಬೊಂಬೆ ಈ ನಮ್ಮ ಹೆಣ್ಣು, ನೈದಿಲೆ ಹೂವಂತೆ ಈ ಎರಡು ಕಣ್ಣು. ದಂತದ ಬೊಂಬೆ ಈ ನಮ್ಮ ಹೆಣ್ಣು, ನೈದಿಲೆ ಹೂವಂತೆ ಈ ಎರಡು ಕಣ್ಣು. ಈ ಬೊಂಬೆಗಿರುವ ಆಭರಣ ಬಂಗಾರದಂಥ ಒಳ್ಳೆ ಗುಣ, ಬಂಗಾರದಂಥ ಒಳ್ಳೆ ಗುಣ. ಬಲುವಂದಗಾರ ಈ ನಮ್ಮ ಗಂಡು, ಗೆಳೆಯರ ಕೂಟದಿ ಮಾಟದ ಗುಂಡು. ಬಲುವಂದಗಾರ ಈ ನಮ್ಮ ಗಂಡು, ಗೆಳೆಯರ ಕೂಟದಿ ಮಾಟದ ಗುಂಡು. ಎಂದೆಂದು ನಮ್ಮಿ ಬಾಲಕನು, ತಾನಾಡಿದಂತೆ ನಡೆವನು, ತಾನಾಡಿದಂತಿವನು. ದಂತದ ಬೊಂಬೆ ಈ ನಮ್ಮ ಹೆಣ್ಣು, ನೈದಿಲೆ ಹೂವಂತೆ ಈ ಎರಡು ಕಣ್ಣು. ಕೊರಳಲ್ಲಿ ಕಾಣೇನ ಮುತ್ತಿನ ಸರವನು, ಇದೆಯಲ್ಲ ಹರಿನಾಮ ಇನ್ನೇನು. ಕರದಲ್ಲಿ ಕಾಣೇನ ಬಂಗಾರದ ಬಳೆ, ಇದೆಯಲ್ಲ ಶಿವಪೂಮಾಲೆ. ಮನದಲ್ಲಿ ಎಲ್ಲ ಸಿರಿಯ ಮೇಲೆ ಮೋಹವು, ಮನದಲ್ಲಿ ಎಲ್ಲ ಸಿರಿಯ ಮೇಲೆ ಮೋಹವು. ಇದೆಯಲ್ಲ ಪತಿ ಸೇವಾಕಾಂಕ್ಷೆಯು. ಏನಂದೆ ಲೋ, ಈ ತಲೆ ಹಣ್ಣಾಗಿ ದೇಹ ಮಣ್ಣಾಗೋವರಿಗೆ ಆ ಹರ್ಕತೆ ಲಕ್ಷ್ಮಿನ ನನ್ನ ಮನೇಲಿ ಮದುವೆ ಮಾಡ್ಬೇಕು. ಈ ಮನೇಲಿ ತಾನೇ ಸಾಧ್ಯವಿಲ್ಲ. ಬಿಡಿ, ಯಾವ್ದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಳಿ ಕಟ್ತೀನಿ. ತಾಳಿ ಕಟ್ತೀನೋ ತಾಳಿನ ಅಯೋಗ್ಯ ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ. ನಾನು ಒಡಕಲ್ ಟೈಪ್ ರೈಟರ್ ಅಂತ ನಿನ್ನ ಅಭಿಪ್ರಾಯ? ಹಾಗಾಗಿದ್ರೆ ಯಾವ್ದಾದ್ರು ಗುಜರಿಗೆ ಹಾಕಿದ್ರೆ 25-75 ನಯಾ ಪೈಸಾ ಸಿಗ್ತಾ ಇತ್ತು. ನಿಮ್ಮನ್ನೇ ಗುಜರಿಗೆ ಹಾಕೋದು. ಏನಂದೆ? ಇನ್ನೇನ್ರಿ ಅನ್ಬೇಕು? ಗಂಡು ಮಗ ಇದ್ದಾನೆ ಅಂತ ಬೆಲೆ ಎಸಿ ಹರಾದಾಗ್ತಿರೇನು? ಲೇ, ಅವನ್ನ ನೀನು ಹೆತ್ತಿದ್ದು ಯಾತಕ್ಕೂ ಗತಿ ಇಲ್ದ್ರು ಹೆಣ್ಣನ್ನ ಗಂಟು ಹಾಕೊಳ್ಳಿತ್ತಲ್ಲ ಕಣೆ. ಈ ಹೆತ್ತು ತಂದೆ ಘನತೆ ಗೌರವನ ಕಾಪಾಡ್ಲಿತ್ತ. ನಿಮ್ಮ ಘನತೆ ಗೌರವ ಅಂದ್ರೆ ಹಣ ತಾನೆ? ಹೌದು ಕಾಣೋ. ನಿಮ್ ಹಣದಾಸೆ ಹೋಗಲ್ಲ, ನನ್ನ ಮದ್ವೆನೂ ನಡೆಯಲ್ಲ. ನನ್ನ ಮದ್ವೆನ ನಾನೇ ಮುಗಿಸ್ಕೊಳ್ತೀನಿ. ಬಿಡಲ್ಲ ಕಣೋ, ಮುಗಿಸೋಕ್ ಬಿಡಲ್ಲ ಕಣೋ. ನೀನ್ ತೆಪ್ಪರ್ಲಾಗ ಹೊಡೆದ್ರು ಬಿಡಲ್ಲ ಕಣೋ. ಅಮ್ಮ, ನಾನ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂತ ಆ ಭಗವಂತನಿಗೆ ಗೊತ್ತು. ಅಪ್ಪ ಅಂತೂ ಹೋಗ್ತಾ ಇಲ್ಲ. ನೀನ್ ಮಾತ್ರ ಬೇಡ ಅನ್ಬೇಡ. ಈ ಮದುವೆ ಆಗದೆ ಇದ್ರೆ ನನ್ ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಮಾಧು, ಹಾಗೆಲ್ಲ ಅನ್ಬೇಡಪ್ಪ. ನಿಮ್ಮ ಅಪ್ಪನ ಬುದ್ಧಿ ಗೊತ್ತೇ ಇದೆಯಲ್ಲ. ಹೌದು, ನನಗ್ ಬುದ್ಧಿ ಇಲ್ಲ. ನಾನು ಎಮ್ಮೆ, ಕತ್ತೆ, ಕಲ್ಲು ಬಂಡೆ. ಈಗ ಮಾತಾಕೆ ಮದುವೆ ಯಾವತ್ತು ಅಂತ ಹೇಳ್ತೀರಿ, ಆಗ ಬಂದು ಆಶೀರ್ವಾದ ಮಾಡಿ. ಸರಿ, ನೀನು ಮಾಡ್ಕೋ. ಅದೇನು ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ನೀವು ಮಾಡಿ, ಅದೇನ್ ಮಾಡ್ಬೇಕು ನಾನು ಮಾಡ್ತೀನಿ. ನೀನೇನೇ ಮಾಡ್ತೀಯಾ? ಗಂಟು ಹೆಣ್ಣಿಗೆ ಆಶೀರ್ವಾದ ಮಾಡ್ತೀನಿ. ನೀನ್ ಏನೇ ಆಶೀರ್ವಾದ ಮಾಡಬಲ್ಲೆ? ನಿನಗಿಂತ ಮೊದಲು ನಾನು ಆಶೀರ್ವಾದ ಮಾಡ್ತೀನಿ. ನಾನು ಅವನಪ್ಪ
ನನಗಿರೋನು ಅವನು ಒಬ್ಬನೇ ಮಗ, ನಾನು ಅವನ್ನ ಕಳ್ಕೊತೀನ? ಹೋಗಲ್ಲ ಮಗನೇ, ನಿಶ್ಚಿತಾರ್ಥಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳೋದು. ಹಣೆ ಬರಹ ನಾಳ್ಸೋಕೆ ಯಾರ ಕೈಲೂ ಸಾಧ್ಯವಿಲ್ಲ. ಅಪ್ಪನ ಬುದ್ಧಿ ಜೇಡಿ ಮಣ್ಣು ಒತ್ತಿದ್ರೆ ಹೇಗಂದ್ರೆ ಹೇಗ್ ಓ ಹೌದೌದು, ಜೇಡಿ ಮಣ್ಣು. ಹೋಗಲ್ಲ ಬಡವ, ಹೋಗ ಹೋಗ. ಓಹೋ, ಇದೆಲ್ಲ ನಿನ್ ಕೆಲ್ಸನಾ? ಹಣ್ಣುಗಾಯ ನೀರ್ಗಾಯ ಆದವನು ನಾನು, ನೀನು. ಇಡಿಯಟ್, ಕೈ ಕಾಲ್ ಮುರಿರಿ ಅಂದ್ರೆ ಪ್ರಾಣನೇ ತೆಗೆದ್ಬಿಟ್ಟಲ್ರೋ. ಏನ್ ಮಾಡಕ್ಕಾಗುತ್ತೆ ಮಿಸ್ಟರ್? ಹೊಡೆಯುವಾಗ ಕೈ ಕಾಲು ಅಂತ ನೋಡಕ್ಕಾಗುತ್ತೆ? ಬೀಳ್ಬಾರ ಜಾಗಕ್ಕೆ ಏಟ್ ಬಿತ್ತು ಸತ್ತ. ಡ್ಯಾಮ್ ಇಟ್! ನೀನೇನು ಯೋಚನೆ ಮಾಡ್ಬೇಡ ಮಿಸ್ಟರ್. ಇದ್ರ ಜೊತೆಗೆ ಆ ಸೀತೆ ಮಾನ ಮರ್ಯಾದೆನು ಮಣ್ಪಾಲ್ ಮಾಡೋ ಕೆಲಸನು ನಾವೇ ನೋಡ್ಕತೀವಿ. ಸಾಕು, 10,000 ಬೇಕಾದ್ರೆ 15,000 ಕೊಡ್ತೀನಿ. ಈ ವ್ಯವಹಾರನೆಲ್ಲ ನನ್ ತಲೆಗೆ ಬರ್ದಾಗ ನೋಡಿ. ಅಕ್ಕ ನಿದ್ದೆ ಬರ್ತಾ ಇಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ವಿ? ಮದ್ವೆ ವಿಷಯ. ಓಹೋ, ಆಗ್ಲೇ ಅಕ್ಕನ ಮನ್ಸು ಬಾವನ್ ತನಕ ಹೊರಟೋಯ್ತು. ಅಲ್ಲ, ಮಾವನ್ ತನಕ. ಹೋಗಕ್ಕ. ಹೌದು ಸೀತಾ, ನಿನ್ ಮದ್ವೆ ವಿಷಯದೇ ನನ್ ತಲೆ ತುಂಬಾ. ಧಾರೆ ಮಂಟಪ, ಹಸೆ ಮನೆ, ಜೋಡಿ ಬಾಲಗ, ನೀನ್ ನಾಚ್ಕೊಂಡಿದ್ದ ಹಾಗೆ, ಚಂದ್ರು ನಿನಗೆ ತಾಳಿ ಕಟ್ತಾ ಇದ್ದಾಗೆ ಕಲ್ಪನೆ ಮಾಡ್ತಾ ಇದ್ದೆ. ಆಹಾ, ಆ ನೋಟ ಎಷ್ಟು ಸೊಗಸಾಗಿತ್ತು ಗೊತ್ತಾ? ಏನಂದೆ? ನಮ್ಮ ಮನ್ಸು ನಿನ್ಗೆ ಅಷ್ಟು ದೊಡ್ಡ ಕಡೆ ಸಂಬಂಧನೇ? ಅಮ್ಮ, ಇದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಯಾರಮ್ಮ? ನಮ್ಮ ಯಾರು? ಚಂದ್ರುನೇ? ಹೌದಮ್ಮ. ಮಾವ ಒಬ್ಬ ಇಲ್ದೆ ಹೋಗಿದ್ರೆ ನಮ್ ಬಾಳ್ನಲ್ಲಿ ಇನ್ನೆಷ್ಟು ಬಿರುಗಾಳಿ ಬರ್ತಾ ಇತ್ತು ಏನೋ. ಹೇಳಿದ್ರೆ ನೀನ್ ಬೇಜಾರು ಮಾಡ್ಕೋತಿ ಅಂತ ನಾವ್ ಇದುವರೆಗೂ ನಿಮ್ಗೆ ಹೇಳಿಲ್ಲ. ಅಕ್ಕನ ಹರಿಕತೆ ಪ್ರೋಗ್ರಾಮ್ ಅರೇಂಜ್ ಮಾಡೋದು, ನನ್ ಟೈಪ್ ಪರೀಕ್ಷೆ ಹಣ ಸಹಾಯ ಮಾಡೋದು ಎಲ್ಲ ಮಾವನೇ. ಅಮ್ಮ, ಅವನ್ ತಂದೆ ಏನ್ ಅನ್ಯಾಯ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಆದ್ರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾವನ್ ದೂರ ಮಾಡೋದು ಯಾವ ನ್ಯಾಯಮ್ಮ? ಹೌದು ಸೀತಾ, ನಿಜ. ಕಳೆದು ಹೋದದ್ದನ್ನೆಲ್ಲ ನೆನೆಸ್ಕೊಂಡು ನಾನು ಇಷ್ಟು ದಿವಸ ಮನ್ಸನ್ನ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ನಮ್ ಚಂದ್ರ ಮನ್ಸು ಇಷ್ಟು ಒಳ್ಳೇದು ಅಂತ ನಾನು ತಿಳ್ಕೊಳ್ಳಾರ್ದೆ ಹೋದೆ. ಅವನ್ ಋಣ ಹೇಗ್ ತೀರಿಸ್ಲು ಏನು? ಅಮ್ಮ ಅಮ್ಮ, ಅದಕ್ಕೊಂದು ಉಪಾಯ ನಾನು ಹೇಳ್ತೀನಿ. ಅಮ್ಮ, ನನ್ ಸ್ವಲ್ಪ ಕೆಲಸ ಇದೆ. ಕೂತ್ಕೊಳ್ಳೆ, ಎಲ್ಲ ಗೊತ್ತಿದೆ. ಅಮ್ಮ, ಈ ತುಂಟಿನ ಚಂದ್ರ ಕೊಟ್ಟು ಮದುವೆ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಿಮ್ಮ, ಈ ಮನೇಲಿ ಸೀತಾನೂರು ಯಾರು? ನಾನೇ. ನೀವೇನು? ನಿಮಗೆ ಚಂದ್ರನೂರು ಗೊತ್ತಾ? ಗೊತ್ತು. ಹಾಗಾದ್ರೆ ಈ ಲೆಟ್ರು ನಿಮ್ದೇ ನೋಡಿ. ಸೀತಾ, ಏನಿದು ಕಾಗ್ದ? ಸೀತಾ,
ಸೀತಾ, ಯಾಕೆ ನಾನು ನಂಬಿಸಿ ಮೋಸ ಮಾಡಿದೆ? ನಾನು ನಿನ್ಗೇನು ಉಪಕಾರ ಮಾಡಿದೆ? ಎಷ್ಟೇ ಕಷ್ಟಗಳು ಬಂದ್ರು ನಿನ್ನ ಪ್ರೀತಿ ನನಗಿರುವಾಗ ಏನು ಭಯವಿಲ್ಲ ಅಂತ ಧೈರ್ಯವಾಗಿ ಮುನ್ನುಗ್ತಾ ಇದ್ದೆ. ನೀನೇ ನನ್ನ ಸರ್ವಸ್ವ ಅಂತ ನಂಬಿ ನನ್ನ ಮನಸ್ಸನ್ನ ನಾನು ನಿನಗೆ ಕೊಟ್ಟೆ. ಆದ್ರೆ ನೀನ್ ಹೀಗೆ ನನ್ನ ನಂಬಿಸಿ ಮೋಸ ಮಾಡ್ತೀಯ ಅಂತ ಮಾತ್ರ ನಾನು ತಿಳ್ಕೊಂಡಿರ್ಲಿಲ್ಲ. ಯಾವ ಕಷ್ಟ ಅಂತ ತಡ್ಕೊಳ್ಳೋ ಶಕ್ತಿ ನನಗಿದ್ರು ಈ ನಿರಾಶೆನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದಕ್ಕೆ ನಿನ್ನಿಂದ ಮಾತ್ರ ಅಲ್ಲ, ಈ ಪ್ರಪಂಚದಿಂದನೇ ದೂರ ಹೊರಟೋಗ್ತಾ ಇದ್ದೀನಿ. ಸೀತಾ, ಶೀಲದ ಬೆಲೆ ತಿಳಿದೇ ಇರೋ ನಿನ್ನಂಥವಳು ಸ್ನೇಹ ಮಾಡಿದ್ದಕ್ಕೆ ಇದೇ ನನಗೆ ತಕ್ಕ ಶಿಕ್ಷೆ. ಇತಿ ನತದೃಷ್ಟ. ಚಂದ್ರು. ಯಾವುದು ಅದು ಮನೆ? ಇದೆಯಪ್ಪ, ಬನ್ನಿ. ಓಹ್, ನಮಸ್ಕಾರ ಇನ್ಸ್ಪೆಕ್ಟ್ರೇ. ಏನು ನೀವು ನಿಶ್ಚಿತಾರ್ಥ ಸಮಾರಂಭಕ್ಕೆ ಬಂದ್ರಾ? ಇಲ್ಲ, ಇಲ್ಲೊಂದು ಕೇಸ್ ಇತ್ತು, ಆತ್ಮಹತ್ಯೆ. ಹೌದು, ಇಲ್ಲಿರೋ ಸೀತಾ ಅನ್ನೋ ಹುಡುಗಿ ಸೋದರ ಮಾವ ಚಂದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಚಂದ್ರು ಆತ್ಮಹತ್ಯೆ ಮಾಡ್ಕೊಂಡೆ. ಯಾಕೆ? ಚಂದ್ರು ಸೀತನ ಪ್ರೇಮಿಸಿದ್ದ, ಆಕೆ ಈತನ ನಂಬಿಸಿ ಮೋಸಪಡಿಸಿದ್ದಾಳೆ. ಈ ನಿರಾಶೆನ ತಡ್ಕೊಳಕ್ಕಾಗದೆ ಚಂದ್ರು ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆತನ ಗುರು ಸಹ ನಾವು ಸಿಗದಿರೋಷ್ಟು ಮುಖ ಕೆಟ್ಟು ಹೋಗಿತ್ತು. ಆದ್ರೆ ಆತನ ಜೇಬ್ನಲ್ಲಿ ಸಿಕ್ಕಿದ ಲೆಟರ್ ನಾವು ಚಂದ್ರುನೇ ಅಂತ ಪತ್ತೆ ಹಚ್ಚಬೇಕಾಯ್ತು. ಕೇಳ್ದೇನೋ ಹರಿಕಥಾ ಪ್ರಿಯ, ಇಂಥ ಸಂಬಂಧನ ನಾವು ತಂದ್ಕೊಂಡ್ರೆ ನಮ್ಮ ಮಾನ ಮರ್ಯಾದೆ ಮಣ್ಣು ಪಾಲಾಗೋಲ್ವೇನೋ? ನಡಿಯೋ, ನಡಿ. ಹೋಗಿಯಪ್ಪ. ಸರ್, ಆ ಡೆಡ್ ಬಾಡಿಯಲ್ಲಿದೆ. ಅದು ಕಣ್ಣಂ ಬಾಡಿಯಲ್ಲಿದೆ. ನಡಿಯೋ ಅಂತಂದ್ರೆ ಅಪ್ಪ, ನನ್ನ ಮನ್ಸಿನಂದ್ರೆ ಈ ಸಮಯದಲ್ಲಿ ನನಗೆ ಬೇಜಾರು ಮಾಡ್ಬಿಡಿ. ನೀವು ಹೋಗಿ ಬರ್ತೀರಿ. ಅಲಿಯೋ, ಅಲ್ಲಿ ಸಾಕ್ಷಿ, ಕೋರ್ಟು, ಕಚೇರಿ ಅಂತ ಅಲಿಯೋ ನನ್ನ ಮಗನೇ. ಅಲಿ ಬಾರೆ, ಅಲ್ಲೇ ಬಾರೆ ಅಂತ. ಆ ಡೆಡ್ ಬಾಡಿ ಅದು ಪೋಸ್ಟ್ ಮಾರ್ಟಮ್ ನಲ್ಲಿದೆ, ಅಲ್ಲಿ ಹೋಗಿ ವಿಚಾರಿಸ್ಬೇಕು. ನೀನ್ ಹೀಗೆ ನೋಡ್ತಾ ಇದ್ರೆ ನಾವಾಗ್ಲೇ ಮದುವೆ ಆಗೋದ್ ಹಾಗೆ, ನಾನು ಆಫೀಸ್ಗೆ ಹೋಗೋಕ್ ಮುಂಚೆ ನೀನು ಬಂದು ನೋಡ್ದ ಹಾಗೆ, ನೀನ್ ಕೆನ್ನೆಗೆ ಮುತ್ತು ಕೊಟ್ಟ ಹಾಗೆ. ಆಸೆ ನೋಡು, ಆಗ್ಲೇ ಮದುವೆ ಆದ ಹಾಗೆ ಕನ್ಸ್ ಕಾಣ್ತಾ ಇದೆಯಲ್ಲ. ಏನು ಹೇಳುತ್ತಿದೆ ಗುಡಿಗೆ ತಾನೆಂದಿದೆ, ಮನವೇನು ಹೇಳುತ್ತಿದೆ. ಆ ಗುಡಿಗೆ ಕಳಶವು ತಾನೇ. ಅಳ್ಬೇಡ ಸೀತಾ. ಅಳ್ಬೇಡ ಸೀತಾ, ಸಮಾಧಾನ ಮಾಡ್ಕೊ. ನಿನ್ ಸಂಕಟನ ನಿರಾಶೆನ ಹಂಚ್ಕೊಳ್ಳೋ ಶಕ್ತಿ ನಮ್ಗಿಲ್ಲ.
ನಾಲ್ಕು ಸಮಾಧಾನದ ಮಾತು ಹೇಳ್ಬಲ್ಲೆ ಅಷ್ಟೇ. ಅಳ್ಬೇಡಮ್ಮ, ಅಳ್ಬೇಡ. ಅಕ್ಕ, ಮಾವ ನನ್ನ ಅಪಾರ್ಥ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ಅಂತ ನೀನು ನಂಬ್ತೀಯ? ನೋಡಮ್ಮ, ಆಗೋ ಅನ್ಯಾಯ ಆಗೋಯ್ತು. ಈಗ ಹೇಳಿ ಏನ್ ಪ್ರಯೋಜನ? ಅನ್ಯಾಯ ಆಗ್ಲಿಲ್ಲಕ್ಕ, ಆಗೋ ಹಾಗೆ ಮಾಡಿದ್ರು. ಹೌದಕ್ಕ, ಮಾವನ್ ಮನ್ಸು ನನ್ ಚೆನ್ನಾಗ್ ಗೊತ್ತು. ಎಷ್ಟೋ ಸುಂದರವಾದ ಕನಸು ಕಾಣ್ತ ತನ್ ಬಾಳನ್ನೇ ಬಂಗಾರ ಮಾಡ್ಕೋಬೇಕು ಅಂತಿದ್ದ. ಅಂತವನು ಹಿಕ್ಕಯ್ಯಾರ ತನ್ ಬಾಳನ್ನ ಹಾಳು ಮಾಡ್ಕೊಂಡಾದ್ರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಈ ದ್ರೋಹ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ನನ್ ಚೆನ್ನಾಗ್ ಗೊತ್ತು. ಆದ್ರೆ ಈಗ ಗೊತ್ತಾಗಿ ಏನ್ ಪ್ರಯೋಜನ? ಮಾವ ಸತ್ತೋದ, ಬದುಕಿದ್ದು ನಾನು ಸತ್ತೋಳಾದೆ. ನೋಡಮ್ಮ, ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಯ್ತು. ಇನ್ನೊಂದು ಕ್ಷಣ ಈ ಮನೆ ನಿಲ್ಕೊಡ್ದು. ದಯಮಾಡ್ಸು, ದಯಮಾಡ್ಸು. ಈಗ ನಿಂತ ಹಾಗೆ ಮನೆ ಖಾಲಿ ಮಾಡುಂದ್ರೆ ನಾವ್ ಎಲ್ಲಿಗೆ ಹೋಗೋದು ಮಾವಯ್ಯ? ಅವೆಲ್ಲ ನನಗೆ ಗೊತ್ತಿಲ್ಲ. ಇನ್ 24 ಗಂಟೆಲಿ ಈ ಮನೆ ಖಾಲಿ ಮಾಡ್ಲಿಲ್ಲ, ಎಲ್ರು ಹಾಗಾಗಿ ಬೀಗ ಹಾಕಿಸ್ಬಿಡ್ತೀನಿ. ಪ್ರಿಯ ಮಿತ್ರ ವಿಶು, ನನ್ನ ಮಾತನ್ನು ತೆಗೆದುಹಾಕೋದಿಲ್ಲ ಅನ್ನೋ ನಂಬಿಕೆಯಿಂದ ನಾನೇ ಸ್ವತಂತ್ರ ವಹಿಸಿ ದಿನಪತ್ರಿಕೆಯಲ್ಲಿ ನಿನ್ನ ವಿವಾಹ ಪ್ರಕಟಣೆಯನ್ನು ಅಚ್ಚು ಮಾಡಿಸಿದ್ದೇನೆ. ಅಯ್ಯೋ, ಇವನ ಮನೆ ಕಾಯುವಾಗ ಹೋಗ. ನಾಳೆಯಿಂದ ನಿನಗೆ ಬೇಕಾದಷ್ಟು ಪತ್ರಗಳು, ಭಾವಚಿತ್ರಗಳು ಬರಬಹುದು. ಲಕ್ಷಣವಾಗಿ ಗುಣವಂತಿಯಾಗಿರುವ ಹೆಣ್ಣೊಂದನ್ನು ಆರಿಸಿಕೊಂಡು ನನಗೆ ತಿಳಿಸು. ತಿಳಿಸ್ತೇನೆ. ಶುಭ ಕಾರ್ಯ ಮುಗಿಸಿ ಬಿಡೋಣ. ಯಾವ ಕಾರಣದಿಂದಲೂ ನಿನ್ನ ಮಾಮೂಲಿ ಸನ್ಯಾಸಿ ಬುದ್ಧಿ ತೋರಿಸಬೇಡ. ಇತಿ ನಿನ್ನ ಆಪ್ತ ಮಿತ್ರ ಬಾಲಗಂಗಾಧರಾಯ. ತಲೆಗೆಲ್ಲ ಕೆಟ್ಟೋಗಿದೆ ಅವನಿಗೆ ಅಷ್ಟೇ. ತಾಯಿ ಸೀತಾದೇವಿಯವರೇ, ಇದು ಅಶೋಕವನೂ ಅಲ್ಲ, ನಾನು ರಾವಣಾಸುರನೂ ಅಲ್ಲ. ಯಾಕ ಆ ಮಿಷನ್ ಮೇಲೆ ತಲೆ ಇಟ್ಕೊಂಡು ಶೋಕಗೀತೆ ಹಾಡ್ತಾ ಇದ್ದೀರಿ? ನಿಮ್ಮ ಶೋಕಗೀತೆಗೆ ಯಾವ ಆಂಜನೇಯನೂ ಇಲ್ಲಿಗೆ ಬರಲ್ಲ. ಸಾರ್, ಏನು ಮಧುರವಾದ ಕಂಠ. ಇದಕ್ಕೆ ಮರಳಾದ ಅಚ್ಚಂದ್ರು. ಅವನ್ನ ಪರಲೋಕಕ್ಕೆ ಕಳಿಸ್ಬಿಟ್ಯಾ? ನೀವು ಅದನ್ನ ನಂಬ್ತಾ ಇದ್ದೀರಾ ಸರ್? ಅಯ್ಯ, ಊರ್ನವರೆಲ್ಲ ನಂಬಿರ್ಬೇಕಾದ್ರೆ ಇನ್ನು ನಾನ್ ನಂಬದೇ ಆಗಿರ್ಲಿ. ನೋಡಮ್ಮ, ಇದು ಮರ್ಯಾದಸ್ಥರು ಬರೋ ಸ್ಥಳ. ನಿನ್ನಂಥ ಮೋಹಿನಿಯರಿಗಿಲ್ಲಿ ಜಾಗ ಇಲ್ಲ. ನಿನ್ನಂಥವ್ರನ್ನ ಇಟ್ಕೊಂಡ್ರೆ ನಮ್ಗೆ ಬೆಲೆಯೂ ಬರಲ್ಲ. ಮೊದಲು ಸೀಟ್ ಖಾಲಿ ಮಾಡು. ಆಚೆಗೆ ನಡಿ. ನಮಗೂ ಇದ್ದಾರೆ ಹೆಣ್ಮಕ್ಳು. ಅಬ್ಬಬ್ಬಬ್ಬ, ಇಂಥ ಮೋಹಿನಿಯರಲ್ಲ. ಸುಬ್ಬಮ್ಮನರೇ, ನಾಯಿ ಮರಿಗಳಾಗೆ ಮಕ್ಕಳು ನೆಟ್ಬಿಟ್ರೆ ಆಗೋಯ್ತಾ? ಅಂಕೆ ಶಿಕ್ಷೆಯಲ್ಲಿ ದರ್ಸೋ ಗೊತ್ತಿರ್ಬೇಕು. ಇಂಥ ಅವಮಾನ ನನ್ಗೆ ಆಗಿದ್ದಿದ್ರೆ ಈಗ ತಲೆ ಎತ್ಕೊಂಡ್ ತಿರುಗ್ತಿರ್ಲಿಲ್ಲ. ಕೆರೆನೋ ಬಾವಿನೋ ನೋಡ್ಕೊತಿದ್ದೆ. ನಾನು ಅಷ್ಟೇ. ನಿಮಗೆ ಸಾಲ ಬೇಕು? ಹೌದು ಸೇಠ್, ತುಂಬಾ ತೊಂದರೆಯಲ್ಲಿದ್ದೀವಿ. देखो, ಈ ಸೇಟು ಮಾಲು ಇಲ್ದೆ ಪೈಸಾ ನೈ ದೇಗ. ಬೇಕು ಅಂದ್ರೆ ಈ ಮಾಲು ಮೇಲೆ ದೇಗ. ಒಬ್ಬ ಯಾಕೆ ಸುಂದ್ರಿ, ನಿಂದು ತಂಗಿ ದುಸ್ರೋಂಕೋ ಮೊಹಬ್ಬತ್ ಮಾಡ್ತಾಳೆ. ತುಮ್ ಮೇರಾ ಪಾಸ್ ಕರೋ. ಮುಚ್ಚು ಬಾಯ್. ಪೈಸಾ ದೇಗ. ನಿನ್ ನಾಲ್ಗೆ ಸೇದೋಗ. ಏನಮ್ಮ, ಮನೆಗಿನ ಹುಡ್ಕೊಂಡ್ರೋ ಇಲ್ವೋ? ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಇದ್ದೀರಾ? ಒಂದು ದಿವಸದಿಂದ ತಾಯಿ ಮಗಳಿಬ್ರು ಹೀಗೆ ಹೇಳ್ತಾ ಇದ್ದೀರಾ. ರಾಯ್ರೆ, ಇವತ್ತು ಕೂಡ ಒಂದು ಹೊರೆ ಕಾಗದ ಬಂದಿದೆ, ಓದ್ತೀರಾ? ಅದನ್ನೆಲ್ಲ ಓದಿ ನಾನೇನ್ರಿ ಮಾಡ್ಲಿ? ಪ್ರತಿನಿತ್ಯ ಇಷ್ಟೊಂದು ಕಾಗದ ಬರೋದು ನೋಡಿದ್ರೆ ನಮ್ ದೇಶ ಎಷ್ಟೊಂದು ಜನ ನತದೃಷ್ಟಿದ್ದಾರೆ ಅನ್ನೋದು ಅರ್ಥವಾಗುತ್ತೆ. ಅದನ್ನೆಲ್ಲ ಒಂದ್ ಕಡೆ ತೆಗೆದಿತ್ತು. ಆಫೀಸ್ ಲೆಟರ್ಸ್ ಏನ್ ಬಂದಿದೆ ಅದ್ ನೋಡಿ.
ವಿಶ್ವನಾಥರ ಮಾತಾಡ್ತಾರೆ. ಏನ್ರಿ ಡ್ರಾಫ್ಟ್ ಕಳಿಸ್ಬಿಟ್ರ? ಸರಿ, ಹಾ ಆಯ್ತು. ನನ್ನ ಹೆಸರು ಸೀತಾ, ವಯಸ್ಸು 18, SSLC ಪಾಸ್ ಮಾಡಿದ್ದೀನಿ. ಟೈಪ್ ರೈಟಿಂಗ್ ಕಲಿತಾ ಇದ್ದವಳು ಬಿಟ್ಬಿಟ್ಟೆ. ತಾಯಿ, ಮದುವೆ ಆಗ್ಬೇಕಾದ ಅಕ್ಕ ಇಬ್ರು ಜೊತೆಲೇ ಇದ್ದಾರೆ. ನಾವು ತುಂಬಾ ಬಡವರು. ನೀವು ದೊಡ್ಡ ಮನಸ್ಸು ಮಾಡಿ ಕೈ ಹಿಡಿದ್ರೆ ಜನ್ಮ ಸಾರ್ಥಕವಾಯ್ತು ಅಂತ ಸಂತೋಷ ಪಡ್ತೀನಿ. ನಿಮ್ಮ ಉಪಕಾರನ 7 ಜನ್ಮದಲ್ಲೂ ಮರೆಯಲ್ಲ. ನಿಮ್ಮ ಚರಣ ಸೇವಕಿಯಾಗ ಬಯಸುವ ಸೀತಾ. ಏನ್ರಾಗಿದೆ? ನನ್ನ ಮಗಳ ವಯಸ್ಸಿನ ಹುಡುಗಿ ಕಣ್ರಿ, ನನ್ನ ಮದುವೆ ಆಗ್ತೀನಿ ಅಂತ ಕಾಗದ ಬರ್ತಿದ್ದಾರೆ. ಎಂಥ ಒಂದು ಸಂದಿಗ್ಧ ಬೋದ ಹುಡುಗಿ. ಅಮ್ಮ, ನಮ್ಗೆ ಕಷ್ಟ ಇನ್ನೂ ಹೆಚ್ಚು ದಿನ ಇರೋಲ್ಲಮ್ಮ. ನೀನ್ ಹೀಗೆ 4 ಜನರ ಕೈಯಲ್ಲಿ ಚೀತು ಅನ್ಸ್ಕೋಬೇಕಾಗಿಲ್ಲ. ಅಕ್ಕ ಹರಿಕತೆ ಮಾಡಿ ನಮ್ಮನ್ನು ಸಾಕ್ಬೇಕಾಗೂ ಇಲ್ಲ. ಸೀತಾ, ಹಿಂಗೇನು ಹುಚ್ಚುಗಿಚ್ಚು ಹಿಡಿದಿದ್ಯಾನು? ಹೌದಕ್ಕ, ಅರಮನೆ ಅಂತ ಬಂಗ್ಲೆಯಲ್ಲಿ ನಮ್ಮ ಸಂಸಾರ. ಕೈಗೊಬ್ಬ ಕಾಲ್ಗೊಬ್ಬ ಆಡು, ಹೆಜ್ಜೆ ನೆಲದ ಮೇಲಿಟ್ರೆ ಕಾರು. ಸೀತಾ, ಏನೇ ನೀನ್ ಹೇಳ್ತಿರೋದು? ಈಕೆ ಇಲ್ಲೇನಾ ಇರೋದು? ಓಹೋ, ಸೀತಾ, ಹೌದು ಹೌದು, ಇಲ್ಲೇ ಇರೋದು. ಸೀತಾ, ನಿಜವಾಗ್ಲೂ ಹೇಳ್ತಾ ಇದೀಯಾ? ಹೋಗಿ ಹೋಗಿ 50 ವರ್ಷದ ಮುದುಕನ್ ಮದುವೆ ಮಾಡ್ಕೊಳ್ತಾ ಇದೀಯಾ? ಏನೇ, ಯಾತಕ್ಕೋಸ್ಕರ ಇಂತ ಕೆಲಸ ಮಾಡ್ತಾ ಇದೀಯಾ? ಯಾರು ಉದ್ಧಾರ ಮಾಡೋದಕ್ಕೆ? ಏನಮ್ಮ, ಸೀತಾ ಅಂದ್ರೆ ನೀನೇ ತಾನೆ? ಹೌದು. ನೀವು ಯಾರನ್ನ ನೀನು ಮದುವೆ ಆಗ್ಬೇಕು ಅಂತ ಕಾಗದ ಹಾಕಿದೀಯೋ ಅವ್ರ ಸ್ನೇಹಿತ. ತುಂಬಾ ಸಂತೋಷ. ಅವ್ರೇನ್ ಹೇಳಿದ್ರು ಸರ್? ನೀವೇ ಹೇಳಿಯಪ್ಪ. ಇವಳಿರೋ ವಯಸ್ಸು ನೋಡಿ, ನಮ್ಗೆ ಯಾರಿಗೂ ತಿಳಿದೆ ಗುಟ್ಟಾಗಿ ಕೆಲಸ ಮಾಡಿದಾಳೆ. ನೀವೇ ಸ್ವಲ್ಪ ಬುದ್ಧಿ ಹೇಳಿ. ಇವತ್ತೇನೋ ಕಷ್ಟ ಬಂದಿದೆ, ಶಾಶ್ವತವಾಗಿ ಹೀಗೆ ಇರುತ್ತಾ? ಇವಳು ಮಾಡಿರೋ ಹುಚ್ಚು ಕೆಲಸ ನಮಗೋಸ್ಕರ ಸರ್, ನಮಗೋಸ್ಕರ. ಹೌದೇನಮ್ಮ? ಸರ್, ಇವಳು ಹೆತ್ತ ತಾಯಿ, ಅವಳು ಕಷ್ಟಪಟ್ಟು ಸಾಕ್ತಿರೋ ನನ್ನ ಸ್ವಂತ ಅಕ್ಕ. ಇವ್ರೇನ್ ಹೇಳಿದ್ರು ನನ್ ಸುಖಕ್ಕೋಸ್ಕರ ಹೇಳ್ತಾರೆ ಹೊರತು ತಮಗೋಸ್ಕರ ಅಲ್ಲ. ನೀವು ದಯವಿಟ್ಟು ಅವ್ರ ಮಾತು ಕೇಳ್ಬೇಡಿ. ನಾನು ಇಷ್ಟಪಟ್ಟೆ ಈ ಮದುವೆಗೆ ಒಪ್ಪಿರೋದು. ಇಷ್ಟಪಟ್ಟೆ ನಿನ್ನ ವಯಸ್ಸನ್ನ, ನಿನ್ನ ಆಸೆ ಆಕಾಂಕ್ಷೆನ, ನಿನ್ನ ಭವಿಷ್ಯನ ಈಗ ಹಾಳು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೀಯನಮ್ಮ? ಹಾಳು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದು ನಾನಲ್ಲ, ಆ ದೇವ್ರು. ಇಲ್ದೇ ಇದ್ದಿದ್ರೆ ನನ್ನ ಆಸೆನೆಲ್ಲ ಹೀಗೆ ಮಣ್ಪಾಲ್ ಮಾಡ್ತಿದ್ನಾ? ನಿನ್ನ ಆಸೆ ನೆರವೇರ್ಲಿಲ್ಲ ಅನ್ನೋ ನಿರಾಶೆಯಿಂದ ನಿನ್ನ ಬಾಳ್ನೆ ಸರ್ವನಾಶ ಮಾಡ್ಕೋತಾ ಇದೆಯಲ್ಲಮ್ಮ. ಹಾಗೇಳಿ ಸ್ವಲ್ಪ ಬುದ್ಧಿ ಹೇಳಿ ಇವಳು ಹುಚ್ಚು ಬಿಡಿಸಿ. ಹುಚ್ಚು ಬಿಡಿಸ್ಬೇಕಾದ್ದು ನಂಗಲ್ಲ, ಆ ದೇವ್ರಿಗೆ. ಮನಸಾರೆ ಪ್ರೀತಿಸಿದ ಮಾವನ್ನ ತನ್ನ ಹತ್ರ ಕರ್ಕೊಂಡ್ಬಿಟ್ಟ. ಇಲ್ದೇ ಇರೋ ಅಪವಾದಕ್ಕೆ ಗುರಿಪಡಿಸಿ ನಮ್ಮ ಚಿತ್ರವತೆ ಮಾಡ್ತಾ ಇದ್ದಾನೆ. ಸಾಕು ಸುಮ್ನೆ. ಚೋಟುದ್ದ ಇಲ್ಲ, ದೊಡ್ಡದಾಗಿ ವೇದಾಂತ ಹೇಳಕ್ ಬಂದ್ಬಿಟ್ಲು. ಯಾರಕ್ಕ ನಂಗೆ ವೇದಾಂತ ಕಲ್ಸ್ಕೊಟ್ಟಿತ್ತು? ಯಾರಿಂದ ನನ್ಗೆ ವೈರಾಗ್ಯ ಬಂದಿತ್ತು? ನಿನ್ನಿಂದಲೇ ಕಣಕ್ಕ, ನಿನ್ನಿಂದಲೇ. ನೀವು ದೊಡ್ಡಪ್ಪನ ಚಿಕ್ಕಪ್ಪನ ನನಗ್ ಗೊತ್ತಿಲ್ಲ. ಈಗ್ಲೇ ಛತ್ರ ಖಾಲಿ ಮಾಡ್ಬೇಕು. ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಯಾರು 2-3 ದಿನಕ್ಕಿಂತ ಹೆಚ್ಚಿಗೆ ಇರೋ ಹಾಗಿಲ್ಲ ನೋಡಿ. ಅಷ್ಟೇ ತಾನೆ? ಅಷ್ಟೇ. ಬನ್ನಿಮ್ಮ, ನಮ್ಮ ಮನೆಗೆ ಹೋಗೋಣ. ಬೇಡಿಪ್ಪ. ಏನು ಪರವಾಗಿಲ್ಲಮ್ಮ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಅಯ್ಯೋ, ಹಾಲನ್ನು ಕುಡಿ ಏನು ಇದು? ಇವರು ಸೀತಮ್ಮನವರು ಅಂತ, ಇವರು ಅವರ ಅಕ್ಕ ಅನಸೂಯಮ್ಮನವರು ಅಂತ ಹೇಳಿ, ಇವರು ಅವರಿಬ್ಬರು ತಾಯಿ ಸಾವಿತ್ರಮ್ಮನವರು ಅಂತ. ಇನ್ಮೇಲೆ 3 ಜನರು ಇಲ್ಲೇ ಇರ್ತಾರೆ. ಸೀತಮ್ಮ, ಅನಸೂಯಮ್ಮ, ಸಾವಿತ್ರಮ್ಮ 3 ದಿನ ಅಮ್ಮಂದಿರಿಗೂ ನಮಸ್ಕಾರಗಳು. ಏನು ಇದು ಲೇಟೆಸ್ಟ್ ಫ್ಯಾಷನ್? ಕುಂಕುಮ ಕೂಡ ಇಟ್ಕೊಳ್ತಾರೆ.
ಮಕ್ಕಳು ತಿಂಡಿ ಒಂದ್ ಸ್ವಲ್ಪ ತುಂಟ ಅಷ್ಟೇ. ರಂಗ ಕಾರಲ್ಲಿ ಲಗೇಜ್ ಇದೆ ತಗೊಂಬ. ಬನ್ನಿ ಬನ್ನಿ. ನೋಡಿಮ್ಮ, ಇನ್ಮೇಲೆ ಇದನ್ನ ನಿಮ್ ಸ್ವಂತ ಮನೆ ಅಂತ ತಿಳ್ಕೊಳ್ಳಿ. ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ಬನ್ನಿ. ಇನ್ನು 3 ದಿವಸದಲ್ಲಿ ಈ 3 ಜನರಿಗೂ ವೆಂಕಟರಮಣ ಒಳ್ಳ ಮತ್ತೆ ಅತಿಥಿಗಳು ಕೊಡು. ಅತಿಥಿಗಳು ದೇವ್ರ ಸಮಾನ. ಏನಪ್ಪ ಇದಕ್ಕಿದ್ದಾಗ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬಂದ್ಬಿಡ್ತಲ್ಲ. ಏನಪ್ಪ? ಏನಿಲ್ಲ ಸರ್, ಏನೂ ಇಲ್ಲ. ರಂಗ, ಏನೋ ಇದು? ನನಗೇನು ಗೊತ್ತಿಲ್ಲ ರಾಯರೇ. ನಿನಗೆ ಗೊತ್ತಿಲ್ವಾ? ಏ ಸುಬ್ಬು, ನಿಂದೇನ ಕೆಲಸ? ಯಾನ್ ಕೇಳ್ತಾ ಇರೋದು? ಮಾತಾಡೋ. ಮಾತಾಡೋದಿಲ್ವಾ? ಈಗ ಮಾತಾಡಿಸ್ತೀನಿ ನಾನು. ಮಾತಾಡಿಸ್ತೀನಿ ಇವಾಗ. ಸರ್ ಬೇಡಿ ಸರ್, ತಪ್ಪು ನಂದೆ. ಹೌದು ಸರ್, ನಾನೇ ಗೊತ್ತಿಲ್ಲದೆ ತಟ್ಟೆಲಿದ ಪುಡಿಯಪ್ಪನ ಸಕ್ಕರೆ ಡಬ್ಬಿಗೆ ಹಾಕ್ಬಿಟ್ಟೆ. ನನಗೆ ಕ್ಷಮಿಸಿ ಸರ್. ಹೌದಾ? ಇಟ್ಸ್ ಆಲ್ ರೈಟ್. ಈ ಬಟಿಂಗರು ಹಿಂದೆ ಇಂಥ ಕೆಲಸ ಮಾಡ್ಬಿಟ್ಟಿದ್ರು, ಅದಕ್ಕೆ ನನ್ಗೆ ಅನುಮಾನ ಬಂದ್ಬಿಡ್ತು. ಇಟ್ಸ್ ಆಲ್. ಕೂತ್ಕೊಳ್ಳಿ ಸರ್, ಬೇರೆ ಕಾಫಿ ತಂದು ಕೊಡ್ತೀನಿ. ಬೇಡಮ್ಮ, ಬೇಡ ಬೇಡ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ನಾನು ಇಟ್ಸ್ ಆಲ್ ರೈಟ್. ವಿದ್ಯಾ, ಸೀತಮ್ಮ ಬಹಳ ಒಳ್ಳೆಯವಳು ಅಂತ ಕಾಣುತ್ತೆ. ಪಾಪ ನಾವು ಮಾಡಿದ ತಪ್ಪನ್ನ ತನ್ನ ಮೇಲೆ ಹಾಕೊಂಡ್ಬಿಟ್ಲು. ಹೌದಣ್ಣ, ನಾವು ಆ ಥರ ಮಾಡಬಾರ್ದಾಗಿತ್ತು ಅಲ್ಲ? ಹ್ಞೂ ಕಣೆ. ಹುಳಿಮಾವಿನಕಾಯಿ ತುಂಬಾ ಚೆನ್ನಾಗಿದೆ. ಹನುಮಂತರಾಯ, ನಿನಗೂ ಬೇಕಾ? ತಪ್ಪು, ಇದು ನೀನ್ ತಿನ್ನಬಾರ್ದು. ಆಮೇಲೆ ನಿಂಗೂ ನಾನು ಹೇಳಿಲ್ಪ, ನಂಗೆ ನಾಚಿಕ ಆಗಿತ್ತೆ. ಲಕ್ಷ್ಮೀ ಬಂದೆಪ್ಪ, ಆಮೇಲೆ ಕೊಡ್ತೀನಿ. ಲಕ್ಷ್ಮಿ, ಏನಪ್ಪ? ಯಾರ ಹತ್ರ ಗೊಣಗ್ತಾ ಇದ್ದೆ? ಹನುಮಂತರಾಯ ಹತ್ರಪ್ಪ. ಹನುಮಂತರಾಯ ಹತ್ರನ? ಆ ಭಗವಂತ ನಿನಗೆ ಯಾವ ಬುದ್ಧಿ ಕೊಡ್ತಾನೋ ದೇವ್ರಿಗೆ ಗೊತ್ತು. ಹಾಡು ಹಾಡು. ಜಗದೋದ ಕತ್ತೆ ಬಾಯದ್ರದನ್ನ ನುಂಗ್ಬಿಟ್ಟು ಹಾಡು, ಇಲ್ಲ ಉಗಿದು ಬಿಟ್ಟು ಹಾಡು. ಕತ್ತೆ ಮೈ ಮೇಲೆ ಉಗಿಯೋದು. ನೀನೇ ಹೇಳ್ತಿಲ್ಲ ಉಗಿದು ಬಿಟ್ಟು ಹಾಡು ಅಂತ. ಅದಿಷ್ಟೇ. ಕರ್ಮ ಕರ್ಮ ಕರ್ಮ. ಮಾವಿನಕಾಯಿ ಇದನ್ನ ಯಾಕಮ್ಮ ತಿಂತಾ ಇದೀಯಾ? ಹುಳಿ ಮಾವಿನಕಾಯಿ ನಂಗೆ ತುಂಬಾ ಇಷ್ಟಪ್ಪ. ಅದಕ್ಕೆ ನಿನ್ನ ಹತ್ರ ಸಂಗೀತ ಹೇಳ್ಕೊಳ್ಳಲ್ಲ ಅಂದಿತ್ತು. ನಿಂಗೆ ಹೇಳ್ಕೊಡಕ್ ಬರಲ್ಲ, ನನ್ನಿಂದ ಗಟ್ಟಿಯಾ? ತೆಗೆದು ಹಾಕ್ಬಿಡ್ತೀನಿ ನೋಡು. ಹಾಡು ಅಂದ್ರೆ ಹಾಡ್ಬೇಕು. ಏನಮ್ಮ, ಏನಾಯ್ತು? ಏನಂದ್ರೆ ಮಗು ನಿಮ್ ಸಂಗೀತಕ್ಕೆ ವಾಂತಿ ಮಾಡ್ತಿದ್ದಾಳೆ. ಅವಳಿಗೇನು ಹೋಗೋ ಕಾಲ ಬಂದಿದ್ಯೋ ನೀ ಕೇಳ್ಸ್ಕೊ ಹೋಗು. ಲಕ್ಷ್ಮಿ, ಯಾಕಮ್ಮ, ಏನಾಗ್ತಾ ಇದೆ? ಇವತ್ತೇ ಅಲ್ಲಮ್ಮ, 1 ವಾರದಿಂದ ನಿತ್ಯ ಹೊಟ್ಟೆ ತೋರಿಸುತ್ತೆ, ವಾಕರಿಕೆ ಬರುತ್ತೆ. 1 ವಾರದಿಂದನಾ? ಕಣಮ್ಮ, ಏನ್ ತಿಂದ್ರೂ ವಾಂತಿ ಹೋಗ್ಬಿಡುತ್ತೆ. ಅಮ್ಮ 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 ಅಮ್ಮ, ಸ್ವಲ್ಪ ಹುಣಸೆ ಹಣ್ಣು ಕೊಡ್ತೀಯಾ? ಅಯ್ಯೋ,
ಏನೋ ಮನೆ ಹಾಗೆ ಕೆಲಸ ಮಾಡ್ಬಿಟ್ಟಿರೋ ಹಾಗಿದ್ದಿಲ್ಲ. ಏನೇ ಏನೈತೆ? ನೀವು ಸ್ವಲ್ಪ ಸುಮ್ಮನೆ ಇರಿ. ಲಕ್ಷ್ಮಿ ಪಾಮ ಅಲ್ಲಿಗೆ ಯಾಕೆ? ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಏನಂದ್ರೆ ಏನಂದ್ರೆ ಏನೈತೆ? ನಮ್ಮ ಮನೆ ಮೇಲೆ ಒಬ್ಬ ಮನೆ ಹಾಳಿದ್ನಲ್ಲ, ಅವನಲ್ಲಿದ್ದಾನೆ. ಮನೆ ಖಾಲಿ ಮಾಡಿ ಹೊತ್ತದ್ನಲ್ಲ. ಅದಲ್ಲ ರೀ, ಅವನು ತಪ್ಪು ನೀರು ಮಾಡಿಲ್ವೇ? ನಿನ್ನ ಹೆತ್ತು ನಾವು ದೊಡ್ಡ ತಪ್ಪು ಮಾಡಿದ್ವಿ. ನೀನ್ ತಪ್ಪು ಮಾಡ್ಬಿಟ್ಟು ನನ್ನ ನೋಡ್ತೀಯ? ಅಯ್ಯೋ, ನೀನು ಏನ್ ಹೇಳ್ಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಅಳು ಚೆನ್ನಾಗಿ ಅಳು. ನನ್ ಸುಮ್ಮನೆ ಜಿಗಟ್ಟಿಯಲ್ಲ, ನಿಂಗೆ ಹಾಗೆ ಆಗ್ಬೇಕು. ಲಕ್ಷ್ಮಿ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ನೀನೇ ಸುಮ್ಮನೆ ಇರು. ಆಮೇಲೆ ಏನಾಯ್ತು? ಆಮೇಲೆ ಪುಂಡಲೀಕ ಹೇಳ್ದ, ನನ್ ತಾಯಿ ತಂದೆನೇ ದೇವ್ರು, ನಾನು ಅವ್ರ ಸೇವೆ ಮಾಡ್ತಾ ಇದ್ದೀನಿ, ನನ್ ಮೇಲೆ ನಿನ್ಗೆ ಅಷ್ಟು ಪ್ರೀತಿ ಇದ್ರೆ ನಾನ್ ಬರೋವರೆಗೂ ಅಲ್ಲೇ ಇರು ಅಂತ ಹೇಳಿ 2 ಇಟ್ಟಿಗೆ ತಳ್ದ. ಆಮೇಲೆ ಪಾಂಡ್ರಂಗ ಅವ್ನ್ ಬರೋವರೆಗೂ ಅದ್ರ ಮೇಲೆ ಕಾಯ್ತಾ ನಿಂತ್ಕೊಂಡ್ಬಿಟ್ಟ. ದೇವ್ರ ಕೋಪ ಬರ್ಲಿಲ್ವಾ? ಯಾಕೆ ಬರುತ್ತೆ? ಯಾವ ಮಕ್ಕಳು ತಂದೆ ತಾಯಿನ ಪ್ರೀತಿಯಿಂದ ಭಕ್ತಿಯಿಂದ ಕಾಣ್ತಾರೋ ಅವ್ರನ್ನ ಕಂಡ್ರೆ ದೇವರಿಗೆ ತುಂಬಾ ಪ್ರೀತಿ. ಅದಕ್ಕೆ ಹೇಳೋದು ತಂದೆ ತಾಯಿ ದೇವ್ರ ಸಮಾನ ಅಂತ. ಮತ್ತೆ ನಮ್ ತಂದೆ? ನಿಮ್ ತಂದೆನೂ ಅಷ್ಟೇನಮ್ಮ. ದೇವರಾಗೋ ಹೊತ್ತಿಗೆನೆ ನಮ್ಗೆಲ್ಲ ನೆರಳು ಕೊಟ್ಟು ಅನ್ನ ಹಾಕಿ ಸಾಕ್ತಿರೋದು. ಯಾವಾಗ ಬಂದೆ ಬಾಲು? ಈಗ ತಾನೆ. ಚೆನ್ನಾಗಿದೆಯೋ? ಚೆನ್ನಾಗಿದ್ದೀನಿ. ನೀನ್ ಆಗಿದೀಯಾ? ಚೆನ್ನಾಗಿದ್ದೀನಿ. ಅದೇ ಬಿಡು. ಯಾಕೋ ಕೊಡೋ. ನಾವಪ್ಪ ನಂಬಿಕೆ ಇಲ್ಲ. ಏನೋ ನಿನ್ ನಂಬಿಕೆ ಮೇಲೆ ಕೊಟ್ಟಿದ್ದೀನಿ ಅಪ್ಪ. ಸೀತಾದೇವಿ, ಓ ನಿನ್ನ ಮನೆ ಹಾಳಾಗಿ ಹೋಯ್ತು. ಹೋಗು. ನೀವು ಇಲ್ಲೇ ಇದೆಯಾ ಹರ್ಷತಮ್ಮ? ಸಂತೆ ಸೇರೋ ಕಡೆ ಗಂಟು ಸೇರಿದಾಗ ಎಲ್ಲ ಸೇರ್ಕೊಂಡಿದ್ದೀರಲ್ಲ. ಸೇರ್ಕೊಳ್ಳಿ ಸೇರ್ಕೊಳ್ಳಿ ಸೇರ್ಕೊಳ್ಳಿ. ಅವನ ಮಾತಿನಿಂದ ನಿನಗೆ ಬೇಸರವಾಯ್ತೆ ಸೀತಾ? ಇಲ್ಲ. ನಿನ್ನ ಕಾಗದ ನೋಡಿದ ಕೂಡಲೇ ನನಗೆ ಅರ್ಥವಾಯ್ತು. ನಿನಗುಂಟಾಗಿರೋ ಯಾವುದೋ ಕಷ್ಟನ ಮರೆಯೋದಕ್ಕೋಸ್ಕರವಾಗಿ ಈ ನಷ್ಟನ ಕಟ್ಕೋತಾ ಇದ್ದೀ ಅಂತ. ನಿಜ ತಿಳಿಯೋಕ್ಕೋಸ್ಕರವಾಗಿ ನಾನು ಛತ್ರಕ್ಕೆ ಬಂದೆ, ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ. ನನ್ನ ಮನಸ್ಸಿಗೆ ಅಪಾರವಾದ ಶಾಂತಿ ತಂದು ಕೊಟ್ಟುಬಿಟ್ಟೆ. ಅದಕ್ಕೋಸ್ಕರ ನೀನು ನಮ್ಮಲ್ಲಿ ಒಬ್ಬಳಾಗಿ ಈ ಮನೆ ಸೊಸೆಯಾದರೆ ಅದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಇಲ್ಲ ಅನ್ಬೇಡ ಸೀತಾ, ನನಗೆ ಮದುವೆ ವಯಸ್ಸಿನೊಬ್ಬ ಮಗ ಇದ್ದಾನೆ. ಇವತ್ತೋ ನಾಳೆ ಅವನು ಊರಿಗೆ ಬರ್ತಾನೆ. ಅವನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಆಸೆ. ನೀನು ಈ ಮದುವೆಗೆ ಒಪ್ಪಲೇಬೇಕು ಅಂತ ಹೇಳೋ ಅಧಿಕಾರ ನನಗಿಲ್ಲ. ವಿನೀವಾಗಿ ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನೀನು ಆಲೋಚನೆ ಮಾಡಿ ಒಪ್ಪಿಗೆ ಕೊಟ್ಬಿಟ್ರೆ ಅಷ್ಟೇ ಸಾಕು. ಅವರೆಷ್ಟು ಒಳ್ಳೆಯವರು ಅಂತ ಈಗ ಅರ್ಥವಾಗ್ತಾ ಇದೆ. ಒಪ್ಕೋ ಸೀತಾ. ಹೌದಮ್ಮ, ಇದು ಬಯಸಿದ್ರೂ ಬರದೇ ಇರುವಂತ ಭಾಗ್ಯ. ಯಾವ ಜನ್ಮದ ಪುಣ್ಯವೋ ದೇವ್ರು ನಿನಗಿಂತ ಸಂಬಂಧನ ಒದಗಿಸ್ಕೊಟ್ಟಿದ್ದಾನೆ. ಬೇಡ ಅನ್ಬೇಡಮ್ಮ. ಯಾಕೆ ಸೀತಾ ಇನ್ನೂ ಯೋಚನೆ ಮಾಡ್ತಾ ಇದ್ಯಾ? ಅವತ್ತು ನೀನು ನಮಗೋಸ್ಕರ ನಿನ್ನ ವಯಸ್ಸಿಗೆ ಮೀರಿದವ್ರನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡ್ದಲ್ಲ. ಇವತ್ತಿನ ದಿವಸ ಎಲ್ಲ ನಮ್ಗೆ ಅನುಕೂಲವಾಗಿ ಒದಗಿ ಬಂದಿರೋ ಮಗ ಈ ಮದ್ವೆಗೆ ಯಾಕೆ ಒಪ್ಕೋಬಾರ್ದು? ಮಾತಾಡು ಸೀತಾ, ಮಾತಾಡು. Three!
ಅಪ್ಪ ಗೋಪಿ ತಗೊಳ್ಳಿಪ್ಪ. ಏನು ರಾಮಾಯಣ ದರ್ಶನ KV ಪುಟ್ಟಪ್ಪನವ್ರು ಬರ್ದಿರೋದು ನಿಮ್ಗೋಸ್ಕರ ತಂದೆಪ್ಪ. ವೆರಿ ಗುಡ್. ಅದಲ್ಲಿ ನಿನ್ನ ಟ್ರೈನಿಂಗ್ ಎಲ್ಲಿ ತನಕ ಬಂತು? ಇನ್ನೇನ್ ಮುಗಿತಾ ಬಂತಪ್ಪ. ನೀವು ಟೆಲಿಗ್ರಾಮ್ ಮಾಡಿದ್ರಿ ಅರ್ಜೆಂಟ್ ಆಗಿ ಬಾ ಅಂತ, ಬಂದೆ. ಇದು ಅರ್ಜೆಂಟ್ ವಿಷಯನೇ. ನನ್ಗೆ ಅಣ್ಣ ಈ ಬೊಂಬೆ ತಂದ್ಕೊಟ್ಟ. ತುಂಬಾ ಚೆನ್ನಾಗಿದೆ. ಹೋಗಿ ಸೀತನ್ ಬರೇಳು. ನಿನ್ನ ಅರ್ಜೆಂಟ್ ಆಗಿ ಬರೇಳಿದ ವಿಷಯ ಇನ್ನೇನು ಇಲ್ಲಪ್ಪ. ನಿನ್ನ ಮದುವೆ ಮುಗಿಸ್ಬಿಡೋಣ ಅಂತ. ಯಾಕಪ್ಪ ಇಷ್ಟು ಅವಸರ? ಏನ್ ಹಾಗಂತಂದ್ರೆ ನನ್ನ ಜವಾಬ್ದಾರಿನ ಆದಷ್ಟು ಬೇಗ ನಾನು ಕಡಿಮೆ ಮಾಡ್ಕೋಬೇಕಪ್ಪ. ಬಾಮ್ಮ ಸೀತಾ. ಸೀತಾ, ಇವನೇ ನನ್ನ ದೊಡ್ಡ ಮಗ ಗೋಪಾಲ್ ಕೃಷ್ಣ. ಗೋಪಿ, ಇವಳು ಸೀತಾ. ನಮಸ್ಕಾರ. ಈಕೆನ ನನ್ನ ಸೊಸೆ ಮಾಡ್ಕೋಬೇಕು ಅಂತ ನನ್ನ ಆಸೆ. ಏನಂತಿ? ತುಂಬಾ ಸಂತೋಷಪ್ಪ. ನೀವೇನ್ ನಿರ್ಧಾರ ಮಾಡಿದ್ರು ನಮ್ಮೊಳ್ಳೇದಕ್ಕೆ ತಾನೇ ಮಾಡ್ತೀರಿ. ನಿಮ್ಮಿಷ್ಟದಂತೆ ಈ ಮದ್ವೆನ ಬೇಗ ಮುಗಿಸ್ಬಿಡಿಪ್ಪ. ಬೇಗ ಮುಗಿಸ್ಬಿಡಿ ಅಂತಂದ್ರೆ ಹೇಗೋ? ನಿನ್ನೊತ್ತಿಗೆ ಮಾತ್ರ ಸಾಲದಪ್ಪ, ಆಕೆ ಒತ್ತಿಗೆನೂ ಬೇಕು. ಏನಪ್ಪ, ನಾವೇನು ಅರಿಯೋದು ಮಕ್ಕಳು, ನಮ್ಗೇನಪ್ಪ ಗೊತ್ತಾಗತ್ತೆ? ದೊಡ್ಡವರಾದವರು ಇಂಥ ವಿಷಯದಲ್ಲಿ ನಮ್ಮ ಅಭಿಪ್ರಾಯ ಕೇಳಲೇ ಕುಡ್ದು ಅಂದ್ಕೊಂಡಿದ್ದ ಕೆಲಸ ತಕ್ಷಣ ಮುಗಿಸ್ಬಿಡ್ಬೇಕು. ಬರ್ತೀನಪ್ಪ, ಬರ್ತೀನಿ. ಹಾಯ್ ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ನೋಡ್ದಿಯಾ ಡಿಯರ್, ನೀನ್ ಎಷ್ಟೇ ದೂರ ಹೋದ್ರು ಹೇಗ್ ನನ್ನ ಹತ್ರ ಬಂದ್ಬಿಟ್ಟೆ. ಭೂಮಿ ಗುಂಡ್ಗಿದೆ ಡಾರ್ಲಿಂಗ್. ನೀನೆಲ್ಲೇ ಹೋದ್ರು ಈ ಗೋಪಾಶನ್ ಹತ್ರ ಬರ್ಲೇಬೇಕು. ಪಶು ಒಂದು ಬಾಯಿಂದಲೇ ಪ್ರಿಯತಮ ಅನ್ಬೇಕು. ಕೆನ್ನೆಗೆ ಹೊಡೆದ ಕೈಯಿಂದಲೇ ಪಾದ ಸೇವೆ ಮಾಡ್ಬೇಕಾಗತ್ತೆ. ಅಷ್ಟೇ ಆ ಪುಣ್ಯಕ್ಷೇತ್ರದಲ್ಲಿ ನೋಡಿತ್ತು. ಆ ದೇವಿ ನೋಡಕ್ಕೆ ಈ 2 ಕಣ್ಣು ಸಾಲದು. ಸಾಕ್ಷಾತ್ ಚಾಮುಂಡೇಶ್ವರಿ. ದೇವಿ ಚಾಮುಂಡೇಶ್ವರಿ, ಆಶ್ಚರ್ಯವಾಗಿದೆಯೇ? ಎಷ್ಟೊಂದು ಬದಲಾಯಿಸ್ಬಿಟ್ಟಿದ್ದಾನೆ ನನ್ನ ಮಗ. ಏನು ಕಥೆ? ಸೀತಾ, ಹಬ್ಬ ಹತ್ರಕ್ಕೆ ಬಂತು. ನೀನು ಗೋಪಿ ಇಬ್ರು ಅಂಗಡಿಗೆ ಹೋಗಿ ನಿನಗೆ, ಅವನಿಗೆ, ನಿಮ್ ತಾಯಿಗೆ, ನಿಮ್ಮ ಅಕ್ಕನಿಗೆ, ಮಕ್ಕಳಿಗೆ ಎಲ್ರಿಗೂ ಬಟ್ಟೆ ಬರೆ ತಂದ್ಬಿಟ್ಟು. ನಾನ್ ಯಾಕೆ? ಯಾಕೆ ಅಂತಂದ್ರೆ ಅವನೊಬ್ಬನ್ನೇ ಕಳಿಸಿದ್ರೆ ಮಕ್ಕಳಿಗೆ ಬಟ್ಟೆ ಬರೆ ತರೋದಿಲ್ಲ, ಜಮಖಾನ ಬೆಡ್ಶೀಟ್ ತಂದ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ. ಏನಪ್ಪ ನೀವು? ಹೂ ಯಾಕೋ? ಇವ ಶುಕ್ರವಾರಲ್ಲೇನಪ್ಪ ಪೂಜೆಗೆ. ಕೌಸಲ್ಯ ಸುಪ್ರಭಾತ ಮಂಡೋದ್ರಿ, ಕೌಸಲ್ಯ ಸುಪ್ರಭಾತ, ಗೋವಿಂದ ಗೋವಿಂದ. ಸೂಯ, ಹರ್ಕತಿಗೆಲ್ಲ ಸಿದ್ಧವಾಗಿದೆ ಅಂತ ರೆಡಿ. ಸರ್, ಏನೋ 4 ಭಕ್ತಿ ಕಥೆಗಳು ಹೇಳೋದಕ್ಕೆ ಬರುತ್ತೆ ಹೊರತು ನಿಮ್ಮಂತ ದೊಡ್ಡವ್ರ ಮುಂದೆ ಹರಿಕತೆ ಹೇಳೋಷ್ಟು ತಿಳುವಳಿಕೆ ನನ್ಗಿಲ್ಲ ಸರ್. ನೀನ್ ಸೊಗಸಾಗಿ ಹರ್ಕತೆ ಮಾಡ್ತಿ ಅಂತ ಸೀತಾ ನನ್ನ ಹತ್ರ ಹೇಳಿದಾಳೆ. ನಡಿಯಮ್ಮ. ನೋಡಮ್ಮ, ಅವ್ರು ಅಷ್ಟೊಂದು ಕೇಳ್ಕೊಳ್ತಾ ಇದಾರೆ, ಆಗೋಲ್ಲ ಅನ್ಬೇಡ, ನಡಿಯಮ್ಮ. ಅಪ್ಪ, ಏನು? ಪಕ್ಕದ ಮನೆ ರಾಧಕ್ಕ ನನ್ನ ಇವಳು 2 ಕನ್ಸು ಪಿಕ್ಚರ್ ಕರ್ಕೊಂಡು ಹೋಗುತ್ತಂತಪ್ಪ. ಜೋಪಾನ ಹೋಗಿ ಬನ್ನಿ. ನಡಿಯಮ್ಮ. ಏನೋ ರಂಗ, ಯಾರು ಮನೇಲಿ ಕಾಣ್ತಾನೆ ಇಲ್ಲ? ಎಲ್ರು ಹರ್ಕತೆಗೆ ಹೋಗಿದಾರ ಬುದ್ಧಿ. ಓಹೋ, ನೀನಾಕ್ ಹೋಗ್ಲಿಲ್ಲ? ನಾನು ಹೊರಟೋಗ್ಬಿಟ್ರೆ ಮನೆ ಯಾರು ನೋಡ್ಕೊಳ್ಳೋದು? ನಾನಿಲ್ವೇನೋ? ತಗೋ, ಈ 10 ರೂಪಾಯಿ ಇಟ್ಕೋ. 10 ರೂಪಾಯಿ ಹಾಕ್ಬುದ್ಧಿ. ಸಂಪಾತಿಗೆ ಸವಾಲ್ ಬಿಡುಗಡೆ ಆಗಿದೆ, ನೀನ್ ನೋಡ್ಕೊಂಬ. ಸೀತಾ, ಈ ಪ್ಯಾಕೆಟ್ಸ್ ಎಲ್ಲ ಒಳಗೆ ತಗೊಂಡೋಗಿಡು. ಆ ಪ್ರಕಾರವಾಗಿ ಪರಮ ಸೌಂದರ್ಯವತಿಯು ಪತಿವ್ರತ ಶಿರೋಮಣಿಯೂ ಆದ ದ್ರೌಪದಿ ಏಕಾಂತದಲ್ಲಿ ಇರುವಲ್ಲಿ ಆಕೆಯನ್ನು ಬಲಾತ್ಕರಿಸಲು ಬಯಸಿ ಆ ನೀಚ ಕೀಚಕನು ಪನ್ನೀರ ಜಲದಲ್ಲಿ ಮಿಂದು ಹಣೆಯಲ್ಲಿ ತಿಲಕವನಿಟ್ಟು ನಿಲುವು ಗನ್ನಡಿಯಲ್ಲಿ ತನ್ನ ಅಂದ
ತಲೆಯಾಡಿ ದ್ರೌಪದಿಯ ತಾನು ಬರೆಸಿಕೊಳ್ಳಲು ಒಲವನ್ನು ತೋರಿತ ಮೆರೆಯಲು ಕುಡಿ ನೋಟ ತೋರಿ ಬಂಡನಗು ಬೀರಿ ನಡೆಯ ತೂಗಿತ ಮಳೆಯುತ ಹತ್ತಿರ ಬರೆ ಆ ಪರಮ ಪಾತಕಿಯು ಪರನಾರಿಯ ಆಶಿಸಿದ ಕೀಚಕನು ಮದನ ತಾಪ ಪೀಡಿದ ದುರ್ಮತಿ ನಲಿದು ಬಂದನ ಕಾಮುಕನು ಸಮಯ ನೋಡಿ ಆ ನರ್ತನ ಶಾಲೆಗೆ ಮಧು ಸೇವಿಸಿದ ಮದನೋನ್ಮತ್ತನು ಚಲನು ಸಿಂಹ ಬಲನು ನಿಷ್ಠುರನು ಕಠಿಣ ಚಿತ್ತನು ಚಲನು ಸಿಂಹ ಬಲನು ನಿಷ್ಠುರನು ಕಠಿಣ ಚಿತ್ತನು ಹೆಣ್ಣನ್ನು ಹಿಡಿಯಲು ಹೊರಟನು ಮೊದಲೇ ಮದೋನ್ಮತ್ತನು ಹೆಣ್ಣನ್ನು ಹಿಡಿಯಲು ಹೊರಟನು ಮೊದಲೇ ಮದೋನ್ಮತ್ತನು ಗೋಪಿ ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನಿನ್ನ ಒಡನೆ ಬರುವರು ನನ್ನ ಪತಿ ಗಂಧರ್ವರೈದು ಜನ ಹುಡಿದು ಬಂದಿಗ ನಿನ್ನ ಸಿರವಿದು ಸಿಡಿದು ಹಾರುವುದನ್ನ ತೊಡುವಡೆ ಒಡೆಯ ದುರ್ಮದ ದುಷ್ಟ ದುರ್ಮದ ತೊಲಗು ಕೀಚಕನೇ ಸೀತಾ ಅವರೆಲ್ಲ ಬಂದ್ರು ಅಂತ ನೀನ್ ತಪ್ಪಿಸ್ಕೊಂಬಿಟ್ಟೆ ಆದ್ರೆ ಬಾಳೆಲ್ಲ ಹೀಗೆ ತಪ್ಪಿಸ್ಕೊತೀನಿ ಅಂತ ಮಾತ್ರ ತಿಳ್ಕೊಬ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ನಿನ್ನ ಬಾಳನ್ನೆಲ್ಲ ನರಕ ಮಾಡ್ಲಿಲ್ಲ ಗೋಪಿನೇ ಅಲ್ಲ ಸೀತಾ ನಿನ್ನಂತ ಗುಣವಂತ ಕೈನಲ್ಲಿ ಸೇವೆ ಮಾಡಿಸ್ಕೊಳ್ಳೋದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲ ಆ ಪುಣ್ಯ ನಮ್ದು ಈ ಭಾಗ್ಯ ಬಾಳೆಲ್ಲ ಇರೋ ಹಾಗೆ ಮಾಡಿ ಅಂತ ಬೇಡ್ಕೊಳಕ್ ಬಂದಿದ್ದೀನಿ ಸೀತಾ ಹೌದು ದ್ರೌಪದಿಯ ಕಣ್ಣೀರಿನ ಕಥೆ ಕೇಳಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪನಾದ್ರೂ ಮರುಕ ಬಂದಿದ್ರೆ ನನ್ನ ಮಾತಿಗೆ ಹೂ ಅನ್ನಿ ಸೀತಾ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಕಾಲ ಬದಲಾಯಿತು ಮನುಷ್ಯರು ಬದಲಾಯಿತು ಆದ್ರೆ ಹೆಣ್ಣಿನ ಕಥೆ ಮಾತ್ರ ಆವತ್ತಿಗೂ ಇವತ್ತಿಗೂ ಒಂದೇ ತರ ಇದೆ ಆವತ್ತು ಮಾನ ರಕ್ಷಣೆಗಾಗಿ ದ್ರೌಪದಿ ತನ್ನ ಗಂಡನಿಗೆ ಶರಣಾದ್ಲು ಇವತ್ತು ನನ್ಗೊಬ್ಬ ಪತಿ ದೇವರು ಬೇಕು ಅಂತ ನಿಮ್ಗೆ ಶರಣಾಗ್ತಾ ಇದ್ದೀನಿ ಸೀತಾ ಸೀತಾ ನಿನಗೇನ್ ಕಷ್ಟ ಬಂದಿದೆ ಹೇಳಮ್ಮ ಗೋಪಿನ ಮದುವೆ ಆಗೋಕೆ ನಿನ್ಗಿಷ್ಟು ಇಲ್ಲದ್ರೆ ಧೈರ್ಯವಾಗಿ ಹೇಳ್ಬಿಡು ನಿನ್ಗಿಷ್ಟವಾದ ಗಂಡನ್ ತಂದು ನಾನು ಮದುವೆ ಮಾಡ್ತೀನಿ ಇಲ್ಲ ನನ್ ಬಾಳು ಪುರ ನಿಮ್ ಪಾದ ಸೇವೆಗೆ ಮುಡಿಪಾಗಿಡ್ಬೇಕು ಅಂತ ನನ್ನ ಆಸೆ ಏನು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಬೇಡಿ ಬೇಡಿ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ನಿನ್ನ ಬಾಳನ್ನ ನರಕ ಮಾಡಬೇಕು ಅಂತ ಹೇಳ್ತೀಯ ಅನ್ಯಾಯ ಅನ್ಯಾಯ ಇಲ್ಲ ಇದು ನಾನು ಬೇಡ್ತಾ ಇರೋ ನ್ಯಾಯ ಮನಸಾರ ಬಯಸ್ತಿರೋ ಬಾಳು ಸೀತಾ ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಗಂಡನಾಗಿ ನಿನಗೆ ಆಶ್ರಯ ಕೊಡ್ಬೋದಷ್ಟೇ ಆದ್ರೆ ನಿನಗೆ ಯಾವ ವಿಧವಾದ ಸುಖ ಸಂತೋಷ ಕೊಡ್ಲಾರೆ ನನಗೆ ಬೇಕಾಗಿರೋದು ಸಂತೋಷ ಅಲ್ಲ ನಿಮ್ಮ ಆಶ್ರಯ ರಕ್ಷಣೆ ನಾನು ಬದುಕಿರೋವರೆಗೂ ನಿಮ್ಮನೆ ದೀಪ ಹಚ್ಚೋ ಅವಕಾಶ ಕೊಡಿ ನಿಮ್ ಸೇವೆ ಮಾಡಿಕೊಂಡು ನೆಮ್ಮದಿಯಾಗಿರ್ತೀನಿ ಅದು ಸಾಧ್ಯವಿಲ್ಲ ಅಂದ್ರೆ ನನಗಿಂತ ದುರದೃಷ್ಟವಂತ ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂದ್ಕೊಂಡು ನಿಮ್ ಕಾಲಡಿಯಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಪ್ರಾಣ ಬಿಟ್ಬಿಡ್ತೀನಿ
ಅವತ್ತು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ ಬಾಳನ್ನೇ ನರಕ ಮಾಡ್ತೀನಿ ಅಂತ ಅಂದಿಯಲ್ಲ, ಈಗೇನ್ ಹೇಳ್ತಿ? ನಾನ್ ನಿನ್ ತಾಯಿ ಕಣೋ, ತಾಯಿ. ಗೋಪಿ, ಗೋಪಿ, ಅಪ್ಪ, ಈ ಮನೆಯಲ್ಲಿ ಸೀತೆಗೆ ನಾನು ಕೊಡಬೇಕು ಅಂತಿದ್ದ ಸ್ಥಾನನೇ ಬೇರೆ, ಅವಳು ಬೇಡಿದ್ದೇ ಬೇರೆ. ಅವಳು ಬೇಡಿದ್ದು ಬಯಸಿದ್ದು ಕೇವಲ ರಕ್ಷಣೆ ಮಾತ್ರ. ಯಾವ ಕಾರಣಕ್ಕೂ ನಾನು ಅದನ್ನು ನಿರಾಕರಿಸಕ್ಕಾಗ್ಲಿಲ್ಲಪ್ಪ. ಅಷ್ಟೇನಪ್ಪ ನಡೆದಿತ್ತು, ಅಷ್ಟೇ. ಅಯ್ಯೋ, ಏನಂದ್ರೆ ನೀವಿನ್ನೂ ಇಲ್ಲೇ ಇದ್ದೀರಾ? ಶಿವಸ್ವಾಮಿ ಅವರು ಆಗ್ಲೇ 3 ಸಲ ಫೋನ್ ಮಾಡಿದ್ರು. ಧಾರೆ ಮುಗ್ಮೇಲೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನೀನ್ ಮದುವೆಗೆ ಬರೋಲ್ಲ? ಚೆನ್ನಾಗಿ ಕೇಳಿದ್ರಿ. ಮಗ ಈಗ ತಾನೇ ಊರಿಂದ ಬಂದಿದ್ದಾನೆ. ಬಿಸಿ ಬಿಸಿಯಾಗಿ ಅವನಿಗೆ ಏನಾದ್ರೂ ಮಾಡ್ಕೊಡೋದ್ ಬಿಟ್ಟು ನಿಮ್ ಜೊತೆಲಿ ಬರೋದ? ನೀವು ಹೋಗ್ಬಿಡ್ತಾನೆ. ಮರ್ತ್ಬಿಟ್ಟೆ ನೋಡಿ, ಬಲವಂತ ಮಾಡಿದ್ರು ಅಲ್ಲಿ ಊಟಕ್ಕೆ ನಿಲ್ಬೇಡಿ. ಯಾಕಂದ್ರೆ ಮದುವೆ ಊಟ ನಿಮ್ ಮೈಗಾಗೋಲ್ಲ. ನೀವ್ ಹೋಗ್ಬಿಟ್ಟು ಬನ್ನಿ. ನೋಡಿಪ್ಪ ಗೋಪಿ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ನಾನ್ ಟಿಫಿನ್ ರೆಡಿ ಮಾಡಿರ್ತೀನಿ. ನನ್ನ ರೂಮಿಗೆ ನೀರು ಹಾಕಿ ಬಂದೆ. ತಾಯಿಯಾಗಿ ನನ್ನ ಜವಾಬ್ದಾರಿನ ನಿರ್ವಹಣೆ ಮಾಡೋಕೆ. ತಾಯಿ ನನ್ನ ಮೇಲೆ ಹಾಗೆ ತೀರ್ಸ್ಕೊಳಕ್ಕೆ ಆ ಮುದ್ಕನ್ ಕೈಯಲ್ಲಿ 3 ಗಂಟು ಬಿಗಿಸ್ಕೊಂಡಿದ್ದು ಮಾತ್ರಕ್ಕೆ ನನಗೆ ತಾಯಿ ಅನ್ಕೊಂಡ್ಬಿಟ್ಯಾ? ನಿನ್ನ ಕುತ್ಕಲಿರೋ ಆ ತಾಳಿಯಿಂದ ಈ ಮನೆಗೆ, ಈ ಆಸ್ತಿಗೆ ನೀನು ಹಕ್ಕುದಾರಳಾಗಿರ್ಬೋದೇ ಹೊರತು ನನ್ನ ಮೇಲೆ ನಿನ್ನ ಹಕ್ಕು ದೊಡ್ಡಸ್ತಿಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೀನ್ ಹೀಗೆ ದಾರಿ ತಪ್ಪಿ ನಡೆದ್ರೆ ನನ್ನ ಹಕ್ಕು ಚಲಾಯಿಸ್ಬೇಕಾಗುತ್ತೆ, ದೊಡ್ಡಸ್ತಿಗೂ ತೋರಿಸ್ಬೇಕಾಗುತ್ತೆ. ತಿದ್ಕೊಳ್ಳದೆ ಇದ್ರೆ ಈ ಮನೆ ಯಜಮಾನಿಯಾಗಿ ನಿನ್ನ ದಂಡಿಸಲು ಬೇಕಾಗುತ್ತೆ. ಯಾರು ಕೊಟ್ರು ನಿಂಗಿಷ್ಟು ಅಧಿಕಾರನ? ನೀನೆ. ಅಲ್ಲ, ಸತ್ತೋದ ನನ್ನ ತಾಯಿಯಿಂದ ನೀನು ಕಿತ್ಕೊಂಡೆ. ಹೌದು, ಒಂದು ಹೆಣ್ಣು ತನ್ನ ಪ್ರಾಣ ಅಂತ ತಿಳ್ಕೊಂಡಿರೋ ಶೀಲಾನ ನೀನು ಅಪಹರಿಸೋಕ್ ಪ್ರಯತ್ನ ಪಟ್ಟಾಗ ಸತ್ತು ಸ್ವರ್ಗ ಸೇರಿರೋ ನಿನ್ನ ಹೆತ್ತ ತಾಯಿ ಆತ್ಮ ಸಂಕಟ ಪಡದೆ ಇರಲಿ ಅಂತ ಆಕೆ ಸ್ಥಾನದಲ್ಲಿ ನಾನ್ ನಿಂತು ನನ್ನೂ ಕಾಪಾಡ್ಕೊಂಡೆ, ನಿನ್ನೂ ಕಾಪಾಡ್ದೆ. ಮುಚ್ಚು ಬಾಯಿ. ಕುಡಿದ ಮಾತ್ರಕ್ಕೆ ತಾಯಿ ಹತ್ರ ಮಾತಾಡೋ ರೀತಿನ ಮರಿಬಹುದು ಅಂತ ತಿಳ್ಕೊಬೇಡ. ಹೆಣ್ಣು ಅಂದ್ರೆ ಏನು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೊ. ಅಭಿಮಾನದಿಂದ ನೋಡಿದ್ರೆ ಅಮೃತ ಸುರಿಸ್ತಾಳೆ, ಅವಮಾನ ಮಾಡೋಕ್ ನೋಡಿದ್ರೆ ಹಾಳಾಹಲವಾಗ್ತಾಳೆ. ಮುಗಿತೆ ನಿನ್ ವೇದಾಂತ? ಇಲ್ಲ, ಇನ್ನೂ ಇದೆ. ನೋಡು, ನಾಳೆಯಿಂದ ಹೀಗ್ ಕುಡ್ಕೊಂಡ್ ಮನೆಗ್ ಬಂದ್ರೆ ನಾನ್ ಸುಮ್ನೆ ಇರೋಲ್ಲ. ಮನೇಲಿ ಇನ್ನೂ ಚಿಕ್ಕ ಮಕ್ಳಿದ್ದಾರೆ, ಅವರು ನಿನ್ನ ಹಾಗೆ ಹಾಳಾಗ್ಕೊಡ್ದು. ಹೋಗಿ ಊಟ ಮಾಡು.
ನೋಡಪ್ಪ, ನಾಳೆ ಸಾಯಂಕಾಲಕ್ಕೆ ತಂದು ಕೊಟ್ಬಿಡು. ಸರಿ. ಸೀತಾ, ಏನಕ್ಕ ನಾವಿನ್ನೆಷ್ಟು ದಿವಸ ಅಂತ ಈ ಮನೇಲಿ ಇರಕ್ಕಾಗುತ್ತೆ? ಅಕ್ಕ, ನಾನು ಅವ್ರ ಹತ್ರ ಎಲ್ಲ ಹೇಳಿದ್ದೀನಿ. ಅಮ್ಮ ನೀನು ಇಲ್ಲೇ ಇರೋಕೆ ಅವ್ರು ಸಂತೋಷದಿಂದ ಒಪ್ಪಿದ್ದಾರೆ. ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂತ ನಮಗ್ ಗೊತ್ತಮ್ಮ. ಆದ್ರೆ ನಮ್ಮ ಮರ್ಯಾದೆನೂ ನಾವು ಕಾಪಾಡ್ಕೋಬೇಕಲ್ವೇ? ಹಾಗೇನೆ ನನ್ನ ಮರ್ಯಾದೆ ಕಾಪಾಡ್ಕೊಳ್ಳೋಕ್ಕೂ ಅವಕಾಶ ಕೊಡಿಮ್ಮ. ನಮ್ಮ ಅನಸೂಯೆ ಮದುವೆ ನಾವು ಮಾಡೋವರೆಗೂ ದಯವಿಟ್ಟು ಯಾರು ಇಲ್ಲಿಂದ ಹೋಗ್ಬೇಡಿ. ಬೇಡಿಯಪ್ಪ. ಹಾಗೆಲ್ಲ ಹೇಳ್ಬೇಡಿಮ್ಮ. ನರಕದಾಗಿದ್ದೆ ಈ ಮನೇನ ನಂದು ಗೋಕುಲವನ್ನಾಗಿ ಮಾಡ್ಬಿಟ್ಲು ನಿಮ್ಮಗಳು. ನಿಮಗೆ ನಾನು ಇಷ್ಟಾರು ಉಪಕಾರ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ಸೀತಾ, ಇವತ್ತೇ ಹೋಗಿ ಬಾಲು ಹತ್ರ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಓ, ಆ ಹರ್ಕತೆ ಮಾಡೋ ಹಾರಲಕ್ಷ್ಮಿನ ಕಂಡು ಕಂಡು ಅದ್ ಯಾರ ಮದ್ವೆ ಆಗ್ತಾರೆ ಬಿಡ. ಯಾಕೋ ಯಾಕೋ ಬಡವರ ಮನೆ ಹೆಣ್ಣು ಅನ್ನೋದು ಒಂದು ಬಿಟ್ಟು ಆ ಹುಡುಗಿಗೆ ಏನು ಕಡಿಮೆ ಆಗಿದೆಯೋ? ಹೂನ್ನ ಅಯ್ಯ ಸುಮ್ಮನೆರಪ್ಪ. ಹೂನ್ನಯ್ಯ, ಬ್ಯಾಡ ಅಂತೀನಿ. ನನಗೋಸ್ಕರ ಹೂನ್ನಯ್ಯ. ಸುಮ್ಮನೆ ಕೇಳೋಕೆ ಅಸಹ್ಯವಾಗುತ್ತೆ. ಏನೋ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡಬೇಕು ಅಂತಿದ್ದೆ. ಏನೋ ಏನೋ ಆ ಕಡೆ ಮಾತು ಏನ್ ಹೇಳಿದೆ? 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡಬೇಕು ಅಂತಿದ್ದೆ. ಲಕ್ಷ 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 ಸುಬ್ಲಕ್ಷ. ಒಂದ್ ದೊಡ್ಡ ನೆಸ್ಕಾಫಿ ತೊಗೊಂಡ್ಬಾ. ವಿಶ್ವಣ್ಣ, ಲೋ, ಈಗ ನಮ್ಮ ಮಾದು ನೋಡ್ತೀಯನೋ? ಲೋ, ಅವ್ನಿಗೆ ಏನ್ ಕೆಲಸ ಗೊತ್ತೇನೋ? ಇನ್ಸ್ಪೆಕ್ಟ್ರು, ಪೊಲೀಸ್ ಇನ್ಸ್ಪೆಕ್ಟ್ರು. ನೋಡು, ಅವ್ನ ಕಾಕಿ ಡ್ರೆಸ್ ಹಾಕೊಂಡು ಬಂದು ನಿಂತ ಅಂದ್ರೆ ಎದುರಿಗೆ ನಾನೇ ಗಡ 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 ನಡುಗ್ ಹೋಗ್ತೀನಿ. ಕಳ್ಳರಿಗೆಲ್ಲ ಹಾಗೆ ಪೊಲೀಸವ್ರು ಕಂಡ್ರೆ ಭಯ. ಏನಂದೆ? ಏನಿಲ್ಲ. ಏನಂದೆ? ಏನಿಲ್ಲ. ನಮಸ್ಕಾರ ಸರ್. ನಮಸ್ಕಾರಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹೋಗೋ, ಈ ಯೂನಿಫಾರ್ಮ್ ಕಳಿಸ್ಬಿಟ್ಬಾರು. ಈ ಉಡುಪಿನಲ್ಲಿ ನಿನ್ನ ಹತ್ರ ಮಾತಾಡೋಕ್ ನನ್ಗೆ ಭಯ ಕಾಣೋ. ನೋಡ್ತೀಯನೋ ವಿಶ್ವಣ್ಣ, ಹೇಗೆ ಜುಮ್ ಅಂತ ಇದ್ದಾನೆ ನನ್ನ ಮಗ ಮಾತು. ಏನ್ ಹೇಳ್ತೀಯ? ಏನ್ ಹೇಳ್ತೀಯಪ್ಪ? ಏನ್ ಮಾಡಕ್ಕಾಗತ್ತೆ ಬಾಲು, ಈ ಸಂಬಂಧ ನಿನಗೆ ಇಷ್ಟವಿಲ್ಲ ಅಂದ್ಬಿಟ್ಟೆ. ಇಷ್ಟವಿಲ್ದಿರೋ ಜಾಗಕ್ಕೆ ಹೆಣ್ಕೊಡೋದು ನಮಗೂ ಕಷ್ಟ. ಹೋಲಿ ಬಿಟ್ಟು. ಏನಂದೆ? ಆ ಹುಡುಗಿ ಸಂಬಂಧ ನನಗಿಷ್ಟು ಇಲ್ವಾ? ಲೇ ಮಂಕೆ, ಹರ್ಕತೆ ಮಾಡೋ ಹುಡುಗಿ ಆದ್ರೇನೆ ವಂಶ ಉದ್ಧಾರವಾಗದೇನೆ ಅನಸೂಯ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಅವಳು ಹುಟ್ಟಿರೋದೇ ನನ್ನ ಮನೆ ಸೊಸೆ ಆಗೋದಿಕ್ಕೆ. ನೀನು ಬೇಡ ಅಂದ್ರೆ ನಾನು ಕೇಳ್ಬಿಡ್ತೀನ? ಅಯ್ಯಯ್ಯ, ನಾನೇ ಬೇಡ ಅಂದಿರಿ. ಸುಮ್ನೇರಪ್ಪ ವಿಶ್ವಣ್ಣ, ಕೆಲಸಕ್ಕೆ ಬಾರ್ದು ಮಾತಾಡ್ಬೇಡ. ಅಲ್ಲೋ, ಓಟ್ ಊಟ ತಿಂದು ಎಷ್ಟು ಇಳಿದೋಗ್ಬಿಟ್ಟಿದ್ಯಪ್ಪ ವಿಶ್ವಣ್ಣ. ನೋಡು, ಸೂಟ್ ಕೇಸ್ ತಗೊಂಡು ನೆಟ್ ನಮ್ಮನೆ ಬಂದ್ಬಿಡಪ್ಪ. ಲೋ ಮಾದು, ಯಾಕೋ ಸುಮ್ಮನೆ ನಿಂತಿದ್ಯಾ? ಕಾಲಿಗೆ ಬೀಳೋ. ಯಾಕಪ್ಪ? ಹೂನಪ್ಪ, ಬೇಗ ಮದುವೆ ಆಗ್ಲಿ ಅಂತ ಆಶೀರ್ವಾದ ಮಾಡೋ. ಆ ಕಾಲ ಬರ್ಲಿ, ಮಾಡೋಣ. ಬೇರೆ ಎಲ್ಲಾದ್ರೂ ಒಂದು ಒಳ್ಳೆ ಸಂಬಂಧ. ಎಲ್ಲಾದ್ರೂ ಒಳ್ಳೆ ಸಂಬಂಧ ನಾವಲ್ಲ ಅಂದ್ರೆ ಮಾಧುಗೆ ಅನಸೂಯನ್ನೇ ಕೊಡಬೇಕು ಅಂತನಾ? ಕೊಡು ಅಂತ ಅಲ್ವಯ್ಯ, ಕೊಟ್ಟು ಬಿಡು. ಈ ಪ್ರಪಂಚದಲ್ಲಿ ನಾನು ನೀನು ನಿಮಿತ್ತ ಮಾತ್ರ ಕಣೋ ವಿಶ್ವ. ನೋಡು, ಆ ಬ್ರಹ್ಮ ಅವರಿಬ್ರು ಗಂಡ ಹೆಂಡತಿ ಅಂತ ಬರೆದು ಬಿಟ್ಟಿದ್ದಾನೆ ಕಣೋ. ಅದನ್ನ ತಪ್ಸೋಕ್ ಆಗುತ್ತೇನು ವಿಶ್ವ? ಆಗ ಬ್ರಹ್ಮನೇ ಬರೆದು ಬಿಟ್ಟಿದಾನ? ಬ್ರಹ್ಮನೇ ಬರೆದು ಬಿಟ್ಟ ಮೇಲೆ ಈ ವರದಕ್ಷಿಣೆ, ವರೋಪಚಾರ, ಈ ತಾಪತ್ರಯಗಳೆಲ್ಲ ಯಾಕೆ? ಬೇಡ. ಅಯ್ಯೋ ಪಾಪಿ, ಲೋ ದೇವರು ಕೂಡ ನಿನ್ನ ಕ್ಷಮಿಸಲ್ಲ ಕಣೋ. ಅಪ್ಪ, ನಾನು ಕೊನೆ ಮಾತು ಹೇಳ್ತಾ ಇದ್ದೀನಿ. ನೀನು ವರದಕ್ಷಿಣೆ ಗಿರದಕ್ಷಿಣೆ ಅಂತ ಒಂದು ಕಾಸು ಬಿಟ್ಕೊಡುದು. ನಾನು ಮದುವೆ ಮಾಡ್ಕೊಳ್ಳೋದಾದ್ರೆ ಅನುಸರಣೆ ಮಾಡ್ಕೊಳ್ಳೋದು. ಕರೆಕ್ಟ್. ಗಂಡು ಅಂದ್ರೆ ನೀನು ಮೀಸೆ ಹೊತ್ತು ಭೂಪ, ಬಳೆ ತೊಟ್ಟು ಹೆಣ್ಣಿನ ಹಣಕ್ಕೆ ಬಾಯಿ ಬಿಡೋದೆ. ಛೀ 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 ಛೀ. ಲಾ ಲಾ ಲಾ, ನಾನು ಹಣಕ್ಕೋಸ್ಕರ ಬಾಯಿ ಬಿಡ್ತಾ ಇಲ್ವೋ ವಿಶ್ವ? ನೀನು ಕೊಟ್ಟು ಮಾತಿಗೆ ತಪ್ಪುತ್ತಾ ಇದೆಯಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಪ್ಪ. ತಪ್ಪಿದ್ರು ಪರವಾಗಿಲ್ಲ. ಅಯ್ಯೋ 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 ಓ ರಾಮ, ಯಾಕೆ ಹೊಡ್ಕೋತೀವೋ ಧನ ಪಿಶಾಚಿ? ಕೊಡ್ತೀನೋ. ವರದಕ್ಷಿಣೆ ಅಂತಲ್ಲ, ಬಹುಮಾನ ರೂಪದಲ್ಲಿ ಕೊಟ್ಟು ಕೊಡ್ತೀಯಲ್ಲ, ನೀನು ಬೈದ್ರೂ ಚಿಂತೆ ಇಲ್ಲ. ಅಷ್ಟೇ ಸಾಕು, ಬೈ ಬೈ. ಮೊದ್ಲು ನಿಮ್ಮ ಅತ್ತೆಗಪ್ಪ, ನಿಮ್ ತಾಯಿ. 100 ವರ್ಷ ಸುಖವಾಗಿ ಬಾಳಿ. ಅಕ್ಕ, ಸೀತಾ, ಅಕ್ಕ, ಸೀತಾ. ಅಪ್ಪ, ನಾವು ಊರ್ಗೆ ಹೊರಟಿದ್ದೀನಪ್ಪ. ಯಾವ ಊರ್ಗಪ್ಪ? ಯಾತಕ್ಕೆ?
ಅದೇ ಫ್ಯಾಕ್ಟ್ರಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬರಕ್ಕೆ. ಓ ವೆರಿ ಗುಡ್. ಸೀತಾ, ಏನಂದ್ರೆ ಗೋಪಿ ಫ್ಯಾಕ್ಟ್ರಿ ಟ್ರೈನಿಂಗ್ಗೋಸ್ಕರ ಊರಿಗೆ ಹೋಗ್ತಾ ಇದ್ದಾನೆ. ಅವನ ಖರ್ಚಿಗೆ ಸ್ವಲ್ಪ ಹಣ ಕೊಡಿ. ತುಂಬಾ ಚೆನ್ನಾಗಿದೆ ನಿಮ್ಮ ಮಾತು. ನಮ್ ಫ್ಯಾಕ್ಟ್ರಿ ಇಲ್ಲೇ ಇರುವಾಗ ನಮ್ಮ ಮಗನ ಬೇರೆ ಕಡೆಗೆ ಯಾಕೆ ಟ್ರೈನಿಂಗ್ ಕಳಿಸ್ಬೇಕು? ಹಾಗಲ್ಲ ಸೀತಾ, ಹೊರಗಿನವ್ರಿತ್ತು ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಕೆಲಸ ತೆಗಿತಾರೆ. ಏನಾದ್ರು ಒಂದು ತಪ್ಪು ಮಾಡ್ತು ಅಂತಂದ್ರೆ ಗದರಿಸಿ ತಿದ್ದುತ್ತಾರೆ. ಅವರು ಇವರು ಗದರಿಸಿ ಬುದ್ಧಿ ಹೇಳೋ ಅಷ್ಟು ದಡ್ಡನೆ ನಮ್ಮ ಮಗ. ನಮ್ ಗೋಪಿ ಬೆರಳು ತೋರಿಸಿದ್ರೆ ಸಾಕು, ಹಸ್ತಾನೆ ನುಂಗುವಂತ ಜಾಣ. ನೋಡಿ, ಆ ಕಲಿಯೋದೇನೇ ಇದ್ರು ನಮ್ ಫ್ಯಾಕ್ಟ್ರಿನಲ್ಲೇ ಕಲೀಲಿ, ನಮ್ ಕಣ್ಣೆದ್ರಿಗೇನೆ ಇರ್ಲಿ. ಏನಂತಿ ಗೋಪಿ? ಅಪ್ಪ, ಇಷ್ಟು ದಿವಸ ಟ್ರೈನಿಂಗ್ ಮಾಡಿ ಹೋಗದೆ ಇದ್ರೆ ಏನಂತಾರಪ್ಪ? ಇನ್ನು 6 ತಿಂಗಳಾದ್ರೆ ಟ್ರೈನಿಂಗೇ ಮುಗ್ದೋಗುತ್ತೆ. ಕಳಿಸ್ಕೊಡಿಪ್ಪ. ಅವನ ಮಾತು ನ್ಯಾಯವಾಗಿದೆ ಸೀತಾ, ಹೋಟ್ ಬರ್ಲಿ. ಏನು ಅಂದ್ರೆ ಅವನಿಗಂತೂ ತಿಳಿಯಲ್ಲ ಅಂದ್ರೆ ನಿಮ್ಗಾದ್ರೂ ಅರ್ಥ ಆಗಬೇಡ. ಇಷ್ಟು ದೊಡ್ಡ ಮಗನ್ ಮನೇಲಿ ಇಟ್ಕೊಂಡು ಹಗಲು ರಾತ್ರಿ ನೀವು ದುಡಿತಾ ಇದ್ರೆ ನಿಮ್ ಆರೋಗ್ಯ ಯಾತಕ್ಕಾಗತ್ತೆ? ಅಲ್ಲ, ನೋಡ್ದವ್ರು ತಾನೇ ಏನಂತಾರೆ? ಏನೋ ನಿಮ್ ಮಗ ಅಯೋಗ್ಯ, ಅಸಮರ್ಥ ಆಗಿದ್ದಿದ್ರೆ ಅವನ ಜೊತೆ ಹೇಗೋಕ್ಕಾಗಲ್ಲ ಅಂತ ಮನೆಯಿಂದ ಅಟ್ಬೋದಾಗಿತ್ತು. ವಿದ್ಯೆ ಇದೆ, ಬುದ್ಧಿ ಇದೆ, ಅಪ್ಪ ಅಮ್ಮ ಅಂದ್ರೆ ಶ್ರೀರಾಮಚಂದ್ರನಿಗಿದ್ದಷ್ಟು ಭಕ್ತಿ ಇದೆ ಅಂತವನ್ನ ದೂರ ಮಾಡ್ಕೊಳಕ್ಕಾಗತ್ತೆ? ಅದೆಲ್ಲ ಏನೂ ಆಗಲ್ಲ. ನಾನು ಈಗಲೇ ಫ್ಯಾಕ್ಟ್ರಿ ಫೋನ್ ಮಾಡ್ತೀನಿ, ನಿಮ್ಮ ಇದನ್ನ ಕೇಳ್ಬಿಡಿ ಅಷ್ಟೇ. ಅಪ್ಪ ಅಪ್ಪ, ಇದಕ್ಕೆ ನಾನು ಒಪ್ಪಲ್ಲಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಹಲೋ, ಯಾರು? ಅಪ್ಪ ಹೇಳಿಪ್ಪ ನೀವು. ಒಂದ್ ನಿಮಿಷ ಕಲ್ತೀವಿ. ಅಪ್ಪ ಪ್ಲೀಸ್ ಅಪ್ಪ. ಸುಮ್ಮನೆ ಇರಪ್ಪ. ನೋಡಿ, ಅವ್ರ ಲೈನ್ ಅಲ್ಲಿ ಮಾತಾಡಿ. ಇದು ನಾನು ಗೋಪಿ ಮಾತಾಡ್ತಿರೋದು. ಗೋಪಿ ಇವತ್ತಿನಿಂದಲೇ ಫ್ಯಾಕ್ಟ್ರಿಗೆ ಬರ್ತೇನ್ರಿ. ನೀವೇನು ಗಾಬರಿ ಆಗ್ಬೇಡಿ, ಯಜಮಾನಾಗಿ ಬರೋದಿಲ್ಲ. ಅವನು ಇತರ ವರ್ಕರ್ಸ್ ಜೊತೆ ಒಳಗೆ ಕೆಲಸ ಕಲಿಯೋಕ್ಕೋಸ್ಕರ ಬರ್ತಾ ಇದ್ದಾನೆ ಅಷ್ಟೇ. ಸೀತಾರಾಮಣ್ಣವ್ರೆ, ನೋಡಪ್ಪ ಗೋಪಿ, ನೀನ್ ಮಧ್ಯಾಹ್ನ ಬಿಸಿಲಲ್ಲಿ ಬರೋದು ಬೇಡ. ನಾನು ಊಟ ಆಫೀಸ್ಗೆ ಕೊಟ್ಟು ಕಳಿಸ್ತೀನಿ. ಹೋಗು ಹೋಗು. ಏನು ಬೇಡ. ನೀನು ಬೇಜಾರು ಮಾಡ್ಕೋಬೇಡ. ಚಿಕ್ಕ ವಯಸ್ಸಿಂದ ಮುದ್ದಾಗಿ ಬೆಳೆಸ್ಬಿಟ್ಟೆ, ಸ್ವಲ್ಪ ಮಾಡ್ತಾನೆ ಅಷ್ಟೇ. ಹೋಗ್ಲಿ ಬಿಡಿ, ನಮ್ ಜೊತೆಲಿ ಮೊಂಡತನ ಮಾಡ್ತೀನಿ, ಯಾರ ಜೊತೆ ಮಾಡ್ತೀನಿ? ಇಲ್ಲಿಗೆ ಯಾಕೆ ಬಂದೆ? 15,000 ರೂಪಾಯಿ ಕೊಡದೆ ತಲೆ ತಪ್ಪಿಸ್ಕೊಂಡು ಬಂದ್ರೆ ಸುಮ್ಮನೆ ಬಿಟ್ಟು ಬಿಡ್ತೀವಿ ಅಂತ ತಿಳ್ಕೊಂಡ್ಯಾ? ನಾನು ಯಾಕೆ ತಲೆ ತಪ್ಪಿಸ್ಕೊಂಡ್ ಬರ್ಲಿ? ಕೊಡ್ತೀನಿ, ಸ್ವಲ್ಪ ಟೈಮ್ ಬೇಕು. ನೀ ದೊಡ್ಡ ಮನುಷ್ಯ ಅಂತಲೇ ಇಷ್ಟು ಟೈಮ್ ಕೊಟ್ಟಿದ್ದ, ಇನ್ಮೇಲೆ ಸಾಧ್ಯವಿಲ್ಲ. ತಕ್ಷಣ ನನಗೂ ಕೊಡಕ್ ಸಾಧ್ಯವಿಲ್ಲ. ಏನ್ ಮಾಡ್ತೀರಿ? ವೆರಿ ಸಿಂಪಲ್. ನಾಲ್ಗೆ ಕೈ ಕಾಲು ಕಟ್ಟು, ಜೇಬಿನಲ್ಲಿ ಲೆಟರ್ ಇಟ್ಟು, ರೈಲ್ವೆ ಟ್ರ್ಯಾಕ್ ಅಷ್ಟೇ. ದುಡುಕ್ಬೇಡಿ, ಇನ್ನೊಂದು ವಾರದೊಳಗೆ ಹೇಗಾದ್ರೂ ಮಾಡ್ಕೊಟ್ಬಿಡ್ತೀವಿ. ಓಕೆ, ಇದೇ ಕಡೆ ಚಾನ್. 25ನೇ ತಾರೀಕು ಸಂಜೆ ದುಡ್ಡು ಹೇಳಿಸ್ಬಿಡ್ಬೇಕು. ಟೇಕ್ ಕೇರ್ ಸರ್. ಮಾವಯ್ಯ, ಯಾರು? ಸೀತಕ್ಕ. ನೀನು ಸೀತಕ್ಕನಾ? ಹೌದು ಲಕ್ಷ್ಮಿ. ಮಾವಯ್ಯ, ಇದೇನಿಲ್ಲಿ? ಏನ್ ಹೆಣ್ಣಮ್ಮ, ನಮ್ ಲಕ್ಷ್ಮಿಗಾದ ಅನ್ಯಾಯಕ್ಕೆ ನಾವು ಆ ಊರ್ನಲ್ಲೇ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲೇ ಹೋಯ್ತು. ನೋಡಿ ಅಕ್ಕ, ಮಗು ಎಷ್ಟು ಮುದ್ದಾಗಿದ್ದಾನೆ. ಇವನ ಅನಿಷ್ಟದ ಮಗು ಅನಾಥಾಶ್ರಮಕ್ಕೆ ಸೇರಿಸಿ ಬಿಡ್ತೀನಿ ಅಂತ ಅಪ್ಪ ಯಾವಾಗ್ಲೂ ಬೈತಾನೆ ಇರ್ತಾನೆ. ಇವನ ಅನಿಷ್ಟದ ಮಗುನ? ಇಲ್ಲಮ್ಮ ಮಾವಯ್ಯ, ನೀವೇನು ಯೋಚನೆ ಮಾಡಬೇಡಿ. ಕತ್ಲಾಗಿರೋ ಲಕ್ಷ್ಮೀ ಬಾಳಿಗೆ ಬೆಳಕು ಬರೋ ಕಾಲ ಹತ್ರದಲ್ಲೇ ಇದೆ. ನಡೀರಿ ಹೋಗೋಣ. ಸೀತಾ, ಪರವಾಗಿಲ್ಲ ಮಾವಯ್ಯ, ನಾನೆಲ್ಲ ಹೇಳ್ತೀನಿ, ಬನ್ನಿ. ಹಲೋ ಹಲೋ, ಹಾಲು ಬೇಕಾ? ಬಂದ್ಬಿಟ್ರಾ? ಏನ್ರಿ ನೀನ ಇಲ್ಲಿಗೆ ಹೇಗೆ ಬಂದ? ನಾನೇನ್ ಬರ್ಲಿಲ್ಲ, ಸೀತಕ್ಕನೆ ಕರ್ಕೊಂಡ್ ಬಂದ್ಲು. ನಿಮ್ಗೇನು ಹೇಳ್ದೆ ಕೇಳಿದ ಅಲ್ಲಿಂದ ಬಂದ್ಬಿಟ್ರಿ. ನಂಗೆ ಎಷ್ಟು ಅಳು ಬಂತು ಗೊತ್ತಾ? ಏನ್ರಿ, ನೀವ್ ಹೋದ್ಮೇಲೆ
ನಂಗೆ ವಾಕರಿಕೆ ಬಂದು ವಾಂತಿ ಕೂಡ ಆಗೋಯ್ತು. ನಂಗೇನ್ ಗೊತ್ತಿರ್ಲಿಲ್ಲ, ಅಮ್ಮಂಗೆ ಗೊತ್ತಾಗಿದ್ದು ಹೊಟ್ಟೆಯಲ್ಲಿ ಮಗು ಇದೆ ಅಂತ. ನಿಮ್ಮ ಅಮ್ಮನ ಹೊಟ್ಟೆಲ್ಲ? ನಾನು ವಾಕರ್ತಿದ್ರೆ ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ಮಗು ಇರುತ್ತಾ? ಅಯ್ಯೋ ಅಯ್ಯೋ, ಬನ್ನಿ ಬನ್ನಿ ನೋಡಿ ನಮ್ಮ ಮಗು. ಎಲೆ ಕಳ್ಳ, ಚಿಕ್ಕಿ ಚಿಕ್ಕಿ ನಗು ನೋಡು ನಿಮ್ಮ ಅಪ್ಪನ್ನ. ಓ ಮೈ ಗಾಡ್, ಲಕ್ಷ್ಮಿ ಇದೆಲ್ಲ ನಿಜನಾ? ನಿಮ್ ಮಾನಗು ನಿಜ ರೀ. ಫ್ಯಾಕ್ಟರಿ ಅಡ್ರೆಸ್ಗೆ ನಿನ್ಗೊಂದು ಕಾಗದ ಬಂದಿತ್ತು ನೋಡಿ. ಯಾರಿಕೆ? ಇವಳ ಇವಳು ಇವಳು ಲಕ್ಷ್ಮಿ ಅಂತ ನನ್ನ ಹತ್ರದ ಸಂಬಂಧ. ಎಳೆ ಮಗು ನನ್ನ ಸಂಬಂಧ. ಪಾಪ ಯಾವನೋ ದುಷ್ಟ ಇವಳು ಬಾಳನ್ನೇ ಹಾಳು ಮಾಡ್ಬಿಟ್ಟು ಓಡೋಗ್ಬಿಟ್ಟ. ಅಯ್ಯೋ, ಸಾಯ್ಬೇಕು ಅಂತಿದ್ದವಳನ್ನ ನಾನೇ ತಡೆದಿಲ್ಲಿ ಕರ್ಕೊಂಡು ಬಂದೆ. ಅಯ್ಯೋ ಪಾಪ, ಒಳ್ಳೆ ಕೆಲಸ ಮಾಡಿದೆ ಸೀತಾ. ಆ ವಂಚಕ ಎಲ್ಲಿದ್ರು ಹುಡುಕಿಸಿ ಈಕೆ ಬಾಳ್ಕೊಂಡ್ ದಾರಿ ಮಾಡೋಣ. ಅಯ್ಯೋ, ಅವ್ರನ್ನ ಯಾಕೆ ಹೊಡ್ಕೋಕ್ ಹೋಗ್ತೀರಿ? ಅವರು ಲಕ್ಷ್ಮಿ ಮಗು ನೀರ್ ಹಾಕ್ಬೇಕಲ್ಲಮ್ಮ. ನೀನ್ ನಡಿ ನಡಿ. ಏನಂದ್ರೆ ಮ್ಯಾನೇಜರ್ ಆಫೀಸಿಂದ ಫೋನ್ ಮಾಡಿದ್ರು, ಅದೇನು ಅಂತ ವಿಚಾರ. ಅಳುವ ಮರೆತು ನಗುವ ನಾಳೆ ಇವನು ಮಾತನ್ನು ಕಲಿತು ಪುಟ್ಟ ಹೆಜ್ಜೆಯ ನಿಡುವ. ಅಪ್ಪ ಏಕೆ ದೂರದಲ್ಲಿರುವ ಎಂದು ಕೇಳೇ ಬಿಡುವ. ತಂದೆಯ ಪ್ರೇಮ ಹೊಂದುವ ಭಾಗ್ಯ ಇಲ್ಲ. ಎಲ್ಲರ ಹಾಗೆ ತಂದೆಯ ಪ್ರೇಮ ಹೊಂದುವ ಭಾಗ್ಯ ಇಲ್ಲ. ಕಲ್ಲ ಏನೋ ಅವರ ಮನಸ್ಸು, ಕರುಣೆಯ ಮಾತೇ ಇಲ್ಲ, ಕರುಣೆಯ ಮಾತೇ ಇಲ್ಲ. ಅವನ ಕಣ್ಣು ತೆರೆಯುವ ಕಾಲ ಇನ್ನೂ ದೂರ ಇಲ್ಲ. ಅವನ ಕಣ್ಣು ತೆರೆಯುವ ಕಾಲ ಇನ್ನೂ ದೂರ ಇಲ್ಲ. ಹೆಣ್ಣಿನ ಕಣ್ಣಿನ ನೀರು ಅವನ ಕಾಡ ಹೋಗೋದಿಲ್ಲ. ನೋಡು ಓಡದೆ ಧೈರ್ಯ ಸಾಲದೆ ಎಂದು ನನ್ನ ಮುದ್ದಿನ ಕಂದ ಅಮ್ಮ ಎಂದೆ ಅಳುವ. ನಾಳೆ ಇವನು ಮಾತನು ಕಲಿತು. ಏನ್ರಿ ಏನ್ರಿ ಹೇಳ್ರಿ, ಕಾಫಿ ತಂದಿದ್ದೀನಿ. ನಾನೇನ್ ಬರ್ಲಿಲ್ಲ, ಸೀತಕ್ಕನೆ ಕಳ್ಸಿದ್ಲು. ಅವಳು ಕಳ್ಸಿದ್ಲು, ನೀನು ಬಂದ್ಬಿಟ್ಟೆ. ನಾಚಿಕೆ ಅಲ್ಲ? ನನ್ ಗಂಡ ನನ್ಗೆ ನಾನ್ ಬರೋಕೆ ನಾಚಿಕೆ ಆಯ್ತ್ರಿ. ಯಾರೇ ನಿನ್ ಗಂಡ? ನಾನ್ ಹೇಳಲ್ಪ, ಹೆಂಡತಿ ಗಂಡನ ಹೆಸರು ಹೇಳ್ತಾಳ. ತಪ್ಪು. ಇನ್ನೊಂದ್ಸಲ ಯಾರ ಹತ್ರ ಆದ್ರೂ ನನ್ನ ಹೆಸರೇನಾದ್ರೂ ಹೇಳಿದ್ರೆ ಕೊಂದು ಬಿಡ್ತೀನಿ. ನಾನ್ ಯಾಕ್ರೆ ಹೇಳ್ತೀನಿ, ನೀವೇ ಎಲ್ರತ್ರ ಹೇಳ್ತೀರಂತೆ. ಏನಂತ? ಏನಂತನ ನನ್ನ ಮಾವನವ್ರ ಹತ್ರ ಹೋಗಿ, ಅದೇ ರೀ ನಿಮ್ ತಂದೆ ಅವ್ರ ಹತ್ರ ನನ್ನ ಹೆಂಡತಿ ಅಂತ ಹೇಳ್ತೀರಂತೆ. ಆಮೇಲೆ ನೀವು ನನ್ ಕಾಲ್ ಮೇಲೆ ಬಿದ್ದು, ಲಕ್ಷ್ಮಿ ನಾನ್ ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ತೀರಂತೆ. ಆಮೇಲೆ ಆಮೇಲೆ ನಮ್ಮಿಬ್ರಿಗೂ ಮದ್ವೆ ಅಂತೆ. ಯಾರು ಹೇಳಿದ್ದು? ಇದು ಸೀತಕ್ಕನೇ ಹೇಳಿದ್ದು. ಸೀತಾ ರಾಕ್ಷಸಿ, ನನ್ನ ಮಾನ ತೆಗಿಬೇಕು ಅಂತ ಹೇಳಿ. ಲಕ್ಷ್ಮಿ, ಇದೇ ನಿನ್ನ ಕೊನೆ ವಾರ್ನಿಂಗ್. ಇನ್ನೊಂದು ಕ್ಷಣ ಏನಾದ್ರೂ ಈ ಮನೆಯಲ್ಲಿ ಇದ್ರೆ ನಿನ್ನ ಮಗುನ ಇಬ್ಬರು ರಿವಾಲ್ವರ್ನಿಂದ ಸುಟ್ಟು ಬಿಡ್ತೀನಿ. ಸೀತಾ ಸೀತಾ ನೋಡು ಸೀತಾ, ಇವ್ರು ನನ್ನ ಮಗುನು ರಿವಾಲ್ವರ್ ನಲ್ಲಿ ಸುತ್ತ ಬಿಟ್ಟಾರಂತೆ. ಲಕ್ಷ್ಮಿ, ನೀನ್ ಕೆಳಗೆ ಹೋಗಮ್ಮ, ಮಗೊಳ್ತಾರೆ. ಗುಬ್ಬಿ, ನೀನೇ ನನಗೆ ಹೇಳ್ಬೇಕಾಗಿಲ್ಲ. ನಾನು ಹೇಳೋಕ್ಕೋಸ್ಕರ ಬರ್ಲಿಲ್ಲ,
ನಿಜ ಹೇಳ್ಸೋಕ್ಕೋಸ್ಕರ ಬಂದಿದ್ದೀನಿ. ಗೋಪಿ, ಅಬಲ ಇರೋ ಜೀವನದಲ್ಲಿ ಆಟ ಆಡೋ ಕಾಲ ಹೊರಟೋಯ್ತು. ನಾವು ಒಬ್ಬಲ ಜೀವನದಲ್ಲಿ ಆಟ ಆಡಿಲ್ಲ. ಈ ಸುಳ್ಳ ನನ್ನ ಹತ್ರನೇ ಹೇಳ್ತಿರೋದನ್ನ ನೋಡಿದ್ರೆ ನನಗೆ ನಗು ಬರುತ್ತೆ. ನಗುನ ನಾನ್ ನಿಲ್ಸ್ಬೋದು, ಆದ್ರೆ ಊರೇ ನಿನ್ನ ನೋಡಿ ನಗೋ ಕಾಲ ಬಂದ್ಬಿಟ್ಟಿದೆ ಗೋಪಿ. ಯಾಕೆ ಹಾಗೆ ನೋಡಿ? ಕೂತ್ಕೋ. ಗೋಪಿ, ಆವತ್ತಿನ ದಿವಸ ನೀನಂತ ನೀಚ ಕೆಲಸನ ಮಾಡದೇ ಇದ್ದಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಿತ್ತ? ನಾನು ಹೀಗೆ ನಿನ್ ಬುದ್ಧಿ ಹೇಳೋ ಅವಕಾಶ ಇರ್ತಿತ್ತ? ನೀನೇ ನಿನ್ ಮೇಲೆ ಅಧಿಕಾರ ಮಾಡೋ ಸ್ಥಾನ ಕಲ್ಪಿಸ್ಕೊಟ್ಟೆ. ನಿನ್ನ ಕೆಟ್ಟ ಬುದ್ಧಿಯಿಂದಲೇ ನೀನ್ ಎಲ್ರೆದ್ರಿಗೂ ತಲೆ ತಗ್ಸಿ ನಿಂತ್ಕೊಳ್ಳೋಂಥ ದುಸ್ಥಿತಿಗೆ ಬಂದೆ. ನಿಜ ತಾನೆ? ನಿನಗೆ ಮಾತಾಡೋಕ್ ಉಸಿರಿಲ್ಲ ಅಂತ ನಂಗೆ ಗೊತ್ತಪ್ಪ. ಗೋಪಿ, ನನಗಾದ ಅನ್ಯಾಯ ಲಕ್ಷ್ಮಿಗೆ ಆಗ್ಕೊಡ್ದು ಆಗೋದಕ್ಕೂ ನಾನು ಬಿಡೋದೂ ಇಲ್ಲ. ಆವತ್ತು ನನ್ನ ಕಾಪಾಡೋಕೆ ಯಾರೂ ಇರ್ಲಿಲ್ಲ. ಆದ್ರೆ ಇವತ್ತು ಲಕ್ಷ್ಮಿಗೆ ದಿಕ್ಕಾಗಿ ನಾನಿದ್ದೀನಿ. ಜ್ಞಾಪಕ ಇಟ್ಕೋ. ಹೆದರ್ಸ್ತಾ ಇಲ್ಲ, ನಡಿಬೇಕಾಗಿರೋದನ್ನ ತಿಳಿಸ್ತಾ ಇದ್ದೀನಿ. ಗೋಪಿ, ಮಾಡಿದ ತಪ್ಪನ್ನು ಒಪ್ಕೊಂಡು ಮರ್ಯಾದೆಯಾಗಿ ದಾರಿಗೆ ಬರ್ತೀಯೋ ಇಲ್ಲ ನಿನ್ ದಾರಿಗೆ ಬಂದು ಆಗ್ಬೇಕಾಗಿರೋ ಕೆಲ್ಸನ ನಾನೇ ಮುಗಿಸ್ಲು. 1 ವಾರ ಅವಕಾಶ ಕೊಡ್ತಾ ಇದ್ದೀನಿ, ಯೋಚನೆ ಮಾಡಿ ಹೇಳು. ಹೇಳದೇ ಇದ್ರೆ ತಪ್ಪು ಮಾಡಿದವನು ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಮಾಡಿದ ಪಾಪನ ತಿಳ್ಕೊಳ್ಳೋಕೆ ಕಡೆ ಪಕ್ಷ ಇಷ್ಟು ಕಾಲ ಅವಕಾಶನಾದ್ರೂ ಬೇಕು. ಅದಕ್ಕೆ 7 ದಿನ ಟೈಮ್ ಕೊಡ್ತಾ ಇದ್ದೀನಿ. ತಾರೀಕು ಮರಿಬೇಡ. ಏನಂದ್ರೆ ಸೀತಾರಾಮಯ್ಯನವ್ರು ಫೋನ್ ಮಾಡಿದ್ರು. ಮಾತಾಡ್ದೆ. ಸೀತಾ, ನಿನ್ಗೊಂದು ವಿಷಯ ಹೇಳಬೇಕು ಅಂತ. ಏನು? ಈ ತಿಂಗಳು 25ನೇ ತಾರೀಕು ತುಂಬಾ ಮುಖ್ಯವಾದ ದಿನ. ಯಾಕೆ ಹೇಳು? ನನ್ಗೇನ್ ಗೊತ್ತು? ಅದು ತುಂಬಾ ಜನಗಳ ಜೀವನನೇ ಬದಲಾಯಿಸುವಂತಹ ದಿನ. ಇಷ್ಟಕ್ಕೂ ವಿಷಯ ಏನು ಅಂತಲೇ ಹೇಳಿಲ್ವಲ್ಲ? ಅವತ್ತು ನಮ್ ಫ್ಯಾಕ್ಟ್ರಿಗೆ 25 ವರ್ಷ ತುಂಬುತ್ತೆ. ಹಾಗ ಅವತ್ತು ಇದುವರೆಗೂ ನನ್ನ ಜೊತೆ ಸಹಕರಿಸಿದವ್ರನ್ನ ವಿಶೇಷ ರೀತಿಯಲ್ಲಿ ಸನ್ಮಾನಿಸ್ಬೇಕು. ಈ ಬೆಳ್ಳಿ ಹಬ್ಬನ ವಿಜೃಂಭಣೆಯಿಂದ ನಡೆಸಬೇಕು ಅಂತ ನನ್ನ ಆಸೆ. ಆ 25ನೇ ತಾರೀಕು ನಿಮಗೆ ಮಾತ್ರನೇ ಅಲ್ಲ, ಈ ಮನೇಲಿರೋ ಪ್ರತಿಯೊಬ್ಬರಿಗೂ ಒಂದು ಶುಭ ದಿನ. ಹಲೋ, ಗೋಪಿ. ಇವತ್ತು ತಾರೀಕು 25, ಜ್ಞಾಪಕ ಇದೆ ತಾನೆ? ಅವಸರ ಪಡ್ಬೇಡಿ, ಹಾಗಾದ್ರೂ ಮಾಡ್ಕೊಡ್ತೀನಿ. ಓಕೆ. ಏನ್ ನೋಡ್ತಿ? ಅಪ್ಪ, ನಂಗೆ ಅರ್ಜೆಂಟಾಗಿ ಒಂದು 15,000 ರೂಪಾಯಿ ಬೇಕಪ್ಪ. 15,000 ರೂಪಾಯಿ? ಯಾಕಯ್ಯ? ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದೆಪ್ಪ. ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಬಹಳ ಕಷ್ಟದಲ್ಲಿ. ಏನಂದ್ರೆ ಸ್ವಲ್ಪ ಚೆಕ್ ಸೈನ್ ಮಾಡಿ. ಇದೇನಿದೆ? ಒಂದು ಕೇಳಿ, ಇನ್ನೂ ಅರ್ಧ ನಿಮಿಷ ಆಗಿಲ್ಲ, ಆಗಲೇ ಚೆಕ್ ತಂದಿದ್ದೀನಿ. ನೀನು ಅವನಿಗಲ್ಲ ರೀ, ಇವತ್ತು ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ ಬೋನಸ್ ಕೊಡ್ಬೇಡವೆ. ಆಗ್ಲೇ ಮ್ಯಾನೇಜರ್ 3 ಸಲ ಫೋನ್ ಮಾಡಿದ್ದಾರೆ. ಮರ್ತೇ ಹೋಯ್ತು. ನಿನ್ನ ಸ್ನೇಹಿತೆ ಭಾಗ್ಯಲಕ್ಷ್ಮಿ ಕುಮಾರ್ ಕಂಠೀರವನ್ನ ನೋಡ್ತಾ ನೋಡ್ತಾ ಎಲ್ಲ ಮರ್ತು ಬಿಟ್ಟೆ. ಹಬ್ಬ, ಅಷ್ಟ್ ಚಿಕ್ಕ ಮಗುಗ್ ಯಾಕಷ್ಟು ದೊಡ್ಡ ಹೆಸರು? ಮುದ್ದಾಗಿ ನನ್ ಮೊಮ್ಮಗ ಅಂತ ಕರೀರಿ ಸಾಕು. ಸೀತಾ, ಏನು ಕಾಕತಾಳ ನ್ಯಾಯ? ಈ ಮಗು ಬಗ್ಗೆ ನಾನು ಮೊದ್ಲೇ ಅಂದ್ಕೊಂಡಿದ್ದಕ್ಕೂ ನೀ ಹೇಳೋದಕ್ಕೂ ಎರಡೂ ಒಂದೇ ಹೋಯ್ತು. ಗೋಪಿ ಮೊದ್ಲು ಹೀಗೆ ಇದ್ದ ಕಣೆ, ಇದೇ ಕಣ್ಣು, ಇದೇ ಮಗು, ಹೀಗೆ ಇದ್ದ. ಅದರಲ್ಲಿ ಮೊದಲು ಚೆಕ್ ಸೈನ್ ಮಾಡಿ. ಅಳ್ತಾ ಇದ್ದಾರೆ, ಸ್ವಲ್ಪ ಎತ್ಕೊಳ. ಗೋಪಿ,
ಇದು ತಗೊಂಡೋಗಿ ಮ್ಯಾನೇಜರ್ ಕೈಲಿ ಕೊಡು, ಇನ್ನು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ. ಕೊಡು ಕೊಡು ಕಲೆ ಕೊಡು 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 ಬಾಪ ಬಾಮರಿ ನನ್ನೇ ನೋಡ್ತಾನೆ ಅಪ್ಪ ನಾ ಕೇಳಿದ ದುಡ್ಡು. ಗೋಪಿ, ಹಣ ಬೇಕಾಗಿತ್ತಾ? ಕ್ಯಾಶ್ ಮಾಡಿಸಿ ಆ ಪೀಡೆಗಳ ಹಾವಳಿನ ತೊಲಗಿಸ್ಬಿಟ್ರೆ ಹಾಯಾಗಿ ಉಸಿರಾಡ್ಬೋದು. ಇಲ್ಲೇ ಇದ್ದೀರಲ್ಲ, ಮನೆಗೆ ಫೋನ್ ಮಾಡಿದೆ, ಚೆಕ್ ತಗೊಂಡು ಆಗ್ಲೇ ಹೋದ್ರಿ ಅಂತಂದು, ಅದಕ್ಕೋಸ್ಕರ ಇಲ್ಲಿ ಸಿಗ್ತೀರಿ ಅಂತ ಬಂದೆ. ನಾನೇನು ದುಡ್ಡು ತಗೊಂಡು ಓಡೋಗ್ತಿದ್ದೇನು? ನೇರವಾಗಿ ಫ್ಯಾಕ್ಟ್ರಿಗೆ ಬರ್ತಿದ್ದೆ. ಅಂತ ಅನ್ಯಾಯದ ಮಾತಂತೀನ, ಹಣ ಬಂದು ಬರ್ತು ಯಾವ ಕೆಲಸ ಮಾಡೋ ಹಾಗಿರ್ಲಿಲ್ಲ, ಅದಕ್ಕೋಸ್ಕರ ಓಡ್ ಬಂದೆ. ಬರ್ತೀನಿ, ಸಿಗ್ತೇನೆ. ಓ ಅಕ್ಕ, ಬನ್ನಿ ಬನ್ನಿ ಬಾಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೋಡಿದ್ಯಾ ಸೀತಾ, ನೀನ್ ಟೆಲಿಗ್ರಾಮ್ ನೋಡಿದ ತಕ್ಷಣ ನಿಮ್ ಬಾವನ್ನ ಹೇಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅಂತ. ಬನ್ನಿ ಬನ್ನಿ. ಏನಂದ್ರೆ ನೋಡಿದ್ರ ಯಾರು ಬಂದ್ರು ಅಂತ? ಓಹೋ ಬಾರಯ್ಯ. ಏನಯ್ಯ, ಇನ್ಸ್ಪೆಕ್ಟರ್ ಆಗ ಮಾತ್ರಕ್ಕೆ ಫಂಕ್ಷನ್ ದಿನವೇ ಬರ್ಬೇಕು? ನೀವುಗಳು 4 ದಿನ ಮುಂಚೆ ಬರಕ್ ಆಗ್ತಿರ್ಲಿಲ್ವಾ? ಏನ್ ಮಾಡ್ಲಿ ಸರ್, ಕೈ ತುಂಬಾ ಕೆಲಸ. ಅಲ್ಲದೆ ಈಗ ಕೂಡ ಒಂದು ಕಾನ್ಫರೆನ್ಸಿಗೆ ಹೋಗ್ಬೇಕು. ದಯವಿಟ್ಟು ಕ್ಷಮಿಸಿ, ಬೇಗ ಅಟೆಂಡ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಏನಯ್ಯ, ಫಂಕ್ಷನ್ ಗಾರು ಕರೆಕ್ಟ್ ಟೈಮ್ ಬರ್ತೀಯೋ ಇಲ್ವಾ? ಬರ್ತೀನಿ ಸರ್. ಬಾಳೆ ಇಲ್ಲಿ ದಾರಿಯಲ್ಲಿ ಯಾರೋ ಹಳೆ ಟೈಪ್ ರೈಟರ್ ರಿಬ್ಬನ್ನ ಹರಾಜ್ ಹಾಕ್ತಾ ಇದ್ರು, ಅದು ನೋಡಿದ್ರೆ ಬಸ್ನಿಂದ ಇಳಿದ್ಬಿಟ್ರು. ಬರ್ತೀನಿ ಸರ್. ಸರಿ. ನಮ್ಮ ಯಜಮಾನ್ರು ನಮ್ಮನ್ನೆಲ್ಲ ತಮ್ಮ ಸ್ವಂತ ಮಕ್ಕಳಾಗಿ ತಿಳ್ಕೊಂಡು ಇವತ್ತು ಈ ಕಾರ್ಖಾನೆಯನ್ನೇ ನಮ್ಗೊಪ್ಸಿದ್ದಾರೆ. ಪರಮ ತ್ಯಾಗಮೂರ್ತಿಗಳಾದ ಯಜಮಾನರಿಗೆ ಕೆಲಸಗಾರರ ಪರವಾಗಿ ಈ ಕಿರುಕಾಣಿಕೆಯನ್ನ ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಮನರಂಜನೆ. ಮಾವಿನಲ್ಲಿ ಸಿಹಿದೆ, ಬೇವಿನಲ್ಲಿ ಕಹಿದೆ ಎಂದು ಕೂಡ ಅರಿಯದಿ ಪುಟ್ಟ ಮೀನು, ವೈರಿಯಾರು ಗೆಳೆನಾರು ತಿಳಿಯದೇನು, ಹಾಡಿ ಹಾಡಿ ಬೆಳೆಯುತ್ತಿರುವ ಹೆಣ್ಣು ಮೀನು. ಮಾವಿನಲ್ಲಿ ಸಿಹಿದೆ, ಬೇವಿನಲ್ಲಿ ಕಹಿದೆ ಎಂದು ಕೂಡ ಅರಿಯದಿ ಪುಟ್ಟ ಮೀನು, ವೈರಿಯಾರು ಗೆಳೆಯನಾರು ತಿಳಿಯದೇನು, ಹಾಡಿ ಹಾಡಿ ಬೆಳೆಯುತ್ತಿರುವ ಹೆಣ್ಣು ಮೀನು. ದಡದ ಮೇಲೆ ಕೊಕ್ಕರೆ ಕಂಡು, ಮರದ ಮೇಲೆ ಹದ್ದನ್ನು ಕಂಡು, ನೆಂಟರೆಂದು ಭ್ರಮಿಸಿತು ಮುದ್ದು ಮೀನು, ಪಾಪ ಮುದ್ದು ಮೀನು. ದಡದ ಮೇಲೆ ಕೊಕ್ಕರೆ ಕಂಡು, ಮರದ ಮೇಲೆ ಹದ್ದನ್ನು ಕಂಡು, ನೆಂಟರೆಂದು ಭ್ರಮಿಸಿತು ಮುದ್ದು ಮೀನು, ಪಾಪ ಮುದ್ದು ಮೀನು. ತೇಲಿ ತೇಲಿ ನೀರಿನಲ್ಲಿ, ಮುದ್ದು ಮುದ್ದು ಮಾತಿನಲ್ಲಿ, ಸನಿಹ ಸಾರಿ ಕೈಯ ತೋರಿ ಪುಟ್ಟ ಮೀನು, ಒಲವಿನಿಂದ ಕೂಗಿತು ಹುಚ್ಚು ಮೀನು. ಮಾವಿನಲ್ಲಿ ಸಿಹಿದೆ, ಬೇವಿನಲ್ಲಿ ಕಹಿದೆ ಎಂದು ಕೂಡ ಅರಿಯದಿ ಪುಟ್ಟ ಮೀನು, ವೈರಿಯಾರೋ ಗೆಳೆಯನಾರೋ ತಿಳಿಯದೇನು, ಹಾಡಿ ಹಾಡಿ ಬೆಳೆಯುತ್ತಿರುವ ಹೆಣ್ಣು ಮೀನು. ಯಾರು ರೌಡಿಗಳು ಗೋಪಿನ ಹಿಂಬಾಲಿಸ್ತಿದ್ದಾರೆ.
ಸಿಹಿದೆ ಬೇವಿನಲ್ಲಿ ಕಹಿದೆ ಎಂದು ಕೂಡ ಅರಿಯದಿ ಪುಟ್ಟ ಮೀನು ವೈರಿಯಾರೋ ಗೆಳೆಯನಾರೋ ತಿಳಿಯದೇನು ಹಾಡಿ ಹಾಡಿ ಬೆಳೆಯುತ್ತಿರುವ ಹೆಣ್ಣು ಮೀನು ಗಾಳ ಎಸೆದ ತುಂಟ ಹುಡುಗ ಯಾರೋ ಅರಿಯದೆ ಹಾರಿ ಬಂದು ಬಿದ್ದಿತು ನೀರಿನ ಹೊರಗೆ ಚಿಮ್ಮಿ ಚಿಮ್ಮಿ ಆಡಿ ನೋವಿನಿಂದ ಬಾಡಿ ಮೋಸದಿಂದ ತಾಯಾಗಿ ಹೆಣ್ಣು ಮೀನು ತಾಳಿಯಿಲ್ಲ ಕೊರಳಲಿ ನಗುವ ಜನರ ಎದುರಲಿ ಹೇಗೆ ಬಾಳಿ ಬದುಕುವುದೀ ಒಂಟಿ ಮೀನು ಸಾವಿನಲ್ಲಿ ತಾನೆ ಸುಖವೇ ಹೇಳು ನೀನು ಹೇಳು ನೀನು ಲಕ್ಷ್ಮಿ ಬೇಡ ಲಕ್ಷ್ಮಿ ಬೇಡ ಬೇಡ ಲಕ್ಷ್ಮಿ ಇಂಥ ಅನ್ಯಾಯ ಮಾಡ್ಕೋಬೇಡ ನಿಮ್ಗೇಶ್ ನನ್ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಲಕ್ಷ್ಮಿ. ನನ್ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಇಲ್ಲ. ಹಾಗಾದ್ರೆ ಇದನ್ನ ನಮ್ಮ ಮಗು ಅಂತ ಒಪ್ಕೊಳ್ತೀರಾ? ಒಪ್ಕೋತೀನಿ ಲಕ್ಷ್ಮಿ, ಒಪ್ಕೋತೀನಿ. ನೀನೇ ನನ್ನ ಹೆಂಡತಿ, ಗೃಹಲಕ್ಷ್ಮಿ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಸತ್ಯವಾಗ್ಲು ಲಕ್ಷ್ಮಿ, ಸತ್ಯವಾಗ್ಲು. ಅಪ್ಪ, ನಾನ್ ಮಾಡಿದ ತಪ್ಪನ್ನ ನಿಮ್ ಮುಂದೆ ಒಪ್ಕೊಳಕ್ಕೆ ನನಗೆ ಯಾವ ಸಂಕೋಚನೂ ಇಲ್ಲಪ್ಪ. ಇದುವರೆಗೂ ನೀವು ನೋಡಿದ್ದು ನಾಟಕ ಅಲ್ಲಪ್ಪ, ನಿಜವಾಗ್ಲೂ ನಡೆದ ಘಟನೆ. ಮಗುನಂತ ಮನಸ್ಸಿನ ಹೆಣ್ಣೆ ಈ ಲಕ್ಷ್ಮಿ ಹದ್ದಿನಾಗ ಬಂದು ಇವಳ ಬಾಳನ್ನ ಹಾಳು ಮಾಡಿದ ಪಾಪಿ ನಾನೇಪ್ಪ, ನಾನೇ. ಹೌದಪ್ಪ, ನಿಮ್ಮ ಮುಂದೆ ನಾನು ಹೊರಲಾರ್ದ ಕಳಂಕ ಹೊತ್ತು ನಿಂತಿದ್ದೀನಿ. ಅಪ್ಪ, ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ ಅಂತ ನನ್ನ ಕ್ಷಮಿಸ್ಬೇಡಿ, ಕರುಣೆ ತೋರಿಸ್ಬೇಡಿಪ್ಪ. ಈ ಘಟನೆ ನನ್ನಂತ ಎಲ್ಲಾ ದೃಷ್ಟಿಗೂ ಕಣ್ತರಿ ಆಗ್ಬಾಡ್ಬೇಕಪ್ಪ. ನಾನು ಪಾಪಿ, ದ್ರೋಹಿ. ನನ್ನಂತ ಪಾಪಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕಪ್ಪ, ಆಗ್ಲೇಬೇಕು.
ಗೋಪಿ, ನೀನ್ ಮಾಡಿರೋ ಪಾಪಕ್ಕೆ ನೀನ್ ಪಡ್ತಾ ಇರೋ ಪಶ್ಚಾತ್ತಾಪನೇ ಪರಿಹಾರ. ನಮ್ ಬೇಕಾಗಿರೋದು ನಿನ್ ದಂಡನೆ ಕೊಡೋದಲ್ಲಪ್ಪ, ಲಕ್ಷ್ಮಿಗೊಂದು ಒಳ್ಳೆ ಬಾಳು. ಅವಳನ್ನ ಹೆಂಡತಿ ಅಂತ ಸ್ವೀಕರಿಸ್ಬಿಟ್ಟೆ, ನಮ್ಗಷ್ಟೇ ಸಾಕು. ಇಷ್ಟು ದಿವಸ ಹೆಣ್ಣು ಅಂದ್ರೆ ಕೇವಲ ಗಂಡಿನ ಆಟದ ವಸ್ತು ಅಂತ ತಿಳ್ಕೊಂಡಿದ್ದೆ. ಆ ಅಹಂಕಾರದಿಂದಲೇ ನಿನ್ನನ್ನು ಒಂದು ಸತಿ ಕೂಡ ಅಮ್ಮ ಅಂತ ಕೂಗ್ಲಿಲ್ಲ. ಆದ್ರೆ ಇವತ್ತು ಪ್ರೇಮಾನುರಾಗದ ಅಮೃತಾಂಚಲ್ಲೋ ಮಾತೃದೇವತೆ ಹೆಣ್ಣು ಅಂತ ನೀನ್ ತೋರಿಸ್ಕೊಟ್ಟೆ. ಯಾವ ಜನ್ಮದ ಪುಣ್ಯವೋ ನೀನ್ ನಮ್ಮ ಮನೆಗೆ ಬೆಳಕಾಗಿ ಬಂದೆ. ತಾಯಿ ಇಲ್ಲದ ತಬ್ಲಿಯಾಗಿದ್ದ ನಮಗೆ ಮಾತೃ ವಾತ್ಸಲ್ಯದ ಕರುಣೆಯನ್ನು ತೋರಿಸ್ದೆ. ನೀನ್ ನಮ್ಮಲ್ಲಿ ತಾಯಿ ಅಲ್ಲ, ಸತ್ಯವಾಗ್ಲೂ ಅಮ್ಮ. ಅಮ್ಮ ಗೋಪಿ, ಗೋಪಿ, ಹೇಳಪ್ಪ, ಹೇಳು ಗೋಪಿ. ಆವೇಶ ಪಡಬೇಡ ಗೋಪಿ. ಸೀತಾ, ಇವತ್ತು ಗೋಪಿ ಮಾತ್ರ ಅಲ್ಲ, ನಾನು ನಿನ್ನಿಂದ ಒಂದು ಪಾಠ ಕಲಿತೆ. ಶಾಂತಿ, ಸಂಯಮ, ಪ್ರೀತಿ, ವಿಶ್ವಾಸಗಳಿಂದ ಎಂಥ ದುಷ್ಟ ವ್ಯಕ್ತಿನೂ ದಾರಿಗೆ ತರೋಕ್ ಸಾಧ್ಯ ಅನ್ನೋ ಸತ್ಯನ ನಿರೂಪಿಸ್ಬಿಟ್ಟೆ. ಕತ್ತಲಾಗಿದ್ದ ನಮ್ಮ ಮನೆಯಲ್ಲೂ ಮನಸ್ಸಲ್ಲೂ ಶಾಶ್ವತವಾಗಿ ಬೆಳಗುವ ನಂದಾದೀಪನೇ ಹಚ್ಚಿಬಿಟ್ಟೆ. For more updates, like, comment, subscribe to our channel.